ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಗೊತ್ತಾಗ್ತೇನಲ್ಲ ಅಷ್ಟು. ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಶ್ರೀಮತೆ ಸೇವಯ ಸದಾ ನಿವೇದಿತಾತ್ಮನಿವಾದೋಪಪಾದಾರ್ಥೋ ಶ್ರಮ ಪ್ರಚಾರಣೆ. ಹರೇ ಕೃಷ್ಣ ಎಲ್ರಿಗೂ. ಇವತ್ತು ನಿನ್ನೆಯ ಶ್ಲೋಕವನ್ನ, ಮೂರನೇ ಶ್ಲೋಕವನ್ನ ಸ್ವಲ್ಪ ಚರ್ಚೆ ಮಾಡಿ ಆಮೇಲೆ ನಾಲ್ಕನೇ ಶ್ಲೋಕಕ್ಕೆ ಹೋಗೋಣ. ಮೂರನೇ ಶ್ಲೋಕಕ್ಕಿಂತ ಮುಂಚೆ ಅರ್ಜುನ ಹಾಕಿದಂತಹ 7 ಪ್ರಶ್ನೆಗಳು ಯಾವುದು ಅಂದ್ರೆ, ಬ್ರಹ್ಮ ಅಂದ್ರೆ ಏನು, ಬ್ರಹ್ಮ ಅಥವಾ ಬ್ರಹ್ಮನ್ ಅಂದ್ರೆ ಏನು, ಅಧ್ಯಾತ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಅಧಿಭೂತ ಅಂದ್ರೆ ಏನು, ಅಧಿದೈವ ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ಆ ಶ್ಲೋಕದಲ್ಲಿ, ಮೊದಲನೇ ಶ್ಲೋಕದಲ್ಲಿ. ಆಮೇಲೆ ಎರಡನೇ ಶ್ಲೋಕದಲ್ಲಿ ಅಧಿಯಜ್ಞ ಅಂದ್ರೆ ಏನು, ಆಮೇಲೆ ಪ್ರಯಾಣ ಕಾಲದಲ್ಲಿ ಹೇಗೆ ಭಗವಂತನನ್ನು ನೆನಪು ಮಾಡಿ ಭಗವಂತನ ಧಾಮಕ್ಕೆ ಹೇಗೆ ಹೋಗಬಹುದು ಅಂತ ಹೇಳಿ ಪ್ರಶ್ನೆ. ಈ ಪ್ರಶ್ನೆಗೆ ಕ್ರಮಕ್ರಮವಾಗಿ ಭಗವಂತ ಉತ್ತರ ಕೊಡುವಂತಹ ಪ್ರಮೇಯ. ಅದು ಎಲ್ಲಿ ಅಂತ ಹೇಳಿದ್ರೆ, ಮೂರನೇ ಶ್ಲೋಕದಲ್ಲಿ 3 ಪ್ರಶ್ನೆಗಳು, ಮೊದಲನೆಯ 3 ಪ್ರಶ್ನೆಗಳಿಗೆ ಭಗವಂತ ಉತ್ತರ ಕೊಡ್ತಾರೆ. ಮೊದಲನೇ 3 ಪ್ರಶ್ನೆಗಳು ಯಾವುದು ಅಂದ್ರೆ ಬ್ರಹ್ಮ, ಆಮೇಲೆ ಅಧ್ಯಾತ್ಮ, ಆಮೇಲೆ ಕರ್ಮ. ಇದರ ಬಗ್ಗೆ ನಿನ್ನೆ ನಾವು ಚರ್ಚೆ ಮಾಡಿದ್ದೇವೆ. ಅದನ್ನು ಪುನಃ ನಾವು ಇನ್ನೊಂದ್ಸಲ ಸ್ವಲ್ಪ ಹಿಂದೆ ಹೋಗಿ ಅದರ ಬಗ್ಗೆ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀ ಭಗವಾನ್ ಉವಾಚ ಅಕ್ಷರಂ ಪರಮಂ ಬ್ರಹ್ಮ ಪರಮಂ, ಇಲ್ಲಾಂದ್ರೆ ಪರಮಂ ಬ್ರಹ್ಮ, ಹೇಗೆ ಹೇಳಿದ್ರು ಪರವಾಗಿಲ್ಲ. ಸಂಸ್ಕೃತದಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಈಗ ಈ ಶ್ಲೋಕದಲ್ಲಿ ಬ್ರಹ್ಮ ಅಕ್ಷರಂ ಪರಮಂ ಅಂತ ಹೇಳಿದ್ರು ಕೂಡ ವ್ಯತ್ಯಾಸ ಆಗುದಿಲ್ಲ. ಆದ್ರೆ ನಾವು ಹಾಗೆ ಹೇಳಬಾರದು, ಯಾಕಂದ್ರೆ ಭಗವಂತನ ವಾಕ್ಯ ಇದು. ಅದರ ಅರ್ಥದಲ್ಲಿ ವ್ಯತ್ಯಾಸ ಆಗುದಿಲ್ಲ. ಏನೇ ಇರಲಿ, ಅಕ್ಷರಂ ಅಂತ ಹೇಳಿದ್ರೆ ನಮಗೆ ಗೊತ್ತಾಯ್ತು, ವಿನಾಶ ಇಲ್ಲದ್ದು ಅಂತ ಹೇಳಿ, ಅವಿನಾಶಿ ಅದ್ದು ಅಂತ. ಅವಿನಾಶಿ ಅಂದ್ರೆ ಏನರ್ಥ? ಅವಿನಾಶಿ ಅಂದ್ರೆ ಏನರ್ಥ? ಇಲ್ಲಿ ಯಾವಾಗ್ಲೂ ಹೇಳಿದ್ದಲ್ಲ, ಇಲ್ಲಿ ಹೇಳಿದ ನಾಶವೇ ಬಗ್ಗೆ ನಾಶನೇ ಇರೋದಿಲ್ಲ, ಕ್ಷಯನೇ ಇರೋದಿಲ್ಲ, ಕ್ಷಯ. ಅಂದ್ರೆ ಏನ್ ಅರ್ಥ ಅದರದ್ದು? ಅದು ಹೇಗೆ ಅರ್ಥ ಮಾಡ್ಕೋಬಹುದು? ಇಮ್ಮಾರ್ಟೆಲ್ ಅಂತ ಪ್ರಭು. ಇಮ್ಮಾರ್ಟೆಲ್ ಇಮ್ಮೋರ್ಟಲ್ ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬಹುದು? ನಾವು ಖಾಲಿಯಾಗೋದು, ನೋಡಿದ್ದೇವಾ? ಅದು ಅಲ್ಲ, ಶಾಶ್ವತ ನಾವು ಅಂತ. ಶಾಶ್ವತ ವಿನಾಶ ಸನಾತನ. ಇಲ್ಲದ. ನಾವು ನೋಡಿದ್ದೀವ ಅದನ್ನ? ಆ ಶಾಶ್ವತವಾದಂತ ವಿಚಾರವನ್ನು ನೋಡಿದ್ದೇವ? ಇಲ್ಲದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಇದನ್ನು? ಹರೇ ಕೃಷ್ಣ ಪ್ರಭು, ನೋಡಿದ್ದೇವಲ್ಲ ಎಲ್ಲಿ? ಎರಡನೇ ಅಧ್ಯಾಯದಲ್ಲಿ. ಎಸ್, ಎರಡನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಅದು ಯಾವುದು ಶಾಶ್ವತವಾದ್ದು? ಆತ್ಮ. ಆತ್ಮ. ನಾವು ಶ್ಲೋಕದ ಮುಖಾಂತರ ನೋಡಿದ್ದೇವೆ. ನಮಗೆ ಒಂದು ರೀತಿಯ ಅನುಭವ ಅಂತ ಹೇಳುದು ಆಗಿರಬಹುದು, ಆದ್ರೆ ನೇರ ಅನುಭವ ಆಗ್ಲಿಲ್ಲ. ಆದ ಕಾರಣ ಯಾವಾಗ ಅಕ್ಷರ ಅಂತ ಹೇಳುವಾಗ ನಮ್ಗೆ ಅರ್ಥ ಆಗ್ತದೆ ಅಂದ್ರೆ, ಕ್ಷರ ಆದದ್ದು ನಾವೆಲ್ಲ ನೋಡಿದ್ದೇವೆ. ಆ ಕ್ಷರ ಆದದ್ದು ನಡಿಬೇಕಿದ್ರೆ ಏನೋ ಒಂದು ಅಕ್ಷರ ಇರಬೇಕು. ಆದ ಕಾರಣ ಈ ಆತ್ಮ, ಆ ಪರಮಾತ್ಮ ಎಲ್ಲವೂ ಅಕ್ಷರ ಅಂತ ಹೇಳುದು ಅರ್ಥ ಆಗ್ತದೆ. ಆ ಒಂದು ಶಕ್ತಿ ಇಲ್ಲ ಅಂತ ಹೇಳಿದ್ರೆ, ಈ ವಿನಾಶವಾಗುವಂತಹ ಈ ಭೂಮಿ ಆಗಿರಬಹುದು, ನಮ್ಮ ದೇಹ ಆಗಿರಬಹುದು, ಇದು ಯಾವುದು ಕೆಲಸವೇ ಮಾಡೋದಿಲ್ಲ. ಆದ ಕಾರಣ ಅಕ್ಷರ ಅದು ಏನೋ ಇರಬೇಕು ದೇಹದಲ್ಲಿ ಅಂತ ಹೇಳಿ ವ್ಯತ್ಯಾಸವನ್ನ ಮಾತಾಜಿ ಹೇಳಿದಾಗ ಎರಡನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ, ದೇಹ ಮತ್ತು ಆತ್ಮದ ವ್ಯತ್ಯಾಸ. ಪರಮಂ ಅಂದ್ರೆ ಏನು? ಇದು ಇದು ಡಿಸ್ಕಷನ್ ಮಾಡಿ ಆಗಿದೆ. ಪರಮಂ ಅಂದ್ರೆ ಏನು? ಆತ್ಮ. ಅದು ಆತ್ಮವೇ? ದಿವ್ಯವಾದ ಆತ್ಮ, ದಿವ್ಯವಾದ ಆತ್ಮ. ದಿವ್ಯ ಅಂದ್ರೆ ಏನು ಅರ್ಥ? ದಿವ್ಯ ಅಂದ್ರೆ ಭಗವಂತನ ತರಾನೇ. ಟ್ರಾನ್ಸ್ಡೆಂಟಲ್. ಅಂದ್ರೆ ಏನರ್ಥ? ಭಗವಂತ ಹೇಗೆ ದಿವ್ಯನೋ ಹಾಗೆ ಆತ್ಮನೂ ದಿವ್ಯ ಅಂತ. ಅಂದ್ರೆ ನಾವು Okay. ಪರಮಾತ್ಮನ ಒಂದು ಅಂಗ ಅಂತ, ಅಂಶ. ಕಣ ಅಂತ. ಓಕೆ, ನಾವು ಭಗವಂತನ ನೋಡ್ಲಿಲ್ಲ. ದಿವ್ಯ ಅಂದ್ರೆ ಏನು? ದಿವ್ಯ ಅಥವಾ ಪರಮಂ ಅಂದ್ರೆ ಏನು? ಶ್ಲೋಕದಲ್ಲಿ ಏನಿದೆ ಹೇಳಿ? ಜೀವಕ್ಕೆ ಒಂದು ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ? ಯಾವ ಶಕ್ತಿ ಅಂತ ಹೇಳಿದ್ದಾರೆ? ಪ್ರಕೃತಿಗೆ ಮತ್ತು ಆತ್ಮಕ್ಕೆ ಯಾವ ರೀತಿಯಲ್ಲಿ ಹೇಳಿದ್ದಾರೆ? ಪ್ರಕೃತಿಗೆ ಏನ್ ಹೇಳ್ತಾರೆ, ಆಮೇಲೆ ಆತ್ಮಕ್ಕೆ ಏನ್ ಹೇಳ್ತಾರೆ? ಯಾವ ರೀತಿಯ ಶಕ್ತಿ? ಅಪರೇಯಂ ಇತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿಮಯಂ ಪರಾಂ ಅಂತ ಕೇಳಿದಿರಲ್ಲ. ಪರಾಂ,
ಅಪರಾಶಕ್ತಿ ಪ್ರಭುಜಿ. ಅಂದ್ರೆ ಅಂದ್ರೆ ಪ್ರಕೃತಿಗಿಂತ ಮೇಲಿರುವಂತ ಶಕ್ತಿ ಅಂತ. ತಟಸ್ಥ ಆದ್ರೆ ಪ್ರಕೃತಿಯಿಂದ ಮೇಲಿರುವಂತ ಶಕ್ತಿ. ಕ್ಲಿಯರ್ ಆಯ್ತಲ್ಲ? ನಾವು ಪರ ಪ್ರಕೃತಿ. ಅಪರ ಪ್ರಕೃತಿ ಯಾವುದು? ನಮಗೆಲ್ಲ ಗೊತ್ತಿರುವಂಥದ್ದು ತ್ರಿಗುಣಗಳಿಂದ ಕೂಡಿದಂತಹ ಈ ಸೃಷ್ಟಿ. ತ್ರಿಗುಣಗಳಿಂದ ಕೂಡಿರುವಂತಹ ಈ ಸೃಷ್ಟಿಯಲ್ಲಿ ನಮ್ಮ ದೇಹ ಕೂಡ ಎಲ್ಲವೂ ಸೇರಿದ್ರೆ ಪ್ರಕೃತಿ. ಆ ಪ್ರಕೃತಿಯಿಂದ ಭಿನ್ನ, ಆ ಪ್ರಕೃತಿಯಿಂದ ಮೇಲ್ಪಟ್ಟದ್ದು. ಅದಕ್ಕೋಸ್ಕರ ಟ್ರಾನ್ಸೆಂಡೆಂಟಲ್ ಟು ವಾಟ್? ಟ್ರಾನ್ಸೆಂಡೆಂಟಲ್ ಟು ಪ್ರಕೃತಿ, ನಾಟ್ ಟ್ರಾನ್ಸೆಂಡೆಂಟಲ್ ಟು ಕೃಷ್ಣ. ಕೃಷ್ಣನಿಂದ ಕೆಳ ಸ್ತರದಲ್ಲಿ, ಪ್ರಕೃತಿಯಿಂದ ಮೇಲ್ ಸ್ತರದಲ್ಲಿ ಇರುವಂತದ್ದಕ್ಕೆ ಬ್ರಹ್ಮನ್ ಅಥವಾ ಆತ್ಮ ಅಂತ ಹೇಳುವಂಥದ್ದು. ಮಧ್ಯದಲ್ಲಿ ಇರುವಂಥದ್ದು. ಅದಕ್ಕೋಸ್ಕರ ತಟಸ್ಥ ಜೀವ ಅಂತ ಹೇಳುದು ತಟಸ್ಥ. ಆಯ್ತು. ಪರಮಂ ಆಯ್ತು. ಸ್ವಭಾವೋಧ್ಯಾತ್ಮ ಮುಚ್ಯತೆ. ಅಧ್ಯಾತ್ಮ ಅಂದ್ರೆ ಏನು? ಅಧ್ಯಾತ್ಮ ಭಕ್ತಿ. ಆತ್ಮವನ್ನ ಎಲ್ಲಿ ಎಲ್ಲಿ ಅಧಿ ಅಂತ ಹೇಳಿ ಬಂತಲ್ಲ, ಅಧಿ ಆತ್ಮ ಅಂತ. ಇದು ಅಧ್ಯಾತ್ಮ ಆಗುದು. ಅಧಿ ಅಂದ್ರೆ ಏನು? ಕಂಟ್ರೋಲ್ ಮಾಡುದು. ಆತ್ಮವನ್ನ ಕಂಟ್ರೋಲ್, ನಮ್ಮ ಎಲ್ಲರ ಆತ್ಮವನ್ನ ಕಂಟ್ರೋಲ್ ಮಾಡುದು ಯಾರು? ದೇವರೇ, ಕೃಷ್ಣನೇ. ಅದು ಹೌದು. ಆದ್ರೆ ಕೃಷ್ಣನಿಂದ ಹೊರತಾಗಿ ಯಾರೋ ಕಂಟ್ರೋಲ್ ಮಾಡ್ತಿದ್ದಾರೆ. ಕೃಷ್ಣನೇ ಕಂಟ್ರೋಲ್ ಮಾಡ್ತಿದ್ರೆ ನಾವಿಲ್ಲಿ ಇರ್ತಿರ್ಲಿಲ್ಲ. ಕೃಷ್ಣನೇ, ಭಗವಂತನೇ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡುದಿದ್ರೆ ನಾವಿಲ್ಲಿ ಇರ್ತಿದ್ದೇವಾ? ನಾವು ಅದು ನಮಗೆ ಗೊತ್ತಾಗಿ ಕೃಷ್ಣನೇ ಅಂತ ಹೇಳಿ ಗೊತ್ತಾದ ಕೂಡಲೇ ನಾವು ಹೋಗ್ತಿದ್ದೇವೆ ಅಲ್ಲಿಗೆ. ಕೃಷ್ಣನನ್ನ ಬಿಟ್ಟು ನಾವು ಬಂದಿದ್ದೇವೆ. ಆದ್ರೆ ಕೃಷ್ಣ ನಮ್ಮನ್ನು ಇಂಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ತಿದ್ದಾರೆ. ನಾನು ಹೇಳೋದು ಸಾಮಾನ್ಯ ವ್ಯಕ್ತಿಗಳು ನಾವೆಲ್ಲ ನಮ್ಮನ್ನು ಡೈರೆಕ್ಟ್ಲಿ ಕಂಟ್ರೋಲ್ ಮಾಡ್ತಿಲ್ಲ. ಆದ ಕಾರಣ ಯಾರು ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರೋದು? ಆ ಕಂಟ್ರೋಲ್ ಮಾಡೋದಕ್ಕೆ ಏನ್ ಹೇಳುದು? ಪ್ರಕೃತಿನ ಪ್ರಭುಜಿ. ತ್ರಿಗುಣಗಳು ಪ್ರಕೃತಿ. ಅದಕ್ಕೆ ಏನ್ ಹೇಳ್ತಾರೆ? ಇಲ್ಲೇ ಹೇಳಿದ್ದಾರೆ. ಅದಕ್ಕೆ ಸಂಸ್ಕಾರ. ಆ ತ್ರಿಗುಣಗಳೊಟ್ಟಿಗೆ ಸೇರಿ ಆದಂತಹ ಒಂದು ಏನ್ ಹೇಳ್ತಾರೆ, ಥಾಟ್ಸ್ ಆಗಿರ್ಬೋದು, ಏನಾಗ್ಲಿ, ಅದು ನಮ್ಮ ಸಂಸ್ಕಾರ ಅಂತ ಹೇಳ್ತಾರೆ. ಅದು ಯಾವತ್ತೂ ಈ ಆತ್ಮದ ಜೊತೆ ಹೋಗ್ತಾ ಇರ್ತದೆ. ಯಾವ್ದ್ರಲ್ಲಿ ಹೋಗ್ತಾ ಇರ್ತದೆ? ಯಾವ್ದ್ರ ಜೊತೆ ಹೋಗ್ತಾ ಇರ್ತದೆ? ಸೂಕ್ಷ್ಮ ದೇಹದಲ್ಲಿ. ಸೂಕ್ಷ್ಮ ದೇಹ ಯಾವತ್ತು ಬಿಡುದೇ ಇಲ್ಲ, ಆತ್ಮದ ಒಟ್ಟಿಗೆ ಹೋಗ್ತಾ ಇರ್ತದೆ. ಆದ ಕಾರಣ ಆ ಸೂಕ್ಷ್ಮ ದೇಹವನ್ನ ಶುದ್ಧ ಮಾಡಬೇಕು. ಶುದ್ಧ ಮಾಡ್ಲಿಲ್ಲ ಅಂದ್ರೆ ಆತ್ಮ ಯಾವತ್ತೂ ರಿಸ್ಕ್ ಇದೆ ಆತ್ಮಕ್ಕೆ. ಯಾಕಂತ ಹೇಳಿದ್ರೆ ಅದು ತಟಸ್ಥ. ಅದು ಇದರ ಮಾತು ಕೇಳುವ. ಈಗ ಒಂದು ವಿಚಾರ ನೋಡುವ. ಈಗಲಿ ಈ ಸ್ವಭಾವ ಅಂತ ಹೇಳುವಂಥದ್ದು ಅದು ನಿರ್ಜೀವ. ಸ್ವಭಾವ ಅಂತ ಹೇಳುವಂಥದ್ದು ನಿರ್ಜೀವ. ಆಮೇಲೆ ಅದಕ್ಕೆ ನಾಶ ಇದೆ ಈ ಸ್ವಭಾವಕ್ಕೆ. ಇಲ್ಲಿ ಏನ್ ಬರೆದಿದ್ದಾರೆ? ಸ್ವಭಾವಕ್ಕೆ ಎಲ್ಲೋ ಬರೆದಿದಾರಲ್ಲ, ಒಂದ್ ನಿಮಿಷ. ಸ್ವಭಾವ ಅಂತ ಹೇಳಿ ನಿತ್ಯ ಸ್ವಭಾವ ಅಂತ ಹೇಳಿ, ನಿತ್ಯ ಅಂತ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಿನ್ನೆ ಡಿಸ್ಕಷನ್ ಮಾಡಿದಾಗೆ ಜನ್ಮಾಂತರದಿಂದ ಅದರ ಜೊತೆ ಸಂಬಂಧ ಇದೆ ನಮಗೆ. ಈ ಪ್ರಕೃತಿಯಿಂದ ಉಂಟಾದಂತಹ ಪ್ರಕೃತಿಯೊಟ್ಟಿಗೆ ಆತ್ಮ ಬಂದು ಸೇರಿದ ಕಾರಣ ಉಂಟಾದಂತಹ ಒಂದು ಸ್ವಭಾವ ಇದೆಯಲ್ಲ, ಅದು ನಿಜವಾದ ಸ್ವಭಾವ ಇಲ್ಲ. ಆದ್ರೆ ಅದು ನಿತ್ಯ. ಯಾಕೆ ನಿತ್ಯ ಅಂತ ಹೇಳಿದ್ರೆ ಗೊತ್ತಿಲ್ಲ ಯಾವಾಗಿಂದ ಉಂಟು ಅಂತ ಹೇಳಿ, ಆದಿಯಿಂದ ಉಂಟದು. ಆದ ಕಾರಣ ಈ ಸ್ವಭಾವ ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಅರ್ಥ ಮಾಡಿಕೊಳ್ಳುವಂಥದ್ದು. ಇದು ನಿಜವಾಗಿ ನಮ್ಮ ಸ್ವಭಾವ ಅಲ್ಲ. ಆದ ಕಾರಣ ಅದಕ್ಕೆ ಅಂತ್ಯ ಇದೆ. ಅಂತ್ಯ ಇರುವ ಸ್ವಭಾವ ಅಂತ ಹೇಳುವಂಥದ್ದು ಅದಕ್ಕೇನ್ ಹೇಳುದು? ಅದು ನಿರ್ಜೀವ. ಅದು ನಿರ್ಜೀವ. ಅದಕ್ಕೆ ಜೀವ ಇಲ್ಲ. ಯಾವಾಗ ಆತ್ಮಕ್ಕೆ ಒಲವು ಉಂಟು ಆಗ ಮಾತ್ರ ಅದಕ್ಕೆ ಇದು ಬರುದು, ಶಕ್ತಿ ಬರುವಂಥದ್ದು. ಈಗ ನಮಗೆ ಈಗ ಎಷ್ಟು ಜನ ನೀರುಳ್ಳಿ ಬೆಳ್ಳುಳ್ಳಿ ಬಿಟ್ಟಿದ್ದೇವೆ ನಾವು ಗೊತ್ತಿಲ್ಲ. ನಾವು ಎಲ್ಲರೂ ಹೆಚ್ಚಿನವರೆಲ್ಲ ನೀರುಳ್ಳಿ ಬೆಳ್ಳುಳ್ಳಿ ತಿನ್ನುವುದು ಬಿಟ್ಟಿದ್ದೇವೆ, ಹೌದಲ್ಲ? ನೀರುಳ್ಳಿ ಬೆಳ್ಳುಳ್ಳಿ ತಿನ್ನೋದು ಬಿಟ್ಟಿದ್ದೇವೆ ಹೆಚ್ಚಿನವರು, ಭಗವಂತನ ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡುವವರು. ಯಾಕಂದ್ರೆ ಅದು ಭಕ್ತಿಗೆ ತುಂಬಾ ಅಡ್ಡಿ ಪಡುವಂತ ವಿಷಯ. ಇನ್ನು ನಾನ್ ವೆಜ್ ಎಲ್ಲ ನಾವು ವಿಚಾರವಿಲ್ಲ ಡಿಸ್ಕಷನ್ ಮಾಡುವುದು. ಅಕಸ್ಮಾತ್ ನಾವು ಯಾರಾದ್ರೂ ತಿಂತಾ ಇದ್ರೆ ಅದನ್ನ ನಿಲ್ಲಿಸ್ಬೇಕು. ಯಾಕೆ ನಿಲ್ಲಿಸ್ಬೇಕು? ಸಡನ್ ಆಗಿಲ್ಲ ಅಂದ್ರೆ ನಿಧಾನವಾಗಿ ಅದನ್ನ ನಿಲ್ಲಿಸ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಭಕ್ತಿ ಸಾಧ್ಯವಿಲ್ಲ. ಇಲ್ಲಿ ಯಾಕೆ ಈ ಉದಾಹರಣೆ ಅಂತ ಹೇಳಿದ್ರೆ, ಈಗ ನೀರುಳ್ಳಿ ಬೆಳ್ಳುಳ್ಳಿ ನಾವು ತಿಂತಾ ಇದ್ದೆವು. ಅಕಸ್ಮಾತ್ ಕೆಲವರು ನಾನ್ ವೆಜ್ ತಿಂತಾ ಇದ್ದೆವು. ಈ ಜನ್ಮ ಅಲ್ಲರೆ ಎಷ್ಟೋ ಜನ್ಮ ಹಿಂದೆ ತಿಂದಿರಬಹುದು. ಆದ್ರೆ ಈ ಜನ್ಮದಲ್ಲಿ ನಾವು ನೀರುಳ್ಳಿ ಬೆಳ್ಳುಳ್ಳಿ ನೆನ್ನೆ ತಿಂದವರಿಗೆ ಮರ್ತೋಗ್ಲಿಕ್ಕೆ ಸಾಧ್ಯವಾದ ನಮಗೆ? ಸಾಧ್ಯವಾ? ಯಾರಾದ್ರೂ ಹೇಳಿ. ಇಲ್ಲ. ಅದರ ಟೇಸ್ಟ್ ಮರ್ತು ಹೋಗ್ಲಿಕ್ಕೂ ಸಾಕು. ಬಟ್ ನೀರುಳ್ಳಿ ತಿಂದಿದ್ದೇನೆ ಅಂತ ಹೇಳೋ ಒಂದು ವಿಚಾರ ಮರ್ತು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಆತ್ಮ ಅದರಲ್ಲಿ ಸಂತೋಷ ಸಿಗ್ತಾ ಇಲ್ಲ ಆತ್ಮಕ್ಕೆ ಅದರಲ್ಲಿ. ಆದ ಕಾರಣ ಅದು ನಮ್ಗೆ ಬೇಡ. ಅದು ಹೇಗೆ ಇರಲಿ, ಜ್ಞಾನ ಸಿಕ್ಕಿತು,
ಭಕ್ತರ ಸಂಘ ಸಿಕ್ಕಿತ್ತು, ಏನೇ ಆಗಲಿ ಇದು ಭಕ್ತಿಗೆ ಅನುಕೂಲ ಅಲ್ಲ ಅಂತ ನಮ್ಗೆ ಆತ್ಮದ ಮುಖಾಂತರ ಅರ್ಥ ಆಯ್ತು. ಆತ್ಮ ಡಿಸಿಷನ್ ತಗೊಳ್ತಾ ಇದೆ ಅಲ್ಲಿ. ಆದ್ರೆ ರಿಸ್ಕ್ ಯಾವತ್ತೂ ಇದೆ, ರಿಸ್ಕ್ ಯಾವತ್ತೂ ಇದೆ. ಆದ ಕಾರಣ ಆತ್ಮದ ಸಂಘ ಅಂತ ಹೇಳಿದ್ರೆ ಭಗವದ್ ಭಕ್ತರ ಸಂಘ. ಅಂದ್ರೆ ಆತ್ಮಕ್ಕೆ ಏನು ಬೇಕು ಅದನ್ನು ಕೊಡುವವರು ಭಗವದ್ ಭಕ್ತರು. ಬೇರೆಯವರೆಲ್ಲ ಏನು ಕೊಡ್ತಾರೆ? ಪ್ರಕೃತಿಯನ್ನ ಕೊಡ್ತಾರೆ. ಪ್ರಕೃತಿಯ ಬಗ್ಗೆ ಚಿಂತನೆ, ಆಗು ಹೋಗುಗಳ ಬಗ್ಗೆ ಚಿಂತನೆ, ಅದನ್ನೇ ಸತ್ಯ ಅಂತ ತಿಳ್ಕೊಳ್ಳೋದು. ಅದು ಸತ್ಯವೇ, ಆದ್ರೆ ಅದು ಪರ್ಮನೆಂಟ್ ಅಲ್ಲದನ್ನೇ ಡಿಸ್ಕಷನ್ ಮಾಡುವಂಥದ್ದು. ನಿನ್ನೆ ಚರ್ಚೆ ಮಾಡಿದ್ದೇವೆ. ಆದ ಕಾರಣ ಈ ಸ್ವಭಾವ ಇದೆಯಲ್ಲ, ಈ ಸ್ವಭಾವವನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ವಭಾವವನ್ನು ಬದಲಾವಣೆ ಮಾಡಬೇಕು. ಪರಂ ದೃಷ್ಟ್ವಾ ನಿವರ್ತತೆ ಅಂತ ನಾವು ಕೇಳಿದ್ದೇವಲ್ಲ. ಪರಂ ದೃಷ್ಟ್ವಾ ನಿವರ್ತತೆ ಅಂದ್ರೆ ಭಗವಂತನ ಕಡೆಗೆ ನಮ್ಮ ಒಲವುಗಳನ್ನ ಡೈವರ್ಟ್ ಮಾಡಬೇಕು. ಭಗವಂತನ ಕಡೆಗೆ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ ಅದಕ್ಕೆ. ನಮ್ಮ ಎಲ್ಲ ಒಲವುಗಳನ್ನ, ಶಾಸ್ತ್ರ ಸಿದ್ಧವಾದ, ಶಾಸ್ತ್ರದಲ್ಲಿ ಹೇಳಿದಂತ ಒಲವುಗಳನ್ನೆಲ್ಲ ಭಗವಂತನ ಕಡೆ ಡೈರೆಕ್ಟ್ ಮಾಡಬೇಕು. ಆಗ ಆ ಸ್ವಭಾವ ಚೇಂಜ್ ಆಗ್ತದೆ. ಆ ಸ್ವಭಾವ ನಿಜವಾದ ಆಧ್ಯಾತ್ಮ ಆಗ್ತದೆ. ಆಗ ನಿಜವಾದ ಆಧ್ಯಾತ್ಮ ಅಂತ ಹೇಳಿದ್ರೆ ಭಗವಂತನ ಕಡೆಗೆ ಹೋಗುವಂತಹ ಒಂದು ಮಾರ್ಗ ಆಗ್ತದೆ ಆತ್ಮಕ್ಕೆ. ಇಲ್ಲದ್ರೆ ಭಗವಂತನಿಂದ ವಿಮುಖವಾಗಿ ಯಾವತ್ತೂ ನಿಲ್ಲುವಂತಹ, ಅದು ನಿತ್ಯ ಆಗಿಬಿಡ್ತದೆ ಅದರದ್ದು. ಅದಕ್ಕೋಸ್ಕರ ಬದ್ಧ ಜೀವದಿಂದ ಮುಕ್ತ ಜೀವ ಆಗ್ಬೇಕಿದ್ರೆ, ನಾವೆಲ್ಲ ಈಗ ಬದ್ಧ ಜೀವರ ಇರುವವರೆಲ್ಲ ಮುಕ್ತ ಜೀವ ಆಗ್ಬೇಕಿದ್ರೆ ಯಾವುದರ ಸಂಘ ಬೇಕು? ನಿಜವಾಗಿ ಭಗವಂತದ ನಾಮ, ಭಗವಂತನ ಭಕ್ತರ ಸಂಘ ಇಲ್ಲದೆ ಕೃಷ್ಣ ಪ್ರೇಮ ಸಿಗುವುದಿಲ್ಲ. ಖಂಡಿತವಾಗಿ ಹೃದಯದಲ್ಲಿ ತಗೊಳ್ಬೇಕು. ಭಗವಂತನ ಭಕ್ತನ ಸಂಘ, ಅದರಲ್ಲಿ ಕೂಡ ಉತ್ತಮ ಭಕ್ತನ ಸಂಘ, ಅವನ ಕರುಣೆ, ಅವರ ಕೃಪೆ, ಭಗವಂತನ ಭಕ್ತರ ಕೃಪೆ ಇಲ್ಲದೆ, ಆಮೇಲೆ ಹರಿನಾಮ ಮಾಡದೆ ನಮಗೆ ಕೃಷ್ಣ ಪ್ರೇಮ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣನ ಪ್ರೀತಿ, ಕೃಷ್ಣನ ಸೇವೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಈ ಒಂದು ಸ್ವಭಾವವನ್ನು ಬದಲಾಯಿಸಬೇಕಿದ್ರೆ ಈ ಎರಡರ ಸಂಘ ಮಾಡಲೇಬೇಕು. ಮಿನಿಮಮ್ ಇದು, ಈ ಎರಡರ ಸಂಘ ಮಾಡಲೇಬೇಕು ಮಿನಿಮಮ್ ಆಗಿ. ಹಾಗೇನಾಗ್ತದೆ? ನಿಧಾನವಾಗಿ ನಮ್ಮ ಸ್ವಭಾವ ಆಧ್ಯಾತ್ಮಿಕವಾಗ್ತದೆ. ಇನ್ನು ಮೂರನೇದು ಭೂತ ಭಾವ ಉದ್ಭವಕರ ವಿಸರ್ಗ ಕರ್ಮ ಸಂಹಿತಂ. ಕರ್ಮ ಅಂದ್ರೇನು? ಕರ್ಮ ಅಂದ್ರೇನು? ಯಾರಾದ್ರೂ ಪ್ರಯತ್ನ ಪಡ್ತೀರಾ? ಭೂತ ಭಾವ ಉದ್ಭವಕರ. ಪುನಃ ಪುನಃ ಈ ಜೀವಕ್ಕೆ ದೇಹ ಸಿಗುವಂತಹ ಕೆಲಸ ಯಾರು ಮಾಡುತ್ತಿದ್ದಾನೆ ಆ ಕೆಲಸಕ್ಕೆ ಕರ್ಮ ಅಂತ ಹೇಳ್ತಾರೆ. ಹೌದಾ? ಆದರೆ ಆ ಕರ್ಮ, ಇಲ್ಲಿ ಹೇಳಿರುವಂತಹ ಕರ್ಮ ಶಾಸ್ತ್ರ ವಿರುದ್ಧವಾದ ಕರ್ಮ ಆಗಿರಬಾರದು. ಶಾಸ್ತ್ರದಲ್ಲಿ ಹೇಳಿದಂತಹ ಕರ್ಮ ಆಗ್ಬೇಕು. ಶಾಸ್ತ್ರ ವಿರುದ್ಧ ಕರ್ಮಕ್ಕೆ ಏನು ಹೇಳ್ತಾರೆ? ಹಿಂದೆ ಚರ್ಚೆ ಮಾಡಿದ್ದೇವೆ ನಾವು. ಶಾಸ್ತ್ರ ವಿರುದ್ಧ ಕರ್ಮಕ್ಕೆ ಏನು ಹೇಳ್ತಾರೆ? ಪಾಪ. ಓಕೆ, ಪಾಪ. ಹಾ ವಿಕರ್ಮ. ಹಾ, ಧನ್ಯವಾದ ಮಾತಾಜಿ. ಪಾಪ ಅಥವಾ ವಿಕರ್ಮ. ವಿಕರ್ಮ, ವಿಕರ್ಮ ಅಂದ್ರೆ ವಿರುದ್ಧವಾದ ಕರ್ಮ, ಶಾಸ್ತ್ರಕ್ಕೆ ವಿರುದ್ಧವಾದ ಕರ್ಮ. ಅದು ಆಸುರಿ ಸ್ವಭಾವ. ಅಸುರರು ಮಾಡುವುದು ಶಾಸ್ತ್ರ ವಿರುದ್ಧ. ಜನರಲಿ ಅಸುರರು ಕೂಡ ಶಾಸ್ತ್ರವನ್ನು ಓದಿರ್ತಾರೆ, ಆದ್ರೆ ಅವರ ಕಾರ್ಯಚಟುವಟಿಕೆಗಳೆಲ್ಲ ಶಾಸ್ತ್ರಕ್ಕೆ ವಿರುದ್ಧವಾಗಿರ್ತದೆ. ಆದ ಕಾರಣ ಆಸುರಿ ಭಾವ ಆಗಿರ್ತದೆ ಅದು. ಆದ ಕಾರಣ ಅದಕ್ಕೆ ಇಲ್ಲಿ ಬೆಲೆ ಇಲ್ಲ, ಅದನ್ನು ಮಾತಾಡ್ತಿಲ್ಲ ಇಲ್ಲಿ ಮಾತಾಡ್ತಿರುವಂಥದ್ದು ಶಾಸ್ತ್ರದಲ್ಲಿ ಹೇಳಿದಂತಹ ಕರ್ಮದಿಂದ ಮಾಡಿ ಸಿಕ್ಕುವಂತಹ ದೇಹ. ಅದರ ಅರ್ಥ ಏನು? ಸಕಾಮ ಕರ್ಮ ಮಾಡುವಂಥದ್ದು. ಸಕಾಮ ಕರ್ಮದಲ್ಲಿ ಏನು ಮಾಡ್ತೇವೆ ನಾವು? ನಮಗೆ ಕಾಮನೆಗಳನ್ನ ಪೂರ್ತಿ ಮಾಡಲಿಕ್ಕೆ ಯಾವುದೋ ಒಂದು ಕೆಲಸ ಮಾಡ್ತೇವೆ. ಆ ಕೆಲಸದಿಂದ ನಮಗೆ ದುಡ್ಡು ಸಿಗಬೇಕು. ಆ ದುಡ್ಡು ಸಿಕ್ಕಿದ ಮೇಲೆ ನಮಗೆ ಏನೋ ಖರೀದಿ ಮಾಡ್ತೇವೆ. ಅದು ನಮಗೆ ಇಮಿಡಿಯೇಟ್ ಬೆನಿಫಿಟ್ ಅಲ್ಲಿ ಅದು ಯಜ್ಞ ಆಗಿಬಿಡ್ತದೆ. ಆ ದುಡ್ಡನ್ನು ಎಲ್ಲಿ ಹಾಕ್ತೇವೆ? ಆ ಕಾರು ಖರೀದಲಿಕ್ಕೆ ಮಾಡ್ತೇವೆ. ಆ ಕಾರು ಸಿಗ್ತದೆ, ಆ ಕಾರನ್ನು ಸಂತೋಷ ಪಡ್ತೇವೆ. ಆಮೇಲೆ ಕಾರು ನಲ್ಲಿ ಸಿಗುವಂತ ಸಂತೋಷ ಪರ್ಮನೆಂಟ್ ಇಲ್ಲ. ಸ್ವಲ್ಪ ದಿನ ಆಗ ದುಡ್ಡು ಕಮ್ಮಿ ಆಗುವಾಗ ಕಾರು ಮಾರಬೇಕಾಗ್ತದೆ, ಕಾರ್ ಆಕ್ಸಿಡೆಂಟ್ ಆಗ್ತದೆ, ಹೀಗೆಲ್ಲ ಆಗ್ತದೆ. ಇದು ಯಾವುದು ಪರ್ಮನೆಂಟ್ ಅಲ್ಲ ಅಂತ ಗೊತ್ತಾಗುವಾಗ ಅಂತಹ ವ್ಯಕ್ತಿ ನಿಧಾನವಾಗಿ ಶುದ್ಧೀಕರಣ ಆಗಿ ಮುಂದೆ ಹೋಗ್ತಾನೆ. ಆದ ಕಾರಣ ಈ ಕರ್ಮಕಾಂಡ ಸೆಕ್ಷನ್ ನ ಬಗ್ಗೆ ಮಾತಾಡ್ತಾ ಇರುವಂತದ್ದು ಇಲ್ಲಿಂದ ಏನು ಉದ್ದೇಶ ಅಂತ ಹೇಳಿದ್ರೆ, ಎಲ್ಲ ಕರ್ಮಕಾಂಡಿಯರಿಗೆ ಹೋಗುವ ಉದ್ದೇಶ ಸ್ವರ್ಗಲೋಕರಿಗೆ ಅಥವಾ ಇನ್ನೂ ಬೆಟರ್ ಎಂಜಾಯ್ಮೆಂಟ್ ಸಿಗುವಂತ ಲೋಕಗಳಿಗೆ ಹೋಗ್ಬೇಕು ಅಂತ ಹೇಳುವ ಆಸೆ. ಅಲ್ಲಿ ಹೋದ್ರೆ ಏನಾಗ್ತದೆ? ವಾಪಸ್ ಕೆಳಗೆ ಬರ್ತಾನೆ, ಕೆಳಗೆ ಬಂದು ಅದೇ ಚಕ್ರಕ್ಕೆ ಸಿಕ್ಕಾಕೊಳ್ತಾನೆ. ಆದರೆ ಈ ಪ್ರೊಸೆಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿ ಅವನು ನಿಧಾನವಾಗಿ ಶುದ್ಧೀಕರಣ ಆಗ್ತದೆ. ಅವನಿಗೆ ಈ ಶುದ್ಧೀಕರಣವಾಗಿ ಅವನಿಗೆ ಶುದ್ಧ ಭಕ್ತರ ಸಂಘ ಸಿಗುವ ಸಾಧ್ಯತೆ ಇರ್ತದೆ. 100% ಹೇಳಲಿಕ್ಕೆ ಆಗುದಿಲ್ಲ, ರಿಸ್ಕ್ ಇದೆ ಇಲ್ಲಿ. ಶುದ್ಧ ಭಕ್ತರ, ಈ ದೇವಾದಿ ದೇವತೆಗಳ ಅರ್ಚನೆಯಲ್ಲೂ ಹೀಗೆ
ಆ ದೇವಾದಿ ದೇವತೆಗಳ ಅರ್ಚನೆ, ಅದೇ ರೀತಿಯಲ್ಲಿ ಈ ಒಂದು ಯಜ್ಞ ಮಾಡುವುದೆಲ್ಲ ಇಂಡೈರೆಕ್ಟ್ಲಿ ಕೃಷ್ಣನಿಗೆ ಸೇರ್ತದೆ. ಆದರೆ ಪ್ರೊಸೆಸ್ ಸ್ಲೋ, ಶುದ್ಧೀಕರಣ ಆಗ್ತಾ ಇರ್ತದೆ. ನಾವೆಲ್ಲ ಮಾಡ್ತಾ ಇದ್ದಿರ್ಬೋದು ಮುಂಚೆದ. ಆದರೆ ಕೃಷ್ಣನ ಶುದ್ಧ ಭಕ್ತಿ ಸಿಗ್ಬೇಕಿದ್ರೆ ಇದು ಯಾವುದರಿಂದಲೂ ಸಾಧ್ಯ ಇಲ್ಲ. ಅದು ಅವ್ಯಾಜ ಕರುಣೆ, ಕಾಸ್ಟ್ಲೆಸ್ ಮರ್ಸಿ ಆಫ್ ಡಿವೋಟಿ ಓನ್ಲಿ ಗಿವ್ಸ್ ಕೃಷ್ಣ ಪ್ರೇಮ. ಕೃಷ್ಣನ ಭಕ್ತಿ, ನಿಜವಾದ ಕೃಷ್ಣನ ಭಕ್ತಿ ಸಿಗುವುದು ಭಕ್ತರ ಸಂಘದಿಂದ, ಇಲ್ಲಂದ್ರೆ ಭಕ್ತರ ಧೂಳಿಯಿಂದ, ಈ ರೀತಿಯ ಭಕ್ತರ ಸಂಘದಿಂದ ಮಾತ್ರ. ಆದ ಕಾರಣ ಏನ್ ಹೇಳ್ತಾರೆ, ಆದೌ ಶ್ರದ್ಧಾ ಅಂತ ಹೇಳುವ ಇದರಲ್ಲಿ, ನವವಿಧವಾದ ಇದರಲ್ಲಿ ಸಾಧನೆಯಲ್ಲಿ ಆದೌ ಶ್ರದ್ಧಾ, ಆಮೇಲೆ ಯಾರಿಗಾದ್ರೂ ನೆನಪಿದ್ಯಾ, ಸಾಧು ಸಂಘ ಅಂತ ಬರ್ತದೆ. ಇದಲ್ಲದೆ 5 ಮುಖ್ಯ ಅಂಗಗಳು ಯಾವುದು, 64 ಭಕ್ತಿಯಲ್ಲಿ 64 ಯಾರು ಕೊಟ್ಟದ್ದು, 64 ಭಕ್ತಿ ಮುಖ್ಯವಾಗಿ ಅದು ತುಂಬಾ ಇದೆ. 64 ಭಕ್ತಿ ಯಾರು ಕೊಟ್ಟದ್ದು? ಭಕ್ತಿ ರಸಾಮೃತ ಸಿಂಧುವಲ್ಲಿ ರೂಪ ಗೋಸ್ವಾಮಿ ಅವರು 64. ಅದರಲ್ಲಿ 5 ಮುಖ್ಯ ಅಂಗಗಳು. ಶ್ರವಣ, ಕೀರ್ತನ. ಇಲ್ಲ, ಅದು ನವವಿಧ ಭಕ್ತಿ ಮಾತಾಜಿ. 5 ಮುಖ್ಯ ಅಂಗಗಳು. ಒಂದು ಸಾಧು ಸಂಘ, ಸಾಧು ಸಂಘ ಫಸ್ಟ್ ಸಾಧು ಸಂಘವೇ ಬಂತದಲ್ಲಿ. ಸಾಧು ಸಂಘ. ಎರಡನೇದು ವಿಗ್ರಹ ಅರ್ಚನೆ ಉಂಟು. ಅದು ಉಂಟು, ಕರೆಕ್ಟ್. 3 ಆಯ್ತು. ಆಯ್ತು, 2 ಆಯ್ತು. ಸಾಧು ಸಂಘ, ವಿಗ್ರಹ ಅರ್ಚನೆ ಆಯ್ತು. ಆಮೇಲೆ 5 ಧಾಮಕ್ಕೆ ಹೋಗುದು, ಮಥುರಾ ಧಾಮಕ್ಕೆ ಹೋಗುದು, 3 ಆಯ್ತು. ವೈಷ್ಣವ ಸೇವೆ ಮತ್ತು ಹರಿನಾಮ ಜಪ. ಹರಿನಾಮ ಜಪ ಮತ್ತೆ ವೈಷ್ಣವ ಸೇವಾ. ವೈಷ್ಣವ ಸೇವಾ ಅಲ್ಲಿ ಆಯ್ತು ಫಸ್ಟಿಗೆ. ಸಾಧು ಸಂಘ. ಈಗ ನಾವು ಮಾಡ್ತಾ ಇರೋದು ಹೇಳಿ, ಭಾಗವತ ಶ್ರವಣ, ನಿತ್ಯ ಭಾಗವತ. ಎಸ್, ಭಾಗವತ ಶ್ರವಣ. ಸಾಧು ಸಂಘ, ನಾಮ ಕೀರ್ತನ, ಭಾಗವತ ಶ್ರವಣ, ಮಥುರವಾಸ, ಶ್ರೀಮೂರ್ತಿರ ಶ್ರದ್ಧೆಯಾ ಸೇವನ. ಈ 5ರ ಸ್ವಲ್ಪ ಸಂಘ ಸಿಕ್ಕಿದ್ರು ಸಾಕು, ಕೃಷ್ಣನ ಪ್ರೇಮ ಏನಾಗ್ತದೆ, ಮುಂದೆ ಹೋಗ್ತಾ ಇರ್ತದೆ. ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಮುಂದೆ ಹೋಗ್ತಾ ಇರ್ತದೆ ಕೃಷ್ಣನ ಸಂಘ, ಕೃಷ್ಣನ ಕಡೆಗೆ ಹೋಗ್ತಾ ಇರ್ತದೆ ಜೀವನ ಸ್ವಲ್ಪ. ಆದ ಕಾರಣ ಡೈಲಿ 5ರದ್ದು ಸಂಘ ಬೇಕೇ ಬೇಕು. ಅದರಲ್ಲಿ ಫಸ್ಟೇ ಇರುವಂತದ್ದು ಸಾಧು ಸಂಘ. ಆದ ಕಾರಣ ಈ ಸ್ವಭಾವ ಬದಲಾವಣೆಗೆ, ಈ ಸ್ವಭಾವ ಏನು ಅಂತ ಹೇಳಿದ್ರೆ ಇದರಿಂದಲೇ ಬರ್ತಾ ಇರೋದು ಸ್ವಭಾವ. ಈ ಕರ್ಮ, ಈ ರೀತಿಯ ಕರ್ಮದಿಂದಲೇ ಈ ತರ ಸ್ವಭಾವ ಬರ್ತಾ ಇರೋದು. ಈ ಸ್ವಭಾವದ ಬದಲಾವಣೆ, ಈ ರೀತಿಯ ಕರ್ಮದ ಬದಲಾವಣೆ ಆಗುವುದು ಯಾವಾಗ ಅಂತ ಹೇಳಿದ್ರೆ ಈ ಪಂಚದ ಅಲ್ಪ ಸಂಘ, ಪಂಚೇರ ಅಲ್ಪ ಸಂಘ, ಈ 5ರ ಸ್ವಲ್ಪ ಸಂಘ ಸಿಕ್ಕಿದ್ರೆ ಸಾಕು. ಏನಾಗ್ತದೆ, ಜನ್ಮ ಆಗ್ತದೆ. ಯಾವ್ದ್ರ ಜನ್ಮ ಆಗ್ತದೆ? ಕೃಷ್ಣ ಪ್ರೇಮದ ಜನ್ಮ ಆಗ್ತದೆ. ಅಂದ್ರೆ ಕೃಷ್ಣ ಪ್ರೇಮ ಸಂಪೂರ್ಣ ಆಗಿರ್ಲಿಲ್ಲ, ದೊಡ್ಡದಾಗ್ಲಿಲ್ಲ, ಬೆಳಿಲಿಲ್ಲ, ಜನ್ಮ ಆಗ್ತದೆ ಅಂತ ಅರ್ಥ. ಅಂದ್ರೆ ಇನ್ನೂ ಸಂಘ ಜಾಸ್ತಿ ಮಾಡಬೇಕು, ಇನ್ನೂ ಭಗವಂತನ ಶ್ರೀಮದ್ ಭಾಗವತವನ್ನ, ಭಗವದ್ಗೀತೆನ ಇನ್ನೂ ಓದಬೇಕು ಜಾಸ್ತಿ, ಭಗವಂತನ ಅರ್ಚನೆ ಇನ್ನೂ ಜಾಸ್ತಿ ಮಾಡಬೇಕು, ಮಥುರ ವೃಂದಾವನದಲ್ಲಿ ಜೀವನ ಮಾಡಬೇಕು. ಈ ರೀತಿಯದ್ದು ಇದು ಜಾಸ್ತಿ ಜಾಸ್ತಿ ಮಾಡಿದಷ್ಟು ಪ್ರೇಮ ವೃದ್ಧಿ ಆಗ್ತಾ ಹೋಗ್ತದೆ. ಸೊ ಆದ ಕಾರಣ ಭೂತ ಭಾವ ಉದ್ಭವಕರ ವಿಸರ್ಗ ಕರ್ಮ ಸಂಹಿತ. ಇದು ಸೈಕಲ್ ಏನು ಅಂತ ಹೇಳಿ ನಾವು ನಿನ್ನೆ ಚರ್ಚೆ ಮಾಡಿದ್ದೇವೆ. ಆ ಸೈಕಲ್ ಪುನಃ ಅದೇ ಶ್ಲೋಕವನ್ನು ತೋರಿಸ್ತೇನೆ. ಶ್ರದ್ಧೆ ಅಂತ ಹೇಳಿದ್ರೆ ಆಹುತಿ. ಶ್ರದ್ಧೆ ಆಹುತಿ ಏಕೆ ಅಂತ ಹೇಳಿದ್ರೆ ಯಾವ್ದಾದ್ರು ಯಜ್ಞ ಮಾಡುವಾಗ ಯಾವ್ದಾದ್ರು ಯಜ್ಞ ಮಾಡುವಾಗ ಏನಾಗ್ತದೆ, ಯಜ್ಞದಲ್ಲಿ ನಾವು ಆಹುತಿ ಏನ್ ಕೊಡ್ತೇವೆ? ಯಜ್ಞದಲ್ಲಿ ನಾವು ಹಾಲು, ತುಪ್ಪ, ಸೆಗಣಿಯಿಂದ ಏನೋ ಮಾಡಿ ಅಥವಾ ಏನೇನೋ ಕೊಡ್ತೇವೆ, ಬಟ್ಟೆ, ನವಧಾನ್ಯಗಳು ಎಲ್ಲ ಹಾಕ್ತೇವೆ ಆಹುತಿಗೆ. ಯಾವ ಕೃಷ್ಣನಿಗೆ ಆಗಿರ್ಲಿ, ಯಾರಿಗೋ ಮಾಡ್ತಾ ಇರುವಂತ ಆಹುತಿ ಅಂತ ಇಟ್ಕೊಳ್ಳೋ. ನಾವು ಇಲ್ಲಿ ಕೃಷ್ಣ ಭಕ್ತಿಯ ಬಗ್ಗೆ ಮಾತಾಡ್ತಿಲ್ಲ. ಕೃಷ್ಣ ಭಕ್ತಿಯಲ್ಲಿ ಇರ್ತಿದ್ರೆ ಅದು ಶುದ್ಧ ಭಕ್ತಿಗೆ ತಲುಪ್ತಾ ಇತ್ತು. ಯಜ್ಞ ಮಾಡ್ತಾ ಇದ್ದೇವೆ, ಎಲ್ಲಿಗೆ ಹೋಗ್ಲಿಕ್ಕೆ ಉದ್ದೇಶ? ಸ್ವರ್ಗಕ್ಕೆ ಹೋಗುವಂತ ಉದ್ದೇಶ. ಆದ ಕಾರಣ ಆ ಉದ್ದೇಶವನ್ನ ಅಗ್ನಿ ಅಂತ ಹೇಳ್ತಾರೆ. ಹೋಗಿ ತಲುಪುವುದು ಅಲ್ಲಿಗೆ ಅಲ್ವಾ, ಸ್ವರ್ಗಕ್ಕೆ. ಆದ ಕಾರಣ ನಾವು ಹಾಕುವಂತ ಅಗ್ನಿಯ ಉದ್ದೇಶ ಎಲ್ಲಿಗೆ ತಲುಪುವುದು? ಸ್ವರ್ಗಕ್ಕೆ. ಆದ ಕಾರಣ ಸ್ವರ್ಗ ಅಗ್ನಿ ಆಯ್ತು. ಸ್ವರ್ಗಕ್ಕೆ ಆತ್ಮ ತಲುಪಿತು. ಸ್ವರ್ಗಕ್ಕೆ ತಲುಪಿದ ಆತ್ಮದ ಇದು ಕ್ಷೀಣ ಆಯ್ತು. ಏನು? ಪುಣ್ಯ ಕ್ಷೀಣ ಆಯ್ತು. ಈ ಆಹುತಿ ಎಲ್ಲ ಮಾಡಿ ಒಳ್ಳೆತನ ಸಿಕ್ಕಿದ್ದೆಲ್ಲ ಆಮೇಲೆ ಕ್ಷೀಣ ಆಗುವಾಗ ಅಲ್ಲಿ ಆ ಜೀವವೇ ಮೋಡಕ್ಕೆ ಆಹುತಿ ಆಗ್ತದೆ. ಆಗ ಮೋಡ ಅಗ್ನಿ ಆಯ್ತು. ಮೋಡ ಅಥವಾ ಮೋಡದ ರಾಜ ಅಗ್ನಿ ಆಯ್ತು.
ಆಮೇಲೆ ಆ ಅಗ್ನಿಯಲ್ಲಿ ಆಹುತಿ ಸಿಕ್ಕಿದ ಮೇಲೆ ಈ ಅಗ್ನಿಯಲ್ಲಿ ಮೋಡಕ್ಕೆ ಬಿದ್ದ ಕೂಡಲೇ ಅದು ಮಳೆ ಆಯಿತು. ಮೋಡ ಘನೀಕೃತವಾಗಿ ಮಳೆ ಆಗುವಾಗ ಆ ಮಳೆ ಏನಾಯ್ತು, ಮಳೆಯಲ್ಲಿರುವಂತಹ ಆತ್ಮ ಆ ಮಳೆ ಎಲ್ಲಿಗೆ ಆಹುತಿ ಆಯ್ತು, ಭೂಮಿಗೆ ಆಹುತಿ ಆಯ್ತು. ಆದ ಕಾರಣ ಭೂಮಿ ಅಗ್ನಿ. ಆ ಭೂಮಿಯಲ್ಲಿ ಸೇರಿದಂತಹ ಆ ಮಳೆಯಿಂದಾಗಿ ಏನಾಯ್ತು, ಅನ್ನದ ಉತ್ಪತ್ತಿ ಆಯ್ತು. ಭೂಮಿಯಲ್ಲಿ ಅನ್ನದ ಉತ್ಪತ್ತಿ, ಆ ಅನ್ನದಲ್ಲಿ ಆತ್ಮ ಸೇರಿದೆ. ಆದ ಕಾರಣ ಆ ಅನ್ನವು ಪುರುಷ ತಿನ್ನುವಾಗ ಆ ಪುರುಷನು ಅಗ್ನಿಯಾದ, ಪುರುಷನಿಗೆ ಆಹುತಿ ಆಯ್ತು. ಯಾವುದು ಅನ್ನ, ನಾವು ಪುರುಷನಿಗೆ ಆಹುತಿ ಆಯ್ತು. ಆದ ಕಾರಣ ತಿನ್ನುವಾಗ ಎಲ್ಲರ ಹೊಟ್ಟೆಗೆ ಹೋಗ್ತದೆ, ಆದ್ರೆ ಅದರಲ್ಲಿ ಫ್ರಕ್ಟಿಫೈ ಆಗುದು ಪುರುಷನಲ್ಲೇ ಆಗ್ಬೇಕು, ಬೇರೆ ಯಾರಲ್ಲೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪುರುಷ ಯೋನಿಯಲ್ಲಿ ಆಗ್ಬೇಕು. ಪುರುಷ ಯೋನಿಯಲ್ಲಿ ಫ್ರಕ್ಟಿಫೈ ಆದ್ದು ಅದು ಫಲೀಭೂತ ಆಗ್ತದೆ. ಆ ಫಲೀಭೂತವಾದಂತಹ ವೀರ್ಯ ಅಥವಾ ರೇತಸ್ಸು ಏನಾಯ್ತು, ಅದು ಮಾತೆಯ ಗರ್ಭಕ್ಕೆ ಆಹುತಿ ಆಯ್ತು. ಆಮೇಲೆ ಮಾತೆ ಅಗ್ನಿ ಆದ್ಲು. ಈ ರೀತಿಯಲ್ಲಿ ಈ ಚಕ್ರ ಸುತ್ತಾಡ್ತಾ ಇರ್ತದೆ. ಈ ಚಕ್ರದಿಂದ ಹೊರಗೆ ಬರಲೇಬೇಕು ನಾವು. ಈಗ ಸಿಕ್ಕಾಕೊಂಡಿದ್ದೇವೆ, ಎಲ್ಲರೂ ಸಿಕ್ಕಾಕೊಂಡಿದ್ದೇವೆ. ನಾವು ಅದರ ಬದಲು ನಾವು ಜಗಳ ಕೂಡ ಮಾಡ್ತಿದ್ದೇವೆ. ನಾನು ಪುರುಷ, ನೀನು ಸ್ತ್ರೀ, ನಾನು ಆ ಜಾತಿ ಈ ಜಾತಿ, ಈ ರೀತಿ ಜಗಳ ಮಾಡ್ತಿದ್ದೇವೆ. ಇಂತಹ ಒಂದು ಸರ್ಕಸ್ಸಿನ ಒಳಗೆ ಸಿಕ್ಕಾಕೊಂಡಿದ್ದೇವೆ. ಇದರಿಂದ ಹೊರಗೆ ಬರೋದೇ ಕಷ್ಟ ಆಗಿದೆ. ಜಂಬೋ ಸರ್ಕಸ್ ಆಗಿದೆ ನಮ್ಮ ಜೀವನ. ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳಿದ್ರೆ ಸಾಧು ಸಂಗನಾಮ ಕೀರ್ತನ, ಭಾಗವತ ಶ್ರವಣ, ಮಥುರಾವಾಸ ಶ್ರೀಮೂರ್ತಿಯರ ಶ್ರದ್ಧೆಯ ಸೇವನ. ನಮಗೆ ಭಗವಂತನ ಅರ್ಚನೆ ಮಾಡುವಾಗ ಎಷ್ಟು ಕಮ್ಮಿ ಶ್ರದ್ಧೆ ಆಗ್ತದೆ. ಅಯ್ಯೋ ಮುಗಿಲಿಲ್ಲಲ್ಲ ಅಂತ ಆಗ್ತದೆ, ಅನ್ನಿಸ್ತದೆ ಒಂದೊಂದ್ಸಲ. ಬೇಗ ಮುಗಿಬೇಕಲ್ಲ ಇದು ಅಂತ ಅನ್ನಿಸ್ತದೆ. ಅದೇ ಬೇರೆ ಏನೋ ಕರ್ಮ ಮಾಡಿದರೆ. ಹರೇ ಕೃಷ್ಣ. ಪ್ರಭುಜಿ, ಸಾರಿ ಟು ಇಂಟರಪ್ಟ್ ಪ್ರಭುಜಿ. ಎಸ್ ಮತ್ತೆ ಸಾಧು ಸಂಘ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೀವು ಫ್ರೀ ಇದ್ದಾಗ ಹೇಳ್ತೀರಾ ಪ್ರಭುಜಿ? ಇವಾಗಿಲ್ಲ ಅಂದ್ರೆ ಆಮೇಲೆ ಹೇಳ್ತೀರಾ ಪ್ರಭುಜಿ? ಸರಿ. ಸಾಧು ಸಂಘ ಹೆಂಗೆ ಸಿಗತ್ತೆ? ಆ ಸಾಧು ಸಂಘ ಈ ನಮ್ಮ ಪ್ರಾಕ್ಟಿಕಲ್ ಆಗಿ ನಾವ್ ಹೆಂಗೆ ತಗೊಳ್ಬಹುದು ಸಾಧು ಸಂಘ ಅಂತ? ಖಂಡಿತ ಮತ್ತೆ ನೆನಪು ಮಾಡ್ತೀರಾ? ಲಾಸ್ಟಿಗೆ ಡಿಸ್ಕಷನ್ ಮಾಡುವ. ಹಾ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಪಂಚೇರ ಅಲ್ಪ ಸಂಘ, ಈ 5ರದ್ದು ಅಲ್ಪ ಸಂಘದಿಂದ ಏನಾಗ್ತದೆ, ಕೃಷ್ಣ ಪ್ರೇಮ ಜನ್ಮಾಲ, ಅಂದ್ರೆ ಕೃಷ್ಣನ ಪ್ರೇಮ ಜನ್ಮ ಆಗ್ತದೆ ಅದರಲ್ಲಿ. ಆದ ಕಾರಣ ತುಂಬಾ ಇಂಪಾರ್ಟೆಂಟ್ ಈ 5. ಅದಕ್ಕೆ ಶ್ರೀಲ ಪ್ರಭುಪಾದರು ಸಿಸ್ಟಮೆಟಿಕ್ ಪ್ರೋಗ್ರೆಸಿವ್ ನಮಗೆಲ್ಲರಿಗೂ, ನಾವು ಎಲ್ಲಿದ್ದೇವೆ ಅಲ್ಲಿಂದ ನಿಜವಾಗಿ ಸಿಸ್ಟಮೆಟಿಕ್ ಆಗಿ ಇದು 5ರ ಸಂಘ ಸಿಕ್ಕಿ ಹೇಗೆ ಭಗವಂತನ ಪ್ರೇಮ ಸಿಗ್ಬೇಕು ಅಂತ ಹೇಳಿ ಪ್ಲಾನ್ಡ್ ಅಂದ್ರೆ ಎಲ್ಲ ಆಚಾರ್ಯರದ್ದು ಪ್ಲಾನ್, ನಮ್ದು ನಿಮ್ದು ಅಂತಲ್ಲ, ಎಲ್ಲ ಆಚಾರ್ಯರದ್ದು ಎಲ್ಲ ಭಕ್ತರದ್ದು ಅದೇ ಪ್ಲಾನ್. ಯಾಕೆ ಅವರು ಈ ಸಂಕಷ್ಟದಲ್ಲಿ ಸಿಕ್ಕಿಕೊಂಡು ಈ ಚಕ್ರದಲ್ಲಿ ಸಿಕ್ಕಾದವರನ್ನು ಹೇಗಾದ್ರೂ ತೆಗೆದು ಭಗವಂತನ ಪಾದಕಮಲಗಳಿಗೆ ಹಾಕಬೇಕು. ನನಗೆ ಸಿಕ್ಕೇ ಆಗಿದೆ ಪಾದಕಮಲಗಳು, ಎಲ್ರಿಗೂ ಸಿಗ್ಬೇಕು ಅಂತ ಹೇಳುವಂತಹ ಉದ್ದೇಶ ಶುದ್ಧ ಭಕ್ತರದ್ದು. ಆದ ಕಾರಣ ಪುನಃ ಈ ದೇಹವ ಸಿಗುವುದು ಉಂಟಲ್ಲ, ಅದಕ್ಕೆ ಕರ್ಮ ಅಂತ ಹೇಳುದು. ಆ ಕರ್ಮದಿಂದ ಹೊರಗೆ ಬರಲೇಬೇಕು. ಆ ಕರ್ಮ ಯಾವುದು ಅಂದ್ರೆ ವೇದ ವಿಹಿತವಾದದ್ದು, ವಿಹಿತ ಕರೆಕ್ಟ್ ವರ್ಡ್ ಅಲ್ಲ, ವೇದದಲ್ಲಿ ಹೇಳಿರುವಂತಹ ಕರ್ಮ, ಅದೇ ಈ ಯಜ್ಞಾದಿಗಳು. ನಾವು ದಿನ ಮಾಡುವಂತಹ, ಕೆಲವರೆಲ್ಲ ಮಾಡುವಂತಹ ಯಜ್ಞಗಳು. ಆ ಯಜ್ಞಗಳು ಯಾಕೆ ಉದ್ದೇಶ ಏನು ಅಂತ ಹೇಳಿದ್ರೆ, ನನಗೆ ಸ್ವರ್ಗ ಪ್ರಾಪ್ತಿ ಆಗ್ಬೇಕು, ಖುಷಿ ಆಗ್ಬೇಕು, ಇನ್ನು ಬೆಟರ್ ಎಂಜಾಯ್ಮೆಂಟ್ ಸಿಗ್ಬೇಕು ಅಂತ ಹೇಳುದು ಉದ್ದೇಶ ಆಗಿರ್ತದೆ. ಆದರೆ ಆ ಪ್ರೊಸೆಸ್ ಅಲ್ಲಿ ಅದು ಶಾಸ್ತ್ರದಲ್ಲಿ ಹೇಳಿರುವ ಕಾರಣ ಅದು ಶುದ್ಧೀಕರಣ ಆಗ್ತಾ ಇರ್ತದೆ. ಆದ್ರೆ ಅದು ಕ್ವಾಲಿಫಿಕೇಶನ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ ಮೃಗಾರಿಗೆ ಏನು ಕ್ವಾಲಿಫಿಕೇಶನ್ ಇತ್ತು ಅಲ್ವಾ? ಮೃಗಾರಿಗೆ ಏನು ಕ್ವಾಲಿಫಿಕೇಶನ್, ಏನಾದ್ರೂ ಕ್ವಾಲಿಫಿಕೇಶನ್ ಇತ್ತಾ? ಅದೊಂದು ಹಾಡೇ ಇದೆ, ನನಗದು ಮರ್ತೋಗಿದೆ ಆ ಹಾಡು. ಯಾರಿಗಾದ್ರೂ ಗೊತ್ತಿತ್ತಾ ಅದು ಹಾಡು? ಕುಬ್ಜನಿಗೆ ಏನು ಒಳ್ಳೆ ಗುಣ ಇದೆ, ಆ ರೀತಿಯದೆಲ್ಲ ಹಾಡು. ಯಾರಿಗಾದ್ರೂ ನೆನಪಿದೆಯಾ ಅದು? ಇಲ್ಲ. ಸರಿ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈಗ ನೆನಪು ಬರ್ತಾ ಇಲ್ಲ ನನಗೆ. ಸೊ ನೆನಪಿತ್ತು, ಆದ್ರೆ ಮರ್ತು ಹೋಗಿದೆ. ಆಮೇಲೆ ಈ ಭಗವಂತನ ಸಂಘ ಆಗ್ಲಿಕ್ಕೆ ಇವರಿಗೆಲ್ಲ ಏನು, ಗಜೇಂದ್ರನಿಗೆ ಏನು ಕ್ವಾಲಿಫಿಕೇಶನ್ ಇತ್ತು? ಏನು ಕ್ವಾಲಿಫಿಕೇಶನ್ ಗಜೇಂದ್ರನಿಗೆ ಅಲ್ವಾ? ಏನಾದ್ರೂ ಕ್ವಾಲಿಫಿಕೇಶನ್ ಇತ್ತ? ನಮ್ಮ ಹತ್ರ ಇಲ್ಲ ಪ್ರಭು ಆ ಕ್ವಾಲಿಫಿಕೇಶನ್. ಈಗ ಅವನು ನಗರಿ, ಅವನು ವಿಶ್ವಾಸ ನಾರದ ಮುನಿ, ಹೌದು, ವಿಶ್ವಾಸ ನಾರದ ಮುನಿಯ ಮಾತಿನ ಮೇಲೆ ವಿಶ್ವಾಸವಿಟ್ಟು ಅವನು ಹೇಳಿದ ಮಾತು ಕೇಳಿ ನಾವು ಕೇಳುದೇ ಇಲ್ಲ ಅಲ್ಲ. ಮತ್ತೆ ಭಕ್ತಿ ಸಿಗ್ಲಿಕ್ಕೆ ಏನು ಕ್ವಾಲಿಫಿಕೇಶನ್ ಇತ್ತು ಅಂತ ಪ್ರಶ್ನೆ. ಹೇಳಿದ ಮಾತನ್ನು ವಿಧೇಯತೆಯಿಂದ ಕೇಳುವುದು ನಮ್ಮ ಹತ್ರ ಇಲ್ಲ. ಮಾತಾಜಿ ಅದು ಕರೆಕ್ಟ್ ನೀವು ಹೇಳಿದ್ದು, ಅದರ ಬಗ್ಗೆ ಚರ್ಚೆ ಅಲ್ಲ. ಅವರಿಗೆ ಭಕ್ತಿ ಅಂದ್ರೆ ಸಾಧು ಸಂಘ ಸಿಗ್ಲಿಕ್ಕೆ ಏನು ಕ್ವಾಲಿಫಿಕೇಶನ್ ಇತ್ತು ಅಂತ.
ಮೃಗಾರಿಗೆ. ಅವ್ರು ಏನ್ ಮಾಡ್ತಿದ್ದ, ಅರ್ಧಕ್ಕೊಂದು ಬಿಡ್ತಿದ್ದ, ಅರ್ಧಕ್ಕೊಂದು ಅರ್ಧಕ್ಕೊಂದು. ನಾವು ಅಷ್ಟು ಮಾಡುದಿಲ್ಲಲ್ಲ, ನಮಗೆ ವಿಧೇಯತೆ ಇಲ್ಲ, ಅದು ನೀವು ಕರೆಕ್ಟ್ ಹೇಳಿದ್ರಿ. ಆದ್ರೆ ಭಕ್ತಿ ಸಿಗ್ಲಿಕ್ಕೆ ಏನು ಕ್ವಾಲಿಫಿಕೇಶನ್ ಇತ್ತು, ಆದ ಕಾರಣ ಭಕ್ತಿ ಕ್ವಾಲಿಫಿಕೇಶನ್ ಇಂದ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಶೂರ್ ಏನಿಲ್ಲ. ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ನಾವೆಲ್ಲ ಅನ್ಕೊಳ್ತೇವೆ ಪುಣ್ಯ ಇಕಟ್ಟ, ಅಂದ್ರೆ ಪುಣ್ಯವನ್ನ ಸಂಗ್ರಹಿಸಿದ್ರೆ ನಮಗೆ ಭಕ್ತಿಗೂ ಪುಣ್ಯಕ್ಕೂ ಸಂಬಂಧ ಇಲ್ಲ, ಭಕ್ತಿಗೂ ಜ್ಞಾನಕ್ಕೂ ಸಂಬಂಧ ಇಲ್ಲ. ಅದೆಲ್ಲ ಸಂಬಂಧ ಇದೆ ಅಂತ ಹೇಳಿದ್ರೆ ಅದೇ ಗ್ರೇಟ್ ಆಗ್ತಿತ್ತಲ್ಲ. ಈಗ ಜ್ಞಾನ ಸಿಕ್ಕಿ ಸಿಕ್ಕಿ ಸಿಕ್ಕಿ, ನಾನು ಜ್ಞಾನ ಅಂತ ಹೇಳುವಂಥದ್ದು ಭಕ್ತಿಗೆ ಸಂಬಂಧ ಪಡದ ಜ್ಞಾನವನ್ನ, ಜ್ಞಾನ ತುಂಬಾ ನನಗೆ ಸೇರಿದ್ರೆ ಭಕ್ತಿ ಸಿಗ್ತದೆ ಅಂತ ಹೇಳಿದ್ರೆ ಭಕ್ತಿಗಿಂತ ಜ್ಞಾನವೇ ದೊಡ್ಡದಾಯ್ತಲ್ಲ. ಅದರಿಂದ ಖರೀದಿ ಮಾಡ್ಲಿಕ್ಕೆ ಆಗ್ತಾ ಉಂಟಲ್ಲ ಜ್ಞಾನದಿಂದ. ಅಥವಾ ನಾನು ಒಳ್ಳೆ ಪುಣ್ಯ ಮಾಡಿ 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 ನನಗೆ ಭಕ್ತಿ ಸಿಗ್ತದೆ ಅಂತ ಹೇಳಿದ್ರೆ ಅದೇ ಸುಲಭ ಆಗ್ತಿತ್ತಲ್ಲ. ಆಗಿದ್ರೆ ಪುಣ್ಯವನ್ನೇ ಮಾಡೋದು ನಾವು. ಇಲ್ಲ, ಭಕ್ತಿ ಸಿಗುದು ಭಕ್ತಿಯಿಂದ ಮಾತ್ರ, ಭಕ್ತರ ಸಂಘದಿಂದ ಮಾತ್ರ, ಕೃಷ್ಣನಿಂದ ಮಾತ್ರ, ಅದು ಸುಪೀರಿಯರ್ ಎನರ್ಜಿಯಿಂದ ಮಾತ್ರ. ಅಂದ್ರೆ ಆ ಪರಾಶಕ್ತಿ ಅಂದ್ರೆ ಏನ್ ಹೇಳ್ತಾರೆ ಅದಕ್ಕೆ, ಇಂಟರ್ನಲ್ ಪೊಟೆನ್ಸಿಗೆ ಏನ್ ಹೇಳ್ತಾರೆ, ಅಂತರಂಗ ಶಕ್ತಿಯಿಂದ ಮಾತ್ರ. ಅಂತರಂಗ ಶಕ್ತಿಯ ಅಧೀನರಾದವರು ಕೊಟ್ರೆ ಮಾತ್ರ ನಮಗೆ ಭಕ್ತಿ, ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಆದ ಕಾರಣ ಈ ಜ್ಞಾನ ಆಗಿರ್ಲಿ, ಪುಣ್ಯ ಆಗಿರ್ಲಿ, ಅಂತರಂಗ ಶಕ್ತಿಯ ಅಧೀನ ಉಂಟಾ, ಅದು ತ್ರಿಗುಣಗಳ ಅಧೀನ. ಹೌದಾ ಅಲ್ವಾ? ಏನಾದರೂ ಇದರಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆಯಾ, ಅಥವಾ ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪು ಅಂತ ಅನ್ನಿಸ್ತಾ ಇದ್ರೆ ದಯವಿಟ್ಟು ಹೇಳಿ. ಯಾಕಂತ ಹೇಳಿದ್ರೆ ನಾನು ಇಷ್ಟರವರೆಗೆ ಓದಿದ್ದನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನೇ ಹೇಳಬಲ್ಲೆ ವಿನ ನನಗೆ ಗೊತ್ತಿಲ್ಲದ್ದು ಹೇಳಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ನಾನು ಹೇಳಿದ್ದು ತಪ್ಪಿದ್ರೆ ನೀವು ಹೇಳ್ಬೋದು ಖಂಡಿತವಾಗಿ. ಯಾಕೆಂದ್ರೆ ನಾವೆಲ್ಲರೂ ಇಂಪ್ರೂವ್ ಆಗುವ ಉದ್ದೇಶ ನಮ್ದು, ಬೇರೆ ಯಾವುದು ಉದ್ದೇಶ ಅಲ್ಲ ನಮ್ದು ಇಂಪ್ರೂವ್ ಆಗಿ ಕೃಷ್ಣನ ಕಡೆ ಹೋಗ್ಬೇಕು. ನಮ್ಮಲ್ಲಿ ಬೇರೆ ಯಾರಿಗಾದ್ರೂ ನಾವೀಗ ಡಿಸ್ಕಷನ್ ಮಾಡುವಾಗ ನಿಮಗೆ ಓದಿದ್ರಲ್ಲಿ ಹೆಚ್ಚೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಏನು ಮುಜುಗರ ಏನು ಅಗತ್ಯ ಇಲ್ಲ, ಮಾಡುವ ಅಗತ್ಯ ಇಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳಿದ್ದು? ಅಲ್ಲ ಕನ್ಫ್ಯೂಷನ್ಗೆ ದಾರಿ ಮಾಡ್ತಾ ಇದೆಯಾ? ಭಕ್ತಿ ಸಿಗೋದು ಭಕ್ತಿಯಿಂದ ಅಂತ ಶೂರ್ ಆಯ್ತಾ ಇಲ್ವಾ? ಭಕ್ತಿ ಬೇರೆ ಯಾವ್ದ್ರಿಂದಲೋ ನಾನು ದೇವತೆ ಪೂಜೆ ಮಾಡಿ ಸಿಗ್ತದೆ, ಆಮೇಲೆ ಇದು ಸಿಕ್ಕಿದ್ರೆ ಸಿಗ್ತದೆ ಅಂತ ಹೇಳೋ ಒಂದು ಯೋಚನೆ ಎಲ್ಲ ಹರಿಯಿದೆ. ಅಕಸ್ಮಾತ್ ದೇವತೆ ಶುದ್ಧ ಭಕ್ತ ಆದ್ರೆ ವಿಚಾರ ಬೇರೆ. ಶುದ್ಧ ಭಕ್ತರು, ಈಗ ಶಿವದೇವರು ಶುದ್ಧ ಭಕ್ತರು, ವೈಷ್ಣವಾನಾಂ ಯಥಾಸಂಭವ, ಅವರನ್ನ ಶುದ್ಧ ರೀತಿಯಲ್ಲಿ ಪೂಜೆ ಮಾಡಿದ್ರೆ ಖಂಡಿತವಾಗಿ ಕೃಷ್ಣ ಭಕ್ತಿ ಸಿಗ್ತದೆ, ಅದರಲ್ಲೇನು ಸಂಶಯ ಇಲ್ಲ. ಹಾಗೆಲ್ಲ ಮಾತಾಡ್ತಿರೋದು. ಮಟೀರಿಯಲ್ ಎನರ್ಜಿಗೆ ಒಳಪಟ್ಟವರನ್ನ ನಾವು ಪೂಜೆ ಮಾಡಿದರೆ ಅಥವಾ ನಾವು ಅವರನ್ನ ಡಿಪೆಂಡ್ ಆದ್ರೆ ಕೃಷ್ಣ ಭಕ್ತಿ ಸಿಗ್ತದೆ ಅಂತ ಹೇಳುದು ಊಹೆ ಅಷ್ಟೇ. ಕೃಷ್ಣ ಭಕ್ತಿ ನಿಜವಾಗಿ ಕೃಷ್ಣ ಪ್ರೇಮ ಸಿಗುದು ಯಾವಾಗ ಅಂತ ಹೇಳಿದ್ರೆ ಕೃಷ್ಣ ಪ್ರೇಮ ಇದ್ದವರು ಕೊಡುವಾಗ ಮಾತ್ರ. ಅಂದ್ರೆ ಅವರು ಅಂತರಂಗ ಶಕ್ತಿಯಲ್ಲಿ ಅಧೀನರಾದವರು ಕೊಟ್ರೆ ಮಾತ್ರ ಸಿಗುವಂಥದ್ದು. ಆದ ಕಾರಣ ಈ ಭೂತ ಭಾವ ಉದ್ಭವ ಕರಹ ವಿಸರ್ಗ ಕರ್ಮ ಸಂಯುತಮಿಂದ, ಅದೇ ರೀತಿಯಲ್ಲಿ ಸ್ವಭಾವದಿಂದ ನಾವು ಮೇಲೆ ಬಂದು ಭಗವಂತನ ದಾಸರಾಗಬೇಕು ಅಂತ ಹೇಳಿದ್ರೆ ಈ ಶ್ಲೋಕ ನಮ್ಗೆ ಅರ್ಥ ಆದ್ರೆ ಸುಲಭ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಏನು ಮಾಡಿದ್ರು ಓಕೆ ಎಲ್ಲವೂ ಒಂದೇ ಅಂತ. ತುಂಬಾ ಡೇಂಜರ್ ಪಾತ್. ಎಲ್ಲವೂ ಒಂದೇ ಪಾತ್ ಸಾಧ್ಯ ಇಲ್ಲ. ಅಷ್ಟು ಸುಲಭ ಆಗ್ತಿದ್ರೆ ಜೀವನ ತುಂಬಾ ಸುಲಭ ಆಗ್ಬಿಡ್ತಿತ್ತು. ಇಷ್ಟರವರೆಗೆ ಏನಾದ್ರೂ ಪ್ರಶ್ನೆ ಇದೆಯಾ ಇಷ್ಟು ಚರ್ಚೆಯಲ್ಲಿ? ಹರೇ ಕೃಷ್ಣ, ದಯವಿಟ್ಟು ಹೇಳಿ. ಅರ್ಥ ಆಗಿದೆಯಾ? ಪ್ರಶ್ನೆ ಇಲ್ಲ ಪ್ರಭುಜಿ, ಏನು ಪ್ರಶ್ನೆ ಇಲ್ಲ, ಏನು ಪ್ರಶ್ನೆ ಇಲ್ಲ ಪ್ರಭು. ಅರ್ಥ ಆಗಿದೆಯಾ? ಆಗಿದೆ ಪ್ರಭು, ಆಗಿದೆ ಪ್ರಭು. ಒಳ್ಳೆ ಎಕ್ಸಾಂಪಲ್ ಕೊಟ್ಟು ಸೆಟ್ ಮಾಡಿದಿರಿ ನೀವು. ಹರೇ ಕೃಷ್ಣ. ಈಗ ಭಕ್ತಿಯಿಂದ ಮಾತ್ರ ಸಿಗುದು ಅಂತ 100% ಶೂರ್ ಇದೆಯಾ, ಅಲ್ಲ ಸಂಶಯ ಇದೆಯಾ? ಇಲ್ಲಪ್ಪ, ಸಾಧು ಸಂಘದಿಂದ ಸಾಧ್ಯ. ಅಂದ್ರೆ ಸಾಧು ಅಂತ ಹೇಳಿದ್ರೆ ಭಕ್ತಿ, ಅದು ಭಕ್ತಿ, ಭಗವಾನ್, ಭಾಗವತ ಇದೆಲ್ಲ ಒಂದೇ ಪ್ಲಾಟ್ಫಾರ್ಮ್. ಅಂದ್ರೆ ಅಂತರಂಗ ಶಕ್ತಿಯಲ್ಲಿ ಅಧೀನವಾದ್ದು. ಎಸ್ ಮಾತಾಜಿ, ರವಿಕಲ ಮಾತಾಜಿ. ಅದು ವ್ಯಾದಸ್ಯ ಆಚರಣಂ ಆ ರೀತಿ ಶುರು ಆಗ್ತದೆ. ಯಾರಿಗಾದ್ರೂ ಗೂಗಲ್ ಮಾಡಿ ಸಿಗ್ತದಾದ್ರೆ ದಯವಿಟ್ಟು ಹೇಳಿ. ವ್ಯಾದಸ್ಯ ಆಚರಣಂ ಹಾಗೇನೋ ಬರ್ತದೆ, ಫಸ್ಟ್ ಶ್ಲೋಕ ವ್ಯಾದಸ್ಯ ಆಚರಣಂ ಅಂತ. ಅದು ಹಾಕಿದ್ರೆ ಸಿಗ್ಬೋದು ನಿಮ್ಗೆ. ಯಾರಾದ್ರೂ ನೋಡಿ ಸಿಕ್ಕಿದ್ರೆ ಅದನ್ನ ಒಂದ್ಸಲ ಓದಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಎಸ್ ಮತ್ತೆ ನೀವು ಅದು ಹೇಳಿದ್ರಲ್ಲ, ಒಳ್ಳೆ ಚಂದ ಮಾಡಿ ಹೇಳಿದ್ರಿ, ಸರ್ಕಸ್ ಮಾಡಿದಾಗೆ. ಹಾಗೆ ನನ್ನ ಮನಸ್ಸಿನಲ್ಲೇ ಆಯ್ತು. ನಾನು ಈಗ ನಾವು ಸಣ್ಣದಿರುವಾಗೆಲ್ಲ
ಇದಕ್ಕೆ ಹೋಗ್ತಿದ್ದೆ, ಎಕ್ಸಿಬಿಷನ್ಗೆ ಹೋಗ್ತಿದ್ದೇವಲ್ಲ, ಆಗ ಹಾ ತೊಟ್ಟಿಲಲ್ಲಿ ಕುತ್ಕೊಳ್ತಿದ್ದೆವು. ಹಾ ತೊಟ್ಟಿಲಲ್ಲಿ ಕುತ್ಕೊಳ್ಳುವಾಗ ಮೇಲಿದ್ದು ನನ್ನ ಮನಸ್ಸು ನನ್ನದು ಹೇಳಿದ್ದು, ಪ್ರಭು ನೀವು ನನ್ನ ಗುರುವಾಗಿ. ಆ ಇಂದಿನವರಿಗೆ ಚಾಟ ಮಾಡ್ತೇವೆ, ಇನ್ನು ಇಂದಿನವರಿಗೆ ತಾಟ ಮಾಡ್ತೇವೆ. ಅದು ಹಾಗೆ ಜನ್ಮ ಪ್ರತಿ ಜರ ಪುನರಪಿ ಜನರ ಪುನರಪಿ ಮರಣ ಬರುದು. ಆ ಲಾಸ್ಟ್ ಇದ್ರಲ್ಲಿ ಪಕ್ಕನೆ ಅದನ್ನ ಅಡಿಗೆ ಸಿಕ್ಕಿದ್ರೆ ನಮ್ಮ ಪುಣ್ಯ, ಕೃಷ್ಣ ಭಕ್ತಿ ಸಿಕ್ಕಿದ್ರೆ, ಶಿಲಪ್ರಪಾದರ ಪರಂಪರೆಯಲ್ಲಿ ಬಂದ ಹಾ ಅವರು ಸಿಕ್ಕಿದ್ರೆ ನಮ್ಮ ಪುಣ್ಯ. ಅಲ್ಲಿಗೆ ಸ್ಟಾಪ್ ಆಗ್ತದೆ. ಸ್ಟಾಪ್ ಸರಿ. ಆಗ್ಲಿಲ್ಲ ಅಂದ್ರೆ ಅದು ಇನ್ನೂ ಆ ಎಕ್ಸಿಬಿಷನ್ ಅವನು ತಿರುಗಿಸ್ತಾ ಇರ್ತಾನೆ. ಆಗ್ಬೋದು ಹಾ ಪ್ರಭು, ಸರಿಯಾ? ಚಂದ ಚಂದ ಹೇಳಿದ್ರಿ ನೀವು. ಎಲ್ದು ಕರೆಕ್ಟಾ ಹೊರಗೆ ಪ್ರಭು? ಹಾಕ್ತಾನೆ ಅವನಿಗೆ ಸ್ವಲ್ಪ ಹಣ ಕೊಟ್ರೆ. ಹೌದು. ಇನ್ನೊಂದ್ಸಲ ಕೂತ್ಕೊಳ್ತೇನೆ, ಇನ್ನೊಂದ್ಸಲ ಹಾಗೆ. ಹರೇ ಕೃಷ್ಣ. ಇನ್ನೊಮ್ಮೆ ಬರುವಾಗ, ಇನ್ನೊಮ್ಮೆ ಎಕ್ಸಿಬಿಷನ್ ಬರುವಾಗ ಇನ್ನು ಅದನ್ನೇ ನಂಗೆ ಇಷ್ಟ ಹಾಗೆ. ಸರಿ. ಹರೇ ಕೃಷ್ಣ ಪ್ರಭು. ಹಂಗಿದ್ರೆ ಇಲ್ಲ ಕ್ಷಮಿಸಿ ಇಲ್ಲ ಪ್ರಭು. ನನಗೆ ನನಗೆ ಸರಿ ಇದೆ ಅಂತ ಅನ್ನಿಸ್ತಾ ಇದೆ ಖಂಡಿತವಾಗಿ. ಹರೇ ಕೃಷ್ಣ, ಹರೇ ಕೃಷ್ಣ, ಹರಿ ಪ್ರಭು, ಹರಿ ಓಂ. ಹರೇ ಕೃಷ್ಣ. ಓಕೆ, ಇನ್ನು ಮಿಕ್ಕ ಪ್ರಶ್ನೆಗಳಿಗೆ ಉತ್ತರ ಏನ್ ಕೊಡ್ತಾರೆ ಭಗವಂತ ನೋಡೋಣ. ಶ್ಲೋಕ 4. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ. ಅಧಿಭೂತ, ಅಧಿದೈವ, ಅಧಿಯಜ್ಞ. ಇನ್ನು ಟೋಟಲ್ 7 ಪ್ರಶ್ನೆಯಲ್ಲಿ 3 ಪ್ರಶ್ನೆಗೆ ಉತ್ತರ ಆಯಿತು. ಇನ್ನು 3 ಪ್ರಶ್ನೆಗೆ ಉತ್ತರ ಭಗವಂತ ಇಲ್ಲಿ ಕೊಡ್ತಾ ಇದ್ದಾರೆ. ಅಧಿಭೂತಂ ಕ್ಷರೋಭಾವ. ಅಲ್ಲಿ ಅಕ್ಷರ ಅಂತ ಕೇಳಿದ್ದೇವೆ, ಇಲ್ಲಿ ಕ್ಷರ ಅಂತ ಕೇಳಿದ್ದೇವೆ. ಅದು ಯಾವುದು ಕ್ಷರ ಅಂತ ಹೇಳಿದ್ರೆ ನಮ್ಮ ದೇಹ, ಪ್ರಕೃತಿ ಎಲ್ಲ ಭೌತಿಕ ಅಭಿವ್ಯಕ್ತಿ. ನಮ್ಮ ದೇಹ ಕೂಡ ಭೌತಿಕ ಅಭಿವ್ಯಕ್ತಿ. ಕ್ಷರ ಅಂದ್ರೆ ಅದು ಕ್ಷಯಿಸ್ತದೆ, ಅದು ಪರ್ಮನೆಂಟ್ ಇರುವುದಿಲ್ಲ ಅಂತ ಹೇಳಿ. ನಾವು ನಿನ್ನೆ ಇದ್ದ ದೇಹ ಇವತ್ತಿಲ್ಲ, ನಾವು ಚಿಕ್ಕದಿರುವಾಗಿದ್ದ ದೇಹ ನಮ್ಮದು ಈಗ ಅಲ್ಲ, ಬದಲಾವಣೆ ಆಗಿದೆ. ಆದರೆ ಬದಲಾವಣೆ ಆಗ್ತಾ ಇರ್ತದೆ ಅಂತ ಅರ್ಥ. ಅದು ಪರ್ಮನೆಂಟ್ ಆಗಿ ಹಾಗೇ ಇರುವುದಿಲ್ಲ ಅಂತ ಹೇಳಿ. ಈಗ ನಾವು ಹಳ್ಳಿಗೆ ಹೋದ್ರೆ 10 ವರ್ಷ ಹಿಂದೆ ಹೋದುವಾಗ ಇದು ಬೇರೆ ತರ ಇತ್ತು, ಈಗ ಬೇರೆ ತರ ಇದೆ ಅಂತ, ಅಂದ್ರೆ ಪರಿವರ್ತನಾಶೀಲ ಅದು ಅಂತೇಳಿ. ಆಮೇಲೆ ಪುರುಷಶ್ಚ ಅಧಿದೈವತಂ. ಪುರುಷ ಅಂತ ಹೇಳಿದ್ರೆ ಏನು? ವಿರಾಟ್ ರೂಪ, ಭಗವಂತನ ವಿರಾಟ್ ರೂಪ. ಅದು ಸತ್ಯವಾ? ವಿರಾಟ್ ರೂಪ ಸತ್ಯವಾ? ಅಥವಾ ಸತ್ಯ ಅಂತ ಹೇಳುವಕ್ಕಿಂತ ಸತ್ಯವೇ ಅದು? ಅದು ಪರ್ಮನೆಂಟಾ? ಹೇಗೆ ಈ ಅಭಿವ್ಯಕ್ತಿಯು ಬದಲಾವಣೆ ಆಗ್ತದೆ, ಅದಕ್ಕೆ ಅನುಗುಣವಾಗಿ ವಿರಾಟ್ ರೂಪ ಕೂಡ ಬದಲಾವಣೆ ಆಗಬಹುದು. ಆದ ಕಾರಣ ಇದು ಪರ್ಮನೆಂಟ್ ಅಲ್ಲ, ವಿರಾಟ್ ರೂಪ ಪರ್ಮನೆಂಟ್ ಅಲ್ಲ. ಈಗ ವಿರಾಟ್ ರೂಪದಲ್ಲಿ ಕಣ್ಣು ಯಾರು? ಭಗವಂತನ ವಿರಾಟ್ ರೂಪದಲ್ಲಿ ಕಣ್ಣು ಯಾವುದು? ಯಾರು? ಸೂರ್ಯ ಚಂದ್ರ. ಸೂರ್ಯ ಮತ್ತು ಚಂದ್ರ. ಚಂದ್ರ. ಆಮೇಲೆ ನರನಾಡಿಗಳು ಯಾವುದು? ಒಂದು ಜಸ್ಟ್ ಅನ್ ಎಕ್ಸಾಂಪಲ್ ಅಷ್ಟೇ. ನದಿಗಳು. ಆಯ್ತಾ? ಈ ರೀತಿಯದೆಲ್ಲ ನಮಗೆ ನಾವು ಕೇಳಿದ್ದೇವೆ, ಓದಿದ್ದೇವೆ. ಅದು ನಿಜವಾದ ಶುದ್ಧವಾದಂತಹ ಆರಾಧನೆ ಅಲ್ಲ ಅಂತ ಹೇಳಿ ಮುಂದೆ ಭಗವದ್ಗೀತೆಯಲ್ಲಿ ಬರುತ್ತದೆ. ಆದ ಕಾರಣ ಈ ಪುರುಷನಲ್ಲಿ ಇರುವವರು ಯಾರು? ಎಲ್ಲ ದೇವತೆಗಳು. ಅಂದ್ರೆ ಎಲ್ಲಿರುವವರು? ಪುರುಷನಲ್ಲಿ ಇರುವವರು ಎಲ್ಲ ದೇವಾದಿ ದೇವತೆಗಳು. ಅಂದ್ರೆ ಎಲ್ಲಿರುವವರು? ಸೂರ್ಯ, ಚಂದ್ರ, ಸಕಲ ದೇವತೆಗಳೊಂದ ವಿಶ್ವರೂಪ. ಎಲ್ಲಿರುವವರು? ಭೌತಿಕ ಮಟೀರಿಯಲ್ ವರ್ಲ್ಡ್ ಅಲ್ಲಿ ಇರುವವರು, ಭೌತಿಕ ಲೋಕದಲ್ಲಿ ಇರುವವರು. ಆದ ಕಾರಣ ಶುದ್ಧ ಭಕ್ತಿ ಅಷ್ಟು ಸುಲಭ ಇಲ್ಲ. ಶುದ್ಧ ಭಕ್ತಿ ಸಿಗ್ಬೇಕಿದ್ರೆ ಶುದ್ಧ ಭಕ್ತರಿಂದ ಆಗ್ಬೇಕು. ಅವರು ನೋಡ್ಲಿಕ್ಕೆ ಮಟೀರಿಯಲ್ ವರ್ಲ್ಡ್ ಅಲ್ಲಿ ಇದ್ರೂ ಕೂಡ ಅವರು ಇರುವುದಿಲ್ಲ ಅಲ್ಲಿ. ಅಂತವರನ್ನು ಶುದ್ಧ ಭಕ್ತರು ಅಂತ ಹೇಳ್ತಾರೆ. ಅಂತವರನ್ನ ಏನ್ ಹೇಳ್ತಾರೆ? ಶುದ್ಧ ಭಕ್ತರು. ಇನ್ನೊಂದು ಏನ್ ಹೇಳ್ತಾರೆ? ನಿತ್ಯ ಸಿದ್ಧರು ಅಂತ ಹೇಳ್ತಾರೆ. ನಾವು ನಿತ್ಯ ಬದ್ಧರು, ಅಂತವರು ನಿತ್ಯ ಸಿದ್ಧರು. ನಿತ್ಯ ಸಿದ್ಧರಿದ್ರೆ ಮಾತ್ರ, ಅಥವಾ ಅಂತ ಶುದ್ಧ ಭಕ್ತರಿಂದ ಮಾತ್ರ ಭಕ್ತಿ ಸಿಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಮಗೆ ಶ್ರೀಲ ಪ್ರಭುಪಾದರಿಂದ, ಬೇರೆ ಆಚಾರ್ಯರಿಂದ ಸಿಗ್ತಾ ಇದೆ. ಯಾಕಂದ್ರೆ ಅವರೆಲ್ಲ ನಿತ್ಯ ಸಿದ್ಧರು. ಅವರಿಗೆ ಎಲ್ಲರೂ ಬರ್ತಾ ಇದ್ರು, ನಾರದ ಮುನಿಗಳು ಎಲ್ಲರೂ ಬರ್ತಿದ್ರು ಅವರ ಹತ್ರ ಮಾತಾಡ್ಲಿಕ್ಕೆ. ಓಕೆ. ಚ ಮತ್ತು ಅಧಿದೈವತಂ. ಅಧಿದೈವವು ಅಧಿಯಜ್ಞ, ಪರಮಾತ್ಮನು. ಅಹಂ ನಾನು. ಅಧಿಯಜ್ಞ ಅಂದ್ರೆ ಕೃಷ್ಣ. ಅಹಂ ಏವ, ನಾನೇ ಅಧಿಯಜ್ಞ ಅಂದ್ರೆ. ಅಹಂ ಏವ, ನಾನಲ್ಲದೆ ಬೇರೆ ಯಾರು ಯಜ್ಞ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಾವು ಬೇರೆಲ್ಲ ಯಜ್ಞ ಮಾಡುವ ಕೊಟ್ರೆ ಆಹುತಿ, ಅದರಲ್ಲಿರುವ ಭಾವ ತುಂಬಾ ಇಂಪಾರ್ಟೆಂಟು. ಅದು ಕೃಷ್ಣನಿಗೆ ಅಂತ ಹೇಳಿದ್ರೆ ಶುದ್ಧ ಭಕ್ತಿ ಆಯ್ತು. ಇಲ್ಲ ಅದು ಇಂದ್ರನಿಗೆ, ಬೇರೆ ಯಾರಿಗೂ ಅಂತ ಹೇಳಿದ್ರೆ ಶುದ್ಧ ಆಗುದಿಲ್ಲ. ಅದನ್ನ ಬಲ ಮಾಡ್ತಾನೆ. ಯಾವುದನ್ನ ಬಲ ಮಾಡ್ತಾನೆ? ಇಂದ್ರನಲ್ಲಿ ಭಕ್ತಿಯನ್ನ ಭಗವಂತ ಬಲ ಮಾಡ್ತಾನೆ. ಇದನ್ನ ಓದಿದ್ದೇವಲ್ಲ ಈಗಾಗ್ಲೇ.
ಯಾರ್ಯಾರು ಬೇರೆ ಬೇರೆ ದೇವತೆಗಳನ್ನ ಆರಾಧಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಇದ್ದಾರೆ, ಅವರಲ್ಲಿರುವ ಆ ಶ್ರದ್ಧೆಯನ್ನ ಭಗವಂತನೇ ಬಲಪಡಿಸ್ತಾನೆ. ಯಾಕೆಂತಂದ್ರೆ ಆ ಆಸೆ ಇದೆಯಲ್ಲ, ಆ ಫ್ರೀ ವಿಲ್ ಇದೆಯಲ್ಲ, ನಮಗೆ ಆ ಫ್ರೀ ವಿಲ್ ಇದೆಯಲ್ಲ, ಅದೇ ಅದೇ ಇಂಪಾರ್ಟೆಂಟ್. ಆ ಫ್ರೀ ವಿಲ್, ಆತ್ಮಕ್ಕೆ ಇರುವಂತಹ ಆ ಫ್ರೀ ವಿಲ್, ಅದು ನಮ್ಮನ್ನ ಕೃಷ್ಣನ ಕಡೆಗೆ ಹೋಗ್ಬೇಕಾ ಎಲ್ಲೋ ಬೇರೆ ಕಡೆ ಹೋಗ್ಬೇಕಾ ಅಂತ ಡಿಸೈಡ್ ಮಾಡುವಂಥದ್ದು. ಆದ ಕಾರಣ ಫ್ರೀ ವಿಲ್ ಅನ್ನು ಉಪಯೋಗಿಸಿಕೊಂಡು ನಾವು ಈ ರೀತಿಯದೆಲ್ಲ ಮಾಡುವಾಗ ಕೃಷ್ಣನಲ್ಲಿ ಏನು ಕೇಳಬೇಕು? ನನ್ನ ಹರೇ ಕೃಷ್ಣ ಮಹಾಮಂತ್ರ ಜಪದಲ್ಲಿರುವಂತಹ ಶ್ರದ್ಧೆಯನ್ನ ಬಲಪಡಿಸು ಕೃಷ್ಣ ಅಂತ ಕೇಳಬೇಕು. ನಾವು ಯಾವತ್ತು ಭಗವಂತನಲ್ಲಿ ಏನ್ ಕೇಳಬೇಕು? ನಿನ್ನ ನಾಮದಲ್ಲಿ ಶ್ರದ್ಧೆಯನ್ನ ಬಲಪಡಿಸು ಅಂತ ಕೇಳಬೇಕು. ಬೇರೆ ಯಾವುದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ನಿನ್ನ ನಾಮದಲ್ಲಿ ಶ್ರದ್ಧೆಯನ್ನ ಬಲಪಡಿಸು ಅಂತ ಕೇಳಬೇಕು. ಯಾಕಂದ್ರೆ ಹರೇರ್ನಾಮೈವ ಕೇವಲಂ, ಈ ಯಜ್ಞ ಹೇಗೆ ಅಂತಂದ್ರೆ ಅದೇ ಯಜ್ಞ ಕಲಿಯುಗಕ್ಕೆ. ಯಾವುದು? ಹರೇ ಕೃಷ್ಣ ಮಹಾಮಂತ್ರವೇ ಯಜ್ಞ. ಹರೇರ್ನಾಮೈವ ಕೇವಲಂ ಕಲವು ನಾಸ್ತೇವ 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 ಗತಿರನ್ಯತ ಯಜ್ಞೈಹಿ ಸಂಕೀರ್ತನೈ ಪ್ರಾಯೈಹಿ ಯಜಂತಿ ಸುಮೇಧಸ ಸುಮೇಧಸ. ಸುಮೇಧಸ ಅಂತ ಹೇಳಿದ್ರೆ ಯಾರು ನಿಜವಾಗಿ ಬುದ್ಧಿವಂತರು ಅವರು ಕಲಿಯುಗಕ್ಕೆ ಬೇಕಾದಂತ ಯಜ್ಞವಾದ ಸಂಕೀರ್ತನ ಯಜ್ಞೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಆಗ ಏನಾಗ್ತದೆ? ಆ ಯಜ್ಞ ಕೃಷ್ಣನೇ. ಆದ ಕಾರಣ ಆ ಕೃಷ್ಣನೇ ನಮಗೆ ಕೃಷ್ಣ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಅದು ನೆಕ್ಸ್ಟ್ ಶ್ಲೋಕಕ್ಕೆ ಬರ್ತದೆ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಶರೀರಧಾರಿಗಳಲ್ಲಿ, ಶರೀರಧಾರಿಗಳಲ್ಲಿ ಅಂದ್ರೆ ಯಾರು? ಶರೀರಧಾರಿಗಳು ಯಾರು? ಶರೀರವನ್ನ ಧರಿಸಿದ್ದು ಆತ್ಮ ಅಂದ್ರೆ ನಾವು, ಅಥವಾ ನಾನು ಅಂತ ಹೇಳಿದ್ರೆ ಆತ್ಮ. ಅಂತಹ ಆತ್ಮಗಳಲ್ಲಿ ಶ್ರೇಷ್ಠನಾದವ ಅರ್ಜುನ. ಯಾಕೆ ಶ್ರೇಷ್ಠ ಅಂತ ಹೇಳಿದ್ರೆ ಅವನು ಕೃಷ್ಣನ ಹೇಳಿ ಭಕ್ತ ಮತ್ತು ಸ್ನೇಹಿತ. ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದೇ ಹೆಸರು. ಇದು ಅರ್ಥ ಆಯ್ತು. ಸೂರ್ಯ ಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ್ ರೂಪಕ್ಕೆ ಅಧಿದೈವ ಎಂದು ಹೆಸರು. ಎಲ್ಲ ಶರೀರಧಾರಿಗಳ ಹೃದಯಗಳಲ್ಲಿ ನೋಡಿ, ಇನ್ನೊಂದು ವಿಚಾರದಲ್ಲಿ ಸಿಗ್ತಾ ಇದೆ. ಭಗವಂತ ಯಜ್ಞ, ಅವನು ಎಲ್ಲಿದ್ದಾನೆ? ಎಲ್ಲರ ಹೃದಯದಲ್ಲಿದ್ದಾನೆ. ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ, ಪರಮ ಪ್ರಭುವಿಗೆ ಅಧಿಯಜ್ಞ, ಯಜ್ಞದ ಪ್ರಭು ಎಂದು ಹೆಸರು. ಆದ ಕಾರಣ ಈ ಭಗವಂತ ಯಜ್ಞ ಎಲ್ಲರ ಹೃದಯದಲ್ಲಿದ್ದಾನೆ. ಆದ ಕಾರಣ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯದ ಭೋಕ್ತೃ ಯಾರು? ನಾವು ಮಾಡುವ ಪ್ರತಿಯೊಂದು ಕಾರ್ಯದ ಭೋಕ್ತೃ ಯಾರು? ಕೃಷ್ಣ. ನಮ್ಗೆ ಗೊತ್ತಿದೆಯೇ ಇಲ್ವೋ, ಅವನೇ ಭೋಕ್ತೃ ಅದರದ್ದು. ಅದು ಗೊತ್ತಿದ್ರೆ ಭಕ್ತಿ ಶುರುವಾಯ್ತು, ಗೊತ್ತಿಲ್ಲ ಅಂತ ಹೇಳಿದ್ರೆ ಪುನಃ ಈ ಚಕ್ರಕ್ಕೆ ಸಿಲ್ಕಾಳ್ಕೊಳ್ಳೋದು. ಯಾಕಂದ್ರೆ ತದ್ಭಾವ ಭಾವಿತಃ ಅಂತ ಹೇಳಿ ಒಂದು ಶ್ಲೋಕ ಇದೆಯಲ್ಲ, ಭಗವಂತ ನಮ್ಮ ಭಾವನೆಗೆ ಅನುಗುಣವಾಗಿ ಸ್ಪಂದಿಸುವುದು. ನಮ್ಮ ಭಾವನೆ ಯಾವುದರಲ್ಲಿ ನಾವು ಬೇರೂರಿಸಿಕೊಂಡಿದ್ದೇವೆ ಅದಕ್ಕೆ ಅನುಗುಣವಾಗಿ ಭಗವಂತ ತಥಾಸ್ತು ಅಂತ ಹೇಳ್ತಾರೆ. ಆದ ಕಾರಣ ನಾವು ನಮ್ಮ ಫ್ರೀ ವಿಲ್ ಅನ್ನು ಉಪಯೋಗಿಸಿಕೊಂಡು ನಾವು ಇದನ್ನ ಚಿಂತನೆ ಮಾಡ್ಬೇಕು. ಈಗ ನಮಗೆ ಭಕ್ತಿ ಸಿಕ್ಕಿಯಾಗಿದೆ, ಇನ್ನು ನಾವು ಆ ಕಡೆ ಈ ಕಡೆ ಹೋದ್ರೆ ಪ್ರಾಬ್ಲಮ್. ಸಿಕ್ಕಿದ ಮೇಲೆ ಪುನಃ ನನಗೆ ಕನ್ಫ್ಯೂಷನ್ ಆಗಿ ಅಲ್ಲಿ ಹೋಗ್ತೇನೆ ಇಲ್ಲಿ ಹೋಗ್ತೇನೆ ಅಂತ ಹೇಳಿದ್ರೆ ತುಂಬಾ ರಿಸ್ಕ್. ಆದ ಕಾರಣ ನಮ್ಮ ಹೃದಯದಲ್ಲಿ ಖಂಡಿತವಾಗಿ ಇದನ್ನ ದೃಢ ಮಾಡ್ಕೋಬೇಕು. ಯಾವುದು? ಕೃಷ್ಣ ನಮ್ಮ ಹೃದಯದಲ್ಲಿ ಇದ್ದಾನೆ, ನಾವು ಮಾಡೋದೆಲ್ಲ ಕೃಷ್ಣನಿಗೆ ಸೇರ್ತದೆ. ಆದ ಕಾರಣ ನಾವು ಜಾಗೃತೆಯಿಂದ ಇರಬೇಕು. ಜಾಗೃತಿಯಿಂದ ಸಿಕ್ಕಿದೆಲ್ಲ ಬಾಯಿಂದ ಹೊಟ್ಟೆಗೆ ಹಾಕುದಲ್ಲ. ಯಾಕಂದ್ರೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಅಂತ ಹೇಳಿದ್ದಾರೆ. ಸಿಕ್ಕಿದನ್ನೆಲ್ಲ ಬಾಯಿಗೆ ಹಾಕಿದರೆ ಕೃಷ್ಣನಿಗೆ ಏನು ಹವಿಸ್ಕೊಡ್ತಾ ಇದ್ದೇವೆ ನಾವು? ಕೃಷ್ಣ ಯಾವ ರೂಪದಲ್ಲಿದ್ದಾನೆ? ಅಗ್ನಿ ರೂಪದಲ್ಲಿ ಕೃಷ್ಣ ನಮ್ಮನ್ನು ಹಾಕಿದಂತಹ ಪ್ರಸಾದ ಹಾಕಿದ್ರೆ ಉತ್ತಮ, ಬೇರೆ ಆಹಾರವನ್ನು ಕೂಡ ಡೈಜೆಷನ್ ಮಾಡ್ತಾನೆ. ಅವ್ರಿಗೆ ಕಷ್ಟ ಕೊಡ್ತಾ ಇದ್ದೇವೆ ನಾವು. ಈಗ ನಾವು ಯಜ್ಞ ಯಾಗಗಳಲ್ಲಿ ಆ ಅಗ್ನಿಗೆ ನಾವು ಒದ್ದೆ ಬಟ್ಟೆ ಹಾಕುದು, ಒದ್ದೆ ಆದ ಏನೋ ಕಟ್ಟಿಗೆ ಹಾಕುದು, ಒದ್ದೆ ಆದ ಹಲಸಿನ ಮರದ ತುಂಡು ಹಾಕುದು ಮಾಡಿದ್ರೆ ಅಗ್ನಿಗೆ ಸುಲಭ? ಕಷ್ಟ ಅಲ್ವಾ? ಏನು ಬರ್ತದೆ? ಹೊಗೆ ಬರ್ತದೆ. ಅದೇ ರೀತಿಯಲ್ಲಿ ನಾವು ಕೃಷ್ಣನಿಗೆ ಕಷ್ಟ ಕೊಡ್ಲಿಕ್ಕೆ ಹುಟ್ಟಿದ್ದೇವೆ ನಾವು. ಕಾನ್ಶಿಯಸ್ನೆಸ್ ಶುದ್ಧ ಆಗ್ಲಿಲ್ಲ ಅಂದ್ರೆ ಭಗವಂತನಿಗೆ ಕಷ್ಟ. ಆದ ಕಾರಣ ಒಬ್ಬ ಯಾರಾದ್ರೂ ಭಗವಂತನಿಗೆ ಕಡೆಗೆ ಬರ್ತೇನೆ ಅಂತ ಹೇಳಿದ್ರೆ ಭಗವಂತನಿಗೆ ಅಷ್ಟು ಖುಷಿ ಆಗ್ತದೆ. ಒಬ್ಬ ಸಾಕು, ಜಾಸ್ತಿ ಬೇಡ, ಅಷ್ಟು ಖುಷಿ ಆಗ್ತದೆ ಭಗವಂತನಿಗೆ. ಯಾಕಂತ ಹೇಳಿದ್ರೆ ನನಗೆ ಬೇಕಾದೆಲ್ಲ ಮಾಡ್ಲಿಕ್ಕೆ ಶುರು ಮಾಡುವಂತ ಒಬ್ಬ ಬರ್ತಿದ್ದಾನಲ್ಲ ಅಂತ ಹೇಳಿ. ಈಗ ನಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಎಲ್ಲ ಮಕ್ಕಳು ಖುಷಿಯೇ, ಆದ್ರೆ ನನಗೆ ಜಾಸ್ತಿ ಸಹಾಯ ಹೆಲ್ಪ್ ಮಾಡುವ ಮಗು ಇದ್ರೆ ತುಂಬಾ ಖುಷಿ ಅಲ್ವಾ? ನಮ್ಮ ಮನೆಯಲ್ಲಿ 3 ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳೋ, ಒಂದು ಮಗು ತುಂಬಾ ಚಪಾತಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಉಂಟು, ಆಚೆ ಬರೀಲಿಕ್ಕೆ ಪೆನ್ ತಗೊಂಡ್ ಬಾ ಅಂತ ಹೇಳಿ ತೆಗೆದು ಬರ್ತಾ ಉಂಟು, ಆಮೇಲೆ ಕಸ ಗುಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತಾ ಉಂಟು,
ಆಗ ಆ ಮಗುವಿನಲ್ಲಿ ಸ್ವಲ್ಪ ಹೃದಯದಲ್ಲಿ ಹೆಚ್ಚು ಒಲವಿರ್ತದೆ. ಸಂಶಯವೇ ಇಲ್ಲ. ಎಲ್ಲ ಮಕ್ಕಳು ಸಮಾನರೇ, ಆದ್ರೆ ಒಲವು ಜಾಸ್ತಿ ಯಾರಲ್ಲಿ? ಸಹಾಯ ಮಾಡಿದಲ್ಲಿ. ಅಂದ್ರೆ ಭಕ್ತನಾಗುವುದು ಅಂತ ಹೇಳಿದ್ರೆ ಭಗವಂತನ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಭಗವಂತನಿಗೆ ಏನು ಬೇಕು ಅದನ್ನು ಮಾಡುವಂಥದ್ದು. ನಮಗೆ ಬೇಕಾದ್ದಲ್ಲ, ಭಗವಂತನಿಗೆ ಬೇಕಾದ್ದು. ಅಪ್ಪನಲ್ಲಿ ಕೇಳುದು, ಏನಪ್ಪ ಏನ್ ತಗೊಂಡ್ಬರ್ಲಿ ಇವತ್ತು? ಅಪ್ಪ ಹೇಳ್ತಾನೆ ಅದು ತಗೊಂಬ ಅಂದ್ರೆ ಅಪ್ಪನಿಗೆ ಖುಷಿ ಆಯ್ತು. ಸಿಂಪಲ್ ವಿಷಯ, ಸಿಂಪಲ್. ಇದಕ್ಕೆ ಲವ್ ಅಂತ ಹೇಳ್ತಾರೆ, ಪ್ರೀತಿ ಅಂತ ಹೇಳ್ತಾರೆ. ದದಾತಿ ಪ್ರತಿಗೃಹ್ಣಾತಿ ಗುಹ್ಯಮಾಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತೆ ಚೈವ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ. ಭಗವಂತ ಮತ್ತು ಭಕ್ತರ ನಡುವಿರುವಂತಹ ಪ್ರೀತಿಯ ಲಕ್ಷಣ ಇದು, ದದಾತಿ ಪ್ರತಿಗೃಹ್ಣಾತಿ ಅಂತ ಹೇಳಿ. ಅಧಿಯಜ್ಞ ಅಥವಾ ಕೃಷ್ಣ ನಮ್ಮ ಹೃದಯದಲ್ಲಿ, ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ. ಭಾವಾರ್ಥ: ಭೌತಿಕ ಪ್ರಕೃತಿಯು ಸದಾ ಬದಲಾಗುತ್ತಿರುತ್ತದೆ. ಭೌತಿಕ ಶರೀರಗಳು ಸಾಮಾನ್ಯವಾಗಿ 6 ಹಂತಗಳನ್ನು ದಾಟುತ್ತವೆ. ನಮ್ಮೆಲ್ಲರ ಶರೀರ ಈ 6 ಹಂತಗಳನ್ನು ದಾಟುತ್ತದೆ. ಯಾವುದು? ಹುಟ್ಟುವುದು, ಅವು ಹುಟ್ಟುತ್ತವೆ, ಬೆಳೆಯುತ್ತವೆ, ಒಂದಿಷ್ಟು ಕಾಲ ಉಳಿಯುತ್ತವೆ, ಕೆಲವು ಉಪ ಉತ್ಪನ್ನಗಳನ್ನು ಸೃಷ್ಟಿಸುತ್ತವೆ, ಕ್ಷಯಿಸುತ್ತವೆ, ಅನಂತರ ಮಾಯವಾಗುತ್ತದೆ. ತುಂಬಾ ಸುಲಭ ಅರ್ಥ ಆಗ್ಲಿಕ್ಕೆ. ಹುಟ್ಟುತ್ತದೆ, ಬೆಳೀತದೆ. ಬೆಳೆಯುವುದು ಯಾವಾಗಿನವರೆಗೆ? ಯಾರಿಗಾದ್ರೂ ಗೊತ್ತಾ ಬೆಳೆಯುವುದು ಯಾವಾಗಿನವರೆಗೆ ಅಂತ ಹೇಳಿ? ಬೋನು ಬೆಳೆಯುವುದು ಯಾವಾಗಿನವರೆಗೆ? 18-20 ವರ್ಷವರೆಗೆ ಅಷ್ಟೇ. ಅದರ ಹೆಸರೇನು? ಆಮೇಲೆ ನಿಮಗೆ ಎಷ್ಟು ಮಾಡಿದ್ರೂ ಉದ್ದ ಆಗುದಿಲ್ಲ ಅಂತ ಹೇಳ್ತಾರೆ, ಹೌದಾ? ಹೌದು. ಕೌಮಾರಮ್ಮ, ಹಾ, ಕೌಮಾರ, ಹೇಳಿ. ಯವನ ಇರುವಾಗ, ಯೌವನ ಒಂದು 25-20 ಎಷ್ಟೇ ಇರಲಿ, ರಫ್ಲಿ ನಮಗೆ ಅಂದಾಜು ಒಂದು ರಫ್. ಆಮೇಲೆ ನಾವು ಎಷ್ಟು ಮಾಡಿದ್ರು ಎಲ್ದ್ರೂ ಉದ್ದ ಆಗುದಿಲ್ಲ. ಯಾಕೆ ಉದ್ದ ಆಗುದಿಲ್ಲ ಅಂದ್ರೆ ಏನು ಕಂಪ್ಲೀಟ್ ಆಗಿರ್ತದೆ ಅದರಲ್ಲಿ, ಮೆಡಿಕಲ್ ಟರ್ಮಿಯಲ್ಲಿ ಆಸಿಫಿಕೇಶನ್ ಕಂಪ್ಲೀಟ್ ಆಗಿರ್ತದೆ, ಹಾಗಲ್ವಾ? ಹಾಗೆ ಕೇಳ್ಪಟ್ಟಿದ್ದೀನಿ ನಾನು. ಅಂದ್ರೆ ಆಮೇಲೆ ಉದ್ದ ಮಾಡ್ಲಿಕ್ಕೆ ಆಗುದಿಲ್ಲ, ದಪ್ಪ ಸ್ವಲ್ಪ ಆಗಬಹುದು ಏನೋ. ಅಂದ್ರೆ ಬೆಳೆಯುವುದು ಒಂದು ನಿರ್ದಿಷ್ಟ ಟೈಮಿನ ಒಳಗೆ ಒಂದು ಬೆಳೆಯುವುದು ಅಂತ ಇರ್ತದೆ, ಅದರ ನಂತರ ತುಂಬಾ ಬೆಳೆಯುವುದೇನೋ ಆಗುದಿಲ್ಲ. ಈ ರೀತಿಯಲ್ಲಿ ಬೆಳೀತದೆ ದೇಹ. ಆಮೇಲೆ ಒಂದಷ್ಟು ಕಾಲ ಉಳಿತದೆ, ಆ ಬೆಳೆದ ಹಂತದಲ್ಲಿ ಉಳಿತದೆ. ಅದು ಯಾವುದು? ನಮ್ಮ ಈ ಯೌವನ ಆದ ಮೇಲೆ ಒಂದು 60 ವರ್ಷದ ಆದ್ಮೇಲೆ, ಆಮೇಲೆ ನಿಧಾನವಾಗಿ ಕ್ಷಯಿಸ್ಲಿಕ್ಕೆ ಶುರುವಾಗ್ತದೆ ನಮ್ಮ ದೇಹ. ಕೆಲವರಿಗೆ, ನಮ್ಮಲ್ಲಿ ಈಗ ನನಗೆ ಆಗಿದೆ, ನಿಮಗೆ ಆಗಿದೆ, ಕೆಲವರಿಗೆ ಆಗಿದೆ. ಕೆಲವರು ಬೆಳೆಯುವ ತಂಟದಲ್ಲಿ ಇರ್ತಾರೆ. ಆಮೇಲೆ ಕೆಲವರ ಮಕ್ಕಳೆಲ್ಲ ಜಸ್ಟ್ ಹುಟ್ಟಿದ್ದಾರೆ. ಇದೇ ಸ್ಟೇಜ್ ಅಲ್ಲಿ ಇದ್ದೇವೆ ನಾವೆಲ್ಲ. ಆಮೇಲೆ ಆ ಒಂದು ಬೆಳೆದ ಎಂಡ್ ಆಗುವಾಗ, ಬೆಳೆಯುವ ಸಂದರ್ಭದಲ್ಲಿ ಉಪ ಉತ್ಪನ್ನಗಳನ್ನು, ಮಕ್ಕಳಾದಿಗಳನ್ನು ಸೃಷ್ಟಿಯಾಗ್ತದೆ. ಆಮೇಲೆ ಕೊನೆಗೆ ಕ್ಷಯಿಸ್ತದೆ. ಕ್ಷಯಿಸಿದ ನಂತರ ಈ ದೇಹ ಎಲ್ಲಿ ಹೋಗ್ತದೆ? ಮಣ್ಣಿನಲ್ಲಿ ಮಣ್ಣು ಆಗ್ತದೆ, ಗಾಳಿಯಲ್ಲಿ ಗಾಳಿ ಆಗ್ತದೆ, ಅಂದ್ರೆ ಮಾಯ ಆಗ್ತದೆ. ನಮ್ಮ ಕಣ್ಣಿಗೆ, ಭೌತಿಕ ಕಣ್ಣಿಗೆ ಕಾಣುವುದಿಲ್ಲ. ಅಂದ್ರೆ ಆ ಶರೀರ ಕಾಣುವುದಿಲ್ಲ. ಅದು ಒಂದಾಯ್ತು, ಯಾವುದರೊಟ್ಟಿಗೆ? ಲೀನ ಆಯ್ತು ಪ್ರಕೃತಿಯ ಜೊತೆ, ಅದು ಲೀನ. ಆತ್ಮಲೀನ ಆಗುವುದಿಲ್ಲ. ಈ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು. ಅದು ಒಂದು ನಿರ್ದಿಷ್ಟ ಸಮಯದಲ್ಲಿ ಸೃಷ್ಟಿಯಾಗಿದೆ, ಪರ್ಮನೆಂಟ್ ಅಲ್ಲ. ಯಾವುದೋ ಒಂದು ಉದ್ದೇಶಕ್ಕೆ, ಒಂದು ಸಮಯಕ್ಕೆ ಸೃಷ್ಟಿಯಾಗಿದೆ. ನಾವು ಈಗ ಹೇಗೆ ಏನನ್ನು ಸೃಷ್ಟಿ ಮಾಡ್ತೇವೆ ಅದೇ ರೀತಿಯಲ್ಲಿ ಭಗವಂತ ಇದನ್ನು ಸೃಷ್ಟಿ ಮಾಡಿದ. ನಾವೀಗ ಏನನ್ನು ಮಾಡ್ತಾ ಇದ್ದೇವಲ್ಲ, ಮಟೀರಿಯಲ್ ವಿಚಾರವನ್ನು ಉಪಯೋಗಿಸಿಕೊಂಡು, ಈಗ ಮಗು ಎಲ್ಲಿಗೆ ಸಾಗರಕ್ಕೆ ಹೋದ್ರೆ, ಅಂದ್ರೆ ನದಿಯ ಸೈಡಿಗೆಲ್ಲ ಹೋದ್ರೆ, ಮರಳನ್ನು ಉಪಯೋಗಿಸಿಕೊಂಡು ಏನೋ ಒಂದು ಬಾವಿಯ ಅಥವಾ ಏನೋ ಒಂದು ಮಾಡ್ತದೆ. ಅದೇನು ಪರ್ಮನೆಂಟ? ಇಲ್ಲ, ಒಂದು ಕ್ಷಣ. ಅದೇ ರೀತಿಯಲ್ಲಿ ಭಗವಂತ ಈ ಭೌತಿಕ ಸೃಷ್ಟಿ ಮಾಡಿದ, ನೋಡಿ ಸೃಷ್ಟಿ ಮಾಡಿದ, ಕಣ್ಣನ್ನು ಹಾಯಿಸಿ ಸೃಷ್ಟಿ ಮಾಡಿದ. ಅದು ಒಂದು ನಿರ್ದಿಷ್ಟ ಸಮಯದಲ್ಲಿ ಸೃಷ್ಟಿಯಾಗಿದೆ, ಒಂದು ನಿರ್ದಿಷ್ಟ ಸಮಯದಲ್ಲಿ ನಾಶವಾಗುತ್ತದೆ. ಯಾಕೆ ನಾಶ ಆಗ್ತದೆ ಅಂತ ನಮಗೆಲ್ಲ ಗೊತ್ತಿದೆ. ಪ್ರಳಯ ಕಾಲದಲ್ಲಿ ನಾಶ ಆಗ್ತದೆ, ಬ್ರಹ್ಮನ ಸಮಯದಲ್ಲಿ. ಎಲ್ಲ ದೇವತೆಗಳನ್ನು, ಅವರ ವಿಭಿನ್ನ ಲೋಕಗಳನ್ನು ಒಳಗೊಳ್ಳುವ ಪರಮ ಪ್ರಭುವಿನ ಈ ವಿರಾಟ್ ರೂಪಕ್ಕೆ ಅಧಿದೈವತ ಎಂದು ಹೆಸರು. ಎಲ್ಲ ದೇವತೆಗಳನ್ನು, ಅವರ ವಿಭಿನ್ನ ಲೋಕಗಳನ್ನು ಒಳಗೊಳ್ಳುವ, ಅಂದ್ರೆ ಸತ್ಯ, ಏನ್ ಹೇಳ್ತಾರೆ? ಭುವಃ, ಸುವಃ, ಮಹಃ, ಜನಃ, ತಪಃ, ಸತ್ಯಂ. ಈ ಎಲ್ಲ ಮೇಲೆ ಇರುವಂತ ಎಲ್ಲ ಲೋಕಗಳು, ಕೆಳಗಿರುವ ಲೋಕಗಳು, ಎಲ್ಲ ಲೋಕಗಳು ಕೂಡ ಕಾಣ್ತದೆ ಅಲ್ಲಿ. ಈ ವಿರಾಟ್ ರೂಪಕ್ಕೆ ಅಧಿದೈವತ ಎಂದು ಹೆಸರು. ವ್ಯಕ್ತಿಗತ ಆತ್ಮನ ಜೊತೆಗೆ ದೇಹದಲ್ಲಿ ಪರಮಾತ್ಮನಿದ್ದಾನೆ. ವ್ಯಕ್ತಿಗತ ಆತ್ಮನ ಜೊತೆಗೆ ದೇಹದಲ್ಲಿ ಪರಮಾತ್ಮನಿದ್ದಾನೆ. ಪರಮಾತ್ಮನು ಶ್ರೀಕೃಷ್ಣನ ಪರಿಪೂರ್ಣ ಆಕೃತಿ. ಪರಮಾತ್ಮನು ಅಥವಾ ಅಧಿಯಜ್ಞನು ಹೃದಯದಲ್ಲಿ ನೆಲೆಸಿರುತ್ತಾನೆ. ಅಂದ್ರೆ ಶ್ರೀಕೃಷ್ಣ, ಭಗವಂತ ನಮ್ಮ ಹೃದಯದಲ್ಲಿ ಇದ್ದಾನೆ ನೇರ. ಭಕ್ತರಿಗೆ ಯಾರಿದ್ದಾನೆ? ಪರಮಾತ್ಮ ಅಲ್ಲ, ಭಗವಂತ ಕೃಷ್ಣನೇ ಇದ್ದಾನೆ. ಭಕ್ತರಿಗೆ ಅವನು ಪರಮಾತ್ಮ ರೂಪದಲ್ಲಿ ನೋಡುವುದಿಲ್ಲ, ಕೃಷ್ಣನ ರೂಪದಲ್ಲೇ ಹೃದಯದಲ್ಲಿ ನೋಡ್ತಾನೆ ಅವನು.
ಈ ಶ್ಲೋಕದ ಸಂದರ್ಭದಲ್ಲಿ ಏವ ಶಬ್ದವು ತುಂಬಾ ಮುಖ್ಯವಾದದ್ದು. ಅಂದ್ರೆ ಯಜ್ಞ ಅಂದ್ರೆ ಕೃಷ್ಣನೇ, ಏವ ಅಂತಂದ್ರೆ ಕನ್ಫರ್ಮ್, ಅದು ಕನ್ಫರ್ಮ್. ಏಕೆಂದರೆ ಈ ಪದವನ್ನು ಬಳಸಿ ಭಗವಂತನು ಪರಮಾತ್ಮನು ನನ್ನಿಂದ ಬೇರೆಯಲ್ಲ ಎಂದು ಒತ್ತಿ ಹೇಳುತ್ತಿದ್ದಾನೆ. ಎಲ್ಲರ ಹೃದಯದಲ್ಲಿರುವ ಪರಮಾತ್ಮ ನಾನೇ ಅಂತ ಹೇಳ್ತಿದ್ದಾನೆ. ವ್ಯಕ್ತಿಗತ ಆತ್ಮದ ಪಕ್ಕದಲ್ಲಿ ಕುಳಿತ ಪರಮಾತ್ಮನು ದೇವೋತ್ತಮ ಪರಮಪುರುಷನು. ವ್ಯಕ್ತಿಗತ ಆತ್ಮಗಳ ಕರ್ಮದ ಸಾಕ್ಷಿ ಮತ್ತು ಆತ್ಮದ ಪ್ರಜ್ಞೆಯ ವಿವಿಧ ಬಗೆಗಳಿಗೆ ಅವನೇ ಮೂಲ. ತುಂಬಾ ಇಂಪಾರ್ಟೆಂಟು. ವ್ಯಕ್ತಿಗತ ಆತ್ಮಗಳ ಕರ್ಮದ ಸಾಕ್ಷಿ, ನಾವು ಮಾಡುವಂತಹ ಎಲ್ಲ ಕರ್ಮಕ್ಕೆ ಸಾಕ್ಷಿ ಗೋಪಾಲ್ ಸಾಕ್ಷಿ, ಮತ್ತು ಆತ್ಮದ ಪ್ರಜ್ಞೆಯ ವಿವಿಧ ಬಗೆಗಳಿಗೆ. ನಮಗೆ ಬೇರೆ ಬೇರೆ ರೀತಿಯ ಪ್ರಜ್ಞೆ ಇದೆಯಲ್ಲ, ಅದು ಮಾಡುವ, ಇದು ಮಾಡುವ, ಹಾಗೆ ಮಾಡುವ, ಹೀಗೆ ಮಾಡುವ, ಅದಕ್ಕೆಲ್ಲ ಮೂಲ ಕಾರಣ ಭಗವಂತನೇ. ಆದ್ರೆ ಯಾಕೆ ಚಿಂತೆ ಮಾಡುದು ಅಂತ ಹೇಳಿದ್ರೆ, ಕಾರಣ ಭಗವಂತ ಹೇಳಿದ್ರೆ ಏನು ಅರ್ಥ? ಭಗವಂತ ಅದಕ್ಕೆ ಸೈನು ಮಾಡಿದಾನೆ ಅಂತ ಅರ್ಥ. ನಮ್ಮ ಫ್ರೀ ವಿಲ್ಲಿಂದಾಗಿ ನಾವು ಏನು ಗ್ರಹಿಸಿದ್ರು ಓಕೆ ಅಂತ ಹೇಳ್ತಾರೆ. ಆದ್ರೆ ಭಗವಂತನ ಭಕ್ತಿ ತಗೊಂಡ ಮೇಲೆ ಏನು ಹೇಳಿದ್ರು ಓಕೆ ಅಂತ ಹೇಳೋದಿಲ್ಲ. ನನ್ನ ಕಡೆಗೆ ಬರುವ ಮಾರ್ಗ ಮಾತ್ರ ಓಕೆ ಅಂತ ಹೇಳ್ತಾರೆ ಕೃಷ್ಣನ ಕಡೆಗೆ ಹೋಗೋಕ್ಕಿಂತ ಮುಂಚೆ ಎಲ್ಲದಕ್ಕೂ ಸ್ಯಾಂಕ್ಷನ್. ನಾನು ಅವನನ್ನು ಕೊಲ್ಬೇಕು, ಸ್ಯಾಂಕ್ಷನ್. ನಾನು ಅವನನ್ನು ಪ್ರೀತಿಸಬೇಕು, ಸ್ಯಾಂಕ್ಷನ್. ನಾನು ಹೇಗೋ ಮಾಡಬೇಕು, ಸ್ಯಾಂಕ್ಷನ್. ಎಲ್ಲ ಸ್ಯಾಂಕ್ಷನ್. ಆದ್ರೆ ಕೃಷ್ಣ ಪ್ರಜ್ಞೆಗೆ ಹೋದ ಮೇಲೆ ನನ್ನ ಕಡೆಗೆ ಬರುವುದನ್ನು ಮಾತ್ರ ಸ್ಯಾಂಕ್ಷನ್. ಎಂತ ಅದ್ಭುತವಾದ ಭಕ್ತಿ ಯೋಗ ಇದು, ಅದ್ಭುತವಾದ ವಿಚಾರ. ಪರಮಾತ್ಮನು ವ್ಯಕ್ತಿಗತ ಆತ್ಮಕ್ಕೆ ಸ್ವತಂತ್ರವಾಗಿ ಕಾರ್ಯ ಮಾಡಲು ಅವಕಾಶ ನೀಡಿ ವ್ಯಕ್ತಿಗತ ಆತ್ಮನ ಕರ್ಮಗಳನ್ನು ನೋಡುತ್ತಿರುತ್ತಾನೆ. ಈಗ ನೀವು ಇಷ್ಟು ಹೇಳುವಾಗ ಒಂದು ಪ್ರಶ್ನೆ ಕೇಳ್ಬೋದು, ಹಾಗಿದ್ರೆ ಕೆಲವು ಭಕ್ತರೆಲ್ಲ ತಪ್ಪು ಮಾಡುವಾಗ ಕಾಣ್ತಾ ಉಂಟಲ್ಲ. ಅದಕ್ಕೆ ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಉದಾಹರಣೆ ಏನು ಅಂತ ಹೇಳಿದ್ರೆ, ಒಂದು ಫ್ಯಾನ್ ಸ್ವಿಚ್ ಹಾಕುವಾಗ ನಡೀತಾ ಇರ್ತದೆ, ಫಾಸ್ಟ್ ನಡೀತಾ ಇರ್ತದೆ. ಸ್ವಿಚ್ ಸಡನ್ ಆಫ್ ಮಾಡಿದ್ರೆ ಕೂಡಲೇ ನಿಲ್ಲುವುದಿಲ್ಲ. ಅದೇ ರೀತಿಯಲ್ಲಿ ಒಂದು ಜನ್ಮದಲ್ಲಿ 2 ಜನ್ಮದಲ್ಲಿ ತಪ್ಪು ಮಾಡಿದಾಗೆ ಕಾಣುತ್ತದೆ, 10 ಜನ್ಮದಲ್ಲಿ ತಪ್ಪು ಮಾಡುತ್ತದೆ. ಆದರೆ ಅವರು ಎಷ್ಟು ಜನ್ಮ ಎತ್ತಿದ್ದಾರೆ ಅದನ್ನು ನೋಡಿದ್ರೆ ಇದು ಇನ್ಸಿಗ್ನಿಫಿಕೆಂಟ್, ಏನು ಅಲ್ಲ ಅದು ವಿಷಯ. ಪರಮಾತ್ಮನು ಆದರೆ ಯಾರು ಭಕ್ತಿ ಮಾಡ್ತಾರೆ ಅವರಿಗೆ ಅದರ ಬಗ್ಗೆ ಚಿಂತನೆ ಇದೆ, ಬೇಜಾರಿದೆ, ಅವರು ಖಂಡಿತವಾಗಿ ಅದಕ್ಕೆ ಪಶ್ಚಾತ್ತಾಪ ಪಡ್ತಾರೆ. ಬೇರೆಯವರೇ ಹಾಗೆ ಅಲ್ಲ. ಪರಮಾತ್ಮನು ವ್ಯಕ್ತಿಗತ ಆತ್ಮಕ್ಕೆ ಸ್ವತಂತ್ರವಾಗಿ ಕಾರ್ಯ ಮಾಡಲು ಅವಕಾಶ ನೀಡಿ ವ್ಯಕ್ತಿಗತ ಆತ್ಮನ ಕರ್ಮಗಳನ್ನು ನೋಡುತ್ತಿರುತ್ತಾನೆ. ಇದನ್ನು ನಾವು ಈಗ ಚರ್ಚೆ ಮಾಡಿದ್ದೇವೆ. ವ್ಯಕ್ತಿಗತ ಆತ್ಮದ ಕರ್ಮಗಳನ್ನು ನೋಡುತ್ತಿರುತ್ತಾನೆ, ಯಾಕಂದ್ರೆ ಸ್ವತಂತ್ರತೆ ಇದೆಯಲ್ಲ. ಭಗವಂತನ ದಿವ್ಯ ಸೇವೆಯಲ್ಲಿ ನಿರತನಾದ ಕೃಷ್ಣ ಪ್ರಜ್ಞೆಯ ಪರಿಶುದ್ಧ ಭಕ್ತನಿಗೆ ಪರಮಪ್ರಭುವಿನ ಈ ವಿವಿಧ ಅಭಿವ್ಯಕ್ತಿಗಳು ತಂತಾವೇ ಸ್ಪಷ್ಟವಾಗುತ್ತವೆ. ಹೊಸದಾಗಿ ದೀಕ್ಷೆ ಸ್ವೀಕರಿಸಿದವನಿಗೆ ಪರಮಪ್ರಭುವಿನ ಪರಮಾತ್ಮ ಸ್ವರೂಪದ ಬಳಿ ಸಾರಲು ಸಾಧ್ಯವಿಲ್ಲ. ಆತನು ಪ್ರಭುವಿನ ಬೃಹತ್ ವಿರಾಟ್ ಸ್ವರೂಪವನ್ನು ಧ್ಯಾನಿಸುತ್ತಾನೆ. ಹೊಸದಾಗಿ ದೀಕ್ಷೆ ಅಂತ ಹೇಳಿದ್ರೆ ಅವನಿಗೆ ಭಗವಂತನ ಬಗ್ಗೆ ಅಷ್ಟು ಅರ್ಥ ಆಗಿರುವುದಿಲ್ಲ ಅಂತ ಇಟ್ಕೊಳ್ಳುವಾಗ ಅವನೇನ್ ಅನ್ಕೊಳ್ತಾರೆ, ಭಗವಂತ ಆಗಿರ್ಬೋದು, ಕುಡಿಯುವಾಗ ನೀರಿನಲ್ಲಿ ಭಗವಂತ, ನೀರೇ ಭಗವಂತ, ಈ ರೀತಿಯದೆಲ್ಲ ಚಿಂತನೆ. ಹೌದು, ಅಲ್ಲ ಅದು. ಆದ್ರೆ ನಿಜವಾಗಿ ಭಗವಂತ ಗೋಲೋಕದಲ್ಲಿ ನಿಲ್ಲಿಸುವಂತಹ ವ್ಯಕ್ತಿ, ಅದು ನಿಜವಾದ ಅರ್ಥ. ಆತನು ಪ್ರಭುವಿನ ಬೃಹತ್ ವಿರಾಟ್ ರೂಪವನ್ನು ಧ್ಯಾನಿಸುತ್ತಾನೆ. ವಿರಾಟ್ ಪುರುಷನ ಕಾಲುಗಳು ಅಧೋಲೋಕಗಳು, ಅತಲ ವಿತಲ ಸುತಲ ತಲಾತಲ ಇದೆಲ್ಲ. ಸೂರ್ಯಚಂದ್ರರು ಅವನ ಕಣ್ಣುಗಳು. ಊರ್ಧ್ವಲೋಕ ವ್ಯೂಹವು ಆತನ ಶಿರಸ್ಸು. ಯಾವುದು ಊರ್ಧ್ವಲೋಕ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ಯಾವುದು ಊರ್ಧ್ವಲೋಕ? ಇದೆಲ್ಲ ಮೆಟೀರಿಯಲ್ ವರ್ಲ್ಡ್. ಊರ್ಧ್ವಲೋಕ ಯಾವುದು? ಭೂ ಹಸುವ ಮಹಾಜನ ತಪ ಸತ್ಯ, ಅದು ತಲೆ. ಈ ವಿರಾಟ್ ಪುರುಷನನ್ನು ಧ್ಯಾನಿಸುವಂತೆ ನವದೀಕ್ಷಿತನಿಗೆ ಬೋಧಿಸಲಾಗುತ್ತದೆ. ನಮ್ಮ ಭಕ್ತಿ ಮಾರ್ಗದಲ್ಲಿ ಅಲ್ಲ, ಇನ್ ಜನರಲ್ ಹೇಳ್ತಾ ಇದ್ದಾರೆ ಅಷ್ಟೇ. ನಮ್ಮ ಭಕ್ತಿ ಮಾರ್ಗದಲ್ಲಿ ಫಸ್ಟಿಗೆ ಯಾರೇ ಆಗಿರ್ಲಿ ಹರೇ ಕೃಷ್ಣ ಮಹಾಮಂತ್ರ ಮಾಡಿ ಗೋಲೋಕದಲ್ಲಿರುವಂತಹ ಕೃಷ್ಣನನ್ನ ನಾವು ಚಿಂತನೆ ಮಾಡಲಿಕ್ಕೆ, ಚೈತನ್ಯ ಮಹಾಪ್ರಭುಗಳನ್ನ ಚಿಂತನೆ ಮಾಡಲಿಕ್ಕೆ, ಆಮೇಲೆ ವಿಷ್ಣು ತತ್ವದಲ್ಲಿರುವಂತಹ ರಾಮ, ಆಮೇಲೆ ನರಸಿಂಹ, ಈ ರೀತಿಯ ವಿಷ್ಣು ತತ್ವಗಳನ್ನ ನಾವು ಚಿಂತನೆ ಮಾಡಲಿಕ್ಕೆ ನೇರ ಕನ್ಫ್ಯೂಷನ್ ಮಾಡಬಾರದು, ನೇರ ಕೊಡ್ತೇವೆ. ಇದು ಈಗ ಯಾರಿಗೆ ಅಷ್ಟು ಸಂಶಯ ಇದ್ದವರಿಗೆ ಮಾತ್ರ, ವಿರಳ, ಈ ತರ ಇರುವರು ಬಹು ವಿರಳ. ಸೊ ಎಸ್ ಮಾತಾಜಿ, ಇಷ್ಟು ಹೇಳಿ ಈ ಶ್ಲೋಕದಲ್ಲಿ ನಾವು ಇವತ್ತು ವಿರಾಮ ಮಾಡೋಣ. ಆಮೇಲೆ ಮಾತಾಜಿ ಕೇಳಿದಂತಹ ಪ್ರಶ್ನೆ ಸಾಧು ಸಂಘದ ಬಗ್ಗೆ ಏನು ಪ್ರಶ್ನೆ ಅಂತ ಹೇಳಿದ್ರೆ, ಏನ್ ಪ್ರಶ್ನೆ ಮಾತಾಜಿ? ಎಕ್ಸಾಕ್ಟ್ ಪ್ರಶ್ನೆ ನಂಗೆ ನೆನಪಿದ್ದದನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಕೇಳಿದ್ದು ಪ್ರಭುಪಾದರಿಂದ, ಆಮೇಲೆ ಬೇರೆ ಲೆಕ್ಚರ್ಸ್ ಎಲ್ಲ ಕೇಳಿದ್ರಲ್ಲಿ ಏನು ನೆನಪಿದೆ ಅದನ್ನು ಹೇಳಲಿಕ್ಕೆ ಪ್ರಯತ್ನ.
ಸಾಧು ಸಂಘ ಅಂದ್ರೆ ಯಾವ ತರ ಪ್ರಭುಜಿ? ಸಾಧು ಸಂಘದ ಎಕ್ಸಾಂಪಲ್ಸ್ ನಮ್ಗೆ ಹೇಗೆ ಸಾಧು ಸಂಘ ಮಾಡ್ಬೋದು ಡೈಲಿ ಬೇಸಿಸ್? ಕೇಳಿಸ್ತಾ ಪ್ರಭುಜಿ? ಕೇಳಿಸ್ತಾ ಇದೆ. ಸಾಧು ಸಂಘ ಹೇಗೆ ಮಾಡಬಹುದು, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೂಡ ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಶ್ರೀಲ ಪ್ರಭುಪಾದರು ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದಾರೆ. ಆ ಸಿಸ್ಟಮ್ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ನೀವೆಲ್ಲ ಕೇಳಿರ್ತೀರಿ, ಅವರು ಫಸ್ಟಿಗೆ ಬರೆದಂತಹ ಗೀತಾನಗರಿ ಅಂತ ಹೇಳುವ ಪ್ರಬಂಧದಲ್ಲಿ ಇದನ್ನ ಹೇಳಿದ್ದಾರೆ. ಗೀತಾನಗರಿ ಅಂತ ಹೇಳಿ ಫಸ್ಟಿಗೆ ಬರೆದದ್ದು. ಅದರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರ ಪ್ಲಾನ್ ಏನು ಅಂತ ಹೇಳಿದ್ರೆ, ಈ ಕೃಷ್ಣನ ಭಕ್ತಿಯನ್ನ ಎಲ್ಲರಿಗೂ ಕೊಡಬೇಕು. ಹೇಗೆ ಕೊಡುದು ಅಂತ ಹೇಳಿದ್ರೆ, ಫಸ್ಟಿಗೆ ಏನ್ ಮಾಡಿದ್ರು ಅವರು? ಶ್ರೀಲ ಪ್ರಭುಪಾದರು ವಿದೇಶಕ್ಕೆ ಹೋಗಿ ಫಸ್ಟಿಗೆ ಏನ್ ಮಾಡಿದ್ರು? ಸಂಕೀರ್ತನೆ ಮಾಡಿದ್ರು. ಆಮೇಲೆ ಪ್ರಸಾದ ಕೊಟ್ರು. ಇದೆಲ್ಲ ಮಾಡಿದ್ರು. ಇದಕ್ಕೆ ಕೀರ್ತನೆ ಅಂತ ಹೇಳ್ತಾರೆ. ಪ್ರಸಾದ ಕೊಡೋದು ಕೂಡ ಕೀರ್ತನೆ. ಭಗವಂತನ ಬಗ್ಗೆ ಹೇಳುವಂಥದ್ದು, ಭಗವಂತನ ಬಗ್ಗೆ ಮಾತಾಡುವಂಥದ್ದೆಲ್ಲ ಕೀರ್ತನೆ. ಫಸ್ಟ್ಗೆ ಕೀರ್ತನೆ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು? ಕೀರ್ತನೆ ಮಾಡುವಾಗ ಎಲ್ಲರೂ ಸೀರಿಯಸ್ ಆಗುವಾಗ ಜಪ ಮಾಡಿ ಅಂತ ಹೇಳಿದ್ರು ಅಲ್ವಾ? ಜಪ ಮಾಡಿ ಆದ್ಮೇಲೆ ಏನ್ ಮಾಡಿದ್ರು? ಬುಕ್ ಡಿಸ್ಟ್ರಿಬ್ಯೂಷನ್ ಅಲ್ಲ, ಅದು ಇದರಲ್ಲೇ ಬಂತು, ಕೀರ್ತನೆಯಲ್ಲೇ ಬಂತು ಮಾತಾಜಿ. ಜಪ, ಈಗ ಬುಕ್ ಡಿಸ್ಟ್ರಿಬ್ಯೂಷನ್, ಪುಸ್ತಕ ಓದುದು, ಜಪ ಮಾಡುದು, ಇದೆಲ್ಲ ಆದ್ಮೇಲೆ ಏನ್ ಮಾಡ್ತೇವೆ ನಾವು? ಪ್ರವಚನ ನಾವು ಮಾಡ್ತೇವೆ ಅಂತ ಇಟ್ಕೊಳ್ಳ ಆಯ್ತು. ಆಮೇಲೆ ಏನ್ ಮಾಡ್ತಾರೆ? ಅದಿಲ್ಲದೆ ಸಾಧ್ಯವೇ ಇಲ್ಲ. ದೀಕ್ಷೆ. ಆಮೇಲೆ ದೀಕ್ಷೆ ಆದವನಿಗೆ ಇದೆರಡು ಜೊತೆಯಲ್ಲಿ ದೇವಸ್ಥಾನ ಬೇಕೇ ಬೇಕು ಅಲ್ವಾ? ಕೃಷ್ಣನ ಪೂಜೆ ಮಾಡ್ಬೇಕಿದ್ರೆ ದೀಕ್ಷೆ ಆಗ್ಬೇಕು. ದೀಕ್ಷೆ ಆದವರಿಗೆ ದೇವಸ್ಥಾನ ಬೇಕು. ಸೊ ದೇವಸ್ಥಾನ ಮೂರಾಯ್ತು ಇಲ್ಲಿಗೆ. ಒಂದು ಸಂಕೀರ್ತನೆ, ಆಮೇಲೆ ದೇವಸ್ಥಾನ, ಆಮೇಲೆ ದೀಕ್ಷೆ. ದೇವಸ್ಥಾನ ಕಟ್ಟಿದ ಮೇಲೆ ದೀಕ್ಷೆ ಬೇಕೇ ಬೇಕು. ಇದಾದ ಮೇಲೆ ಇನ್ನೊಂದು, ಅದು ವೃಂದಾವನದ ಸೃಷ್ಟಿ. ಪ್ರತಿಯೊಂದು ಗ್ರಾಮಗಳಲ್ಲಿ ಸಿಟಿಗಳು ಎಲ್ಲಿ ಇದ್ರೂ ಕೂಡ ವೃಂದಾವನ ಸೃಷ್ಟಿ. ಅಂದ್ರೆ ಭಕ್ತರ ಜೊತೆ ಜೀವನ ಕಳಿಬೇಕು. ಈಗ ನಾವೆಲ್ಲ ಎಲ್ಲಿದ್ದೇವೆ? ಎಲ್ಲಿಯೋ ಇದ್ದೇವೆ, ಅಲ್ಲಿ ಭಕ್ತರ ಸಂಘ ಕಮ್ಮಿ. ಯಾವಾಗ? ವಾರದಲ್ಲಿ ಒಂದು ದಿವಸ ದೇವಸ್ಥಾನಕ್ಕೆ ಹೋಗುದು, ವಾರದಲ್ಲಿ ಒಂದೇ ದಿವಸ ದೇವಸ್ಥಾನಕ್ಕೆ, ಅಥವಾ ಇಂಟರ್ನೆಟ್ ಅಲ್ಲಿ ಆನ್ಲೈನ್ ಕ್ಲಾಸ್ ಕೇಳುದು 1 ಗಂಟೆ. ಇದಕ್ಕೆ ಸಂಘ ಅಂತ ಹೇಳುದಿಲ್ಲ. ಇದು ಅಲ್ಪ ಸಂಘ ಅಷ್ಟೇ, ಫುಲ್ ಸಂಘ ಅಲ್ಲ. ಇದರಿಂದ ಖಂಡಿತವಾಗಿ ಫಲ ಇದೆ, ಫುಲ್ ಸಂಘ ಅಲ್ಲ. ಸೊ ಆದ ಕಾರಣ ಸಾಧು ಸಂಘ ಅಂತ ಹೇಳಿದ್ರೆ, ಕೃಷ್ಣ ಭೌಮ ಭೂಮಿಯಲ್ಲಿ ವೃಂದಾವನದಲ್ಲಿ ಇರುವಾಗ ಏನ್ ಮಾಡ್ತಿದ್ದ? ಕೃಷ್ಣನ ಜೊತೆ ಹೇಗೆ ಸಂಬಂಧ ಇತ್ತು ಬೇರೆ ಎಲ್ಲವರದ್ದು? ಒಂದು ದಿವಸಕ್ಕೆ ಹೋಗಿ ಬರುದಾ? ವೃಂದಾವನದಲ್ಲಿ ಕೃಷ್ಣನ ಮಾತು, ಕೃಷ್ಣನ ಜೊತೆ ಇರುವಂತದ್ದು ಯಾವತ್ತು. ಅವನು ಅಲ್ಲಿ ಇಲ್ಲಿ ಹೋದ ಬಗ್ಗೆ ಮಾತಾಡುದು. ಅದೇ ಏನು? ಕೃಷ್ಣನ ಬಗ್ಗೆ ಚಾಡಿ ಹೇಳುದು ಕೃಷ್ಣ ಕಥೆಯಲ್ಲಿ. ಕೃಷ್ಣ ಹಾಗೆ ಮಾಡಿದ, ಹೀಗೆ ಮಾಡಿದ ಅಂತ ಹೇಳುದೇ ಕೃಷ್ಣನ ಕತೆ. ಇವತ್ತು ನನ್ನ ಮನೆಗೆ ಬಂದ, ಅವತ್ತು ಅಲ್ಲಿ ಹೋದ, ಅಲ್ಲಿ ಬೆಣ್ಣೆ ಕದ್ದ, ಹಾಗೆ ಹೀಗೆ ಹೇಳುದೇ ಕೃಷ್ಣನ ಕತೆ. ಅಯ್ಯೋ, ಅವನು ನನ್ನ ಬಾಯಿಗೆ ಮಜ್ಜಿಗೆ ನೀರನ್ನು ಉಗುಳಿದ ಅಂತ ಹೇಳುದು ಕತೆ ಕೃಷ್ಣ. ನಾವೇನ್ ಮಾಡ್ತಿದ್ದೇವೆ? ಈ ರೀತಿಯಲ್ಲಿ ಕೃಷ್ಣನ ಭಕ್ತರ ಜೊತೆ ನಾವು ಇದ್ದೇವಾ? ಇಲ್ಲ. ಆದ ಕಾರಣ ಅದು ಶ್ರೀಲ ಪ್ರಭುಪಾದರು ಏನು ಆ ಸಿಸ್ಟಮ್ಯಾಟಿಕ್ ಪ್ರೋಗ್ರೆಸ್ ಮಾಡಿದ್ದಾರೆ. ಈಗ ನಮಗೆಲ್ಲ ಕಾನ್ಶಿಯಸ್ನೆಸ್ ಆಯ್ತು. ಈಗ ನಾವೇನ್ ಮಾಡ್ಬೇಕು? ಎಲ್ಲರೂ ಭಕ್ತರ ಜೊತೆ ಇರ್ಬೇಕು ಅಂತ ಹೇಳಿದ್ರು ಅವರ ಉದ್ದೇಶ. ಅದು ಈಗ ಆಗ್ತದೋ ಮತ್ತೆ ಆಗ್ತದೋ, ಹಾಗೆಯೇ ಆಗ್ತದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಅದಕ್ಕೆ ನಮಗೆ ಸದ್ಯ ಆಗ್ತಾ ಇಲ್ಲ ಅಂತ ಹೇಳಿ ಅದು ಸಾಧ್ಯ ಇಲ್ಲ ಅಂತ ಹೇಳುದಲ್ಲ. ಆದ ಕಾರಣ ಭಕ್ತರೆಲ್ಲ ಜೊತೆಯಲ್ಲಿ ಸೇರಿ ಜೊತೆಯಲ್ಲಿ ವಾಸಿಸುವುದು ಉಂಟಲ್ಲ, ಅದು ವೃಂದಾವನ. ಜೊತೆಯಲ್ಲಿ ವಾಸಿಸುವುದು ವೃಂದಾವನ. ಜಸ್ಟ್ 1 ಗಂಟೆ ಮಾತಾಡೋದು ಇಲ್ಲ. 1 ಗಂಟೆ ಮಾತಾಡೋದು, 2 ಗಂಟೆ ಮಾತಾಡೋದಕ್ಕೆ ಸಂಘ ಅಲ್ಪ ಸಂಘ ಅಷ್ಟೇ. ಆದ ಕಾರಣ ಸಾಧು ಸಂಘ, ಸತ್ಯವಾದ ಸಾಧು ಸಂಘ ಅಂತ ಹೇಳಿದ್ರೆ ನಿರಂತರವಾಗಿ ಸಾಧುಗಳ ಜೊತೆ ಇರುವಂಥದ್ದು. ಅದು ಬ್ರಹ್ಮಚಾರಿ ಆಗಿರ್ಲಿ, ಗೃಹಸ್ಥ ಆಗಿರ್ಲಿ, ವಾನಪ್ರಸ್ಥ ಆಗಿರ್ಲಿ, ಸನ್ಯಾಸ ಆಗಿರ್ಲಿ. ಯಾರು ಕೃಷ್ಣ ಪ್ರಜ್ಞೆ ಬೆಳೆಸಿದ್ದಾನೆ ಅವನು ನಿಜವಾದ ಸನ್ಯಾಸಿ. ಅವನು ಏನಂತ ಅರ್ಥ? ನಿಜವಾದ ಸನ್ಯಾಸಿ ಅಂದ್ರೆ ಅವನು ವೃಂದಾವನದಲ್ಲಿ ನೆಲೆಸಬೇಕು ಯಾವತ್ತು. ವೃಂದಾವನದಲ್ಲಿ ಒಬ್ಬಂಟಿ ಯಾರು ನೆಲೆಸುವುದಿಲ್ಲ. ವೃಂದಾವನದಲ್ಲಿ ಸಂಘದಲ್ಲೇ ನೆಲೆಸುವುದು ಯಾರು. ಯಾರಾದ್ರೂ ವೃಂದಾವನದಲ್ಲಿ ಹೋಗಿ ಒಬ್ಬನೇ ಇದ್ದಾನೆ ಅಂತ, ಎಲ್ಲಿ ಒಬ್ಬನೇ ಇರುವುದು? ಕಾಶಿ ಪ್ರಯಾಗದಲ್ಲಿ ಒಬ್ಬನೇ ಇರುವ ಕಾನ್ಸೆಪ್ಟ್ ಇರಬಹುದು, ಅಥವಾ ಯಾವುದೋ ಒಂದು ಕಾಡಲ್ಲಿ. ಅದರ ವೃಂದಾವನದಲ್ಲಿ ಎಲ್ಲರೂ ಜೊತೆಯಲ್ಲಿ ಭಗವಂತ ಕೃಷ್ಣನ ಸೇವೆ ಮಾಡುವಂಥದ್ದು. ಆಗ ಆ ರೀತಿಯ ಸೃಷ್ಟಿ ಆದ್ರೆ ನಾವು ಎಲ್ಲಿಗೆ ಹೋಗ್ಲಿಕ್ಕೆ ಕ್ವಾಲಿಫೈ ಆಗ್ತೇವೆ? ಕೃಷ್ಣನ ನಿಜವಾದ ಗೋಲೋಕ ವೃಂದಾವನಕ್ಕೆ ಹೋಗ್ಲಿಕ್ಕೆ ಕ್ವಾಲಿಫೈ ಆಗ್ತದೆ. ಅಲ್ಲಿವರೆಗೆ ನಮಗೆ ಆ ಕ್ವಾಲಿಫಿಕೇಶನ್ ಸಿಗುದಿಲ್ಲ. ಆದರೆ ಶ್ರೀಲ ಪ್ರಭುಪಾದರ ಮರ್ಸಿಯಿಂದ ಅಥವಾ ಆಚಾರ್ಯರ ಮರ್ಸಿಯಿಂದ, ಅಂದ್ರೆ ಕೃಪೆಯಿಂದ ನಮಗೆ ಭಾಗ್ಯ ಇರ್ಬೋದು. ಇಲ್ಲದ್ರೆ ಎಕ್ಸಾಕ್ಟ್ ನೋಡಿದ್ರೆ ನಮಗೆ ಕ್ವಾಲಿಫಿಕೇಶನ್ ಇಲ್ಲ ಗೋಲಕಕ್ಕೆ ಹೋಗ್ಲಿಕ್ಕೆ. ಯಾಕಂದ್ರೆ ನಾವು ಗೋಲೋಕಕ್ಕೆ ಹೋಗುವ ರೀತಿಯಲ್ಲಿ ಬದುಕ್ತಾ ಇಲ್ಲಲ್ಲ.
ಗೋಲೋಕಕ್ಕೆ ಹೋಗುವ ರೀತಿಯಲ್ಲಿ ಬದುಕಿದ್ರೆ ಮಾತ್ರ ಗೋಲೋಕಕ್ಕೆ ಎಂಟ್ರೆನ್ಸ್, ಇಲ್ಲದ್ರೆ ಸಾಧ್ಯ ಇಲ್ಲ. ಈಗ ಬೇರೆ ವಿದೇಶಕ್ಕೆ ಹೋಗ್ಬೇಕಿದ್ರೆ ಅದಕ್ಕೆ ನಮ್ಮ ಹತ್ರ ಎಷ್ಟು ದುಡ್ಡು ಬೇಕು, ಅವ್ರು ಕೇಳ್ತಾರೆ ನಿಮ್ಮ ಹತ್ರ ಎಷ್ಟು ದುಡ್ಡು ಉಂಟ, ನಿಮ್ಮ ಅಕೌಂಟ್ ತೋರಿಸಿ, ಅಕೌಂಟಿನ ಹಿಂದೆ ಎಷ್ಟು ಉಂಟು ಎಲ್ಲ ಚೆಕ್ ಮಾಡ್ತಾರೆ, ಸುಮ್ಮನೆ ಕರ್ಕೊಂಡು ಹೋಗೋದಿಲ್ಲ. ಅಲ್ಲೇನಾದ್ರೂ ಮಾಡಿ ಬಂದ್ರೆ ಅದೇ ರೀತಿಯಲ್ಲಿ ಒಂದು ಜಸ್ಟ್ ಉದಾಹರಣೆ ಅಷ್ಟೇ. ಅದೇ ರೀತಿಯಲ್ಲಿ ನಮಗೆ ಇಲ್ಲಿ ಭಗವಂತನ ಧಾಮಕ್ಕೆ ಹೋಗುವಂತ ಕ್ವಾಲಿಫಿಕೇಶನ್ ಅಂದ್ರೆ ಭಗವಂತನ ಧಾಮವನ್ನು ಇಲ್ಲೇ ನಾವೆಲ್ಲ ಸೇರಿ ಗೋಲೋಕ ವೃಂದಾವನದಲ್ಲಿ ಇರುವ ಹಾಗೆ ಇಲ್ಲಿ ಇರ್ಲಿಕ್ಕೆ ಪ್ರಯತ್ನ. ನಮಗೆ ಒಂದು ಇಂಚು ಕೂಡ ಬೇಸರ ಅಂದ್ರೆ ಇನ್ನೊಬ್ಬರ ಬಗ್ಗೆ ಜಲಸ ಆಗಲಿ ಅದೆಲ್ಲ ಯಾವುದು ಇರಬಾರ್ದಂತೆ, ಅದೇ ಯಾವುದು ಇರಬಾರ್ದು. ಅದಿಲ್ಲದೆ ನಾವು ಜೀವನ ಮಾಡಬೇಕು, ಆಗ ನಾವು ವೃಂದಾವನಕ್ಕೆ ಹೋಗ್ಲಿಕ್ಕೆ. ಅದೇ ಆಧ್ಯಾತ್ಮ ಅಂತ ಹೇಳುವಂಥದ್ದು. ಅದ ಕಾರಣ ಈ ಸಾಧು ಸಂಘ ಅಂತ ಹೇಳುದು ತುಂಬಾ ಸುಲಭ. ಯಾರೋ ಒಬ್ರು ಮಹಾರಾಜರು ಬರುವಾಗ ಹೋಗಿ ಸಾಧು ಸಂಘ ಮಾಡುದು ಅದು ತುಂಬಾ ಇಂಪಾರ್ಟೆಂಟ್, ಅದು ಮಾಡಲೇಬೇಕಾದ ವಿಷಯ. ಆದರೆ ನಿತ್ಯವೂ ನಾವೆಲ್ಲ ಜೊತೆಯಲ್ಲಿ ಸೇರ್ತೇವಲ್ಲ, ಜೊತೆಯಲ್ಲಿ ನಿತ್ಯವೂ ಇಡೀ ದಿನ, ನಿತ್ಯ ಅಂದ್ರೆ 1 ಗಂಟೆ ಅಲ್ಲ, ಬೆಳಿಗ್ಗಿಂದ ರಾತ್ರಿವರೆಗೆ ಜೊತೆಯಲ್ಲಿ ಇರುವುದಕ್ಕೆ ಸಾಧು ಸಂಘ ಅಂತ ಹೇಳುವಂಥದ್ದು ನಿಜವಾದ ಸಾಧು ಸಂಘ. ಈಗ ಅದು ಅಲ್ಪ ಸಂಘ, ಅಲ್ಪ ಸಾಧು ಸಂಘ. ಸಾಧು ಸಂಘ ಸರ್ವಶಾಸ್ತ್ರಕಾಯ್, ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹೊಯ್. ಅಂದ್ರೆ ಲವ ಮಾತ್ರ ಸಾಧು ಸಂಘದಿಂದ ಏನಾಗ್ತದೆ, ಯಾರಾದ್ರೂ ಹೇಳ್ತೀರಾ? ಸರ್ವ ಸಿದ್ಧಿ ಹೊಯ್ ಅಂದ್ರೆ ಏನು ಅರ್ಥ? ಲವ ಮಾತ್ರ ಸಾಧು ಸಂಘ, ಸ್ವಲ್ಪ ಸಾಧು ಸಂಘದಿಂದ ಏನಾಗ್ತದೆ, ಆ ಸಾಧು ಸಂಘದಲ್ಲಿ ಆಸಕ್ತಿ ಬೆಳೆದು ಇನ್ನು ಜಾಸ್ತಿ ಸಾಧು ಸಂಘ ಬೇಕು ಅಂತ ಆಗಿ 24 ಗಂಟೆ ಕೂಡ ಸಾಧು ಸಂಘ ಆಗುವಾಗ ಸರ್ವ ಸಿದ್ಧಿ ಹೋಯ್ ಅಂತ ಅರ್ಥ. ಬರೀ ಸಾಧು ಸಂಘ ಅದೇನ್ ಮಾಡ್ತದೆ ಅಂತಂದ್ರೆ ಅಲ್ಲಿವರೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತದೆ. ಈಗ ಯಾರೋ ಶುದ್ಧ ಭಕ್ತರು ಬಂದ್ರು ಅಂತ ಹೇಳಿ ನಾವು ಹೋಗಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಅವರ ಸೇವೆ ಮಾಡಿದ್ರೆ ನಮಗೆ ಇನ್ನೂ ಜಾಸ್ತಿ ಸೇವೆ ಮಾಡುವಂತ ಕಂಡು ಅವರ ಬೇರೆ ಬೇರೆ ರೀತಿಯ ಸೇವೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಇನ್ನೂ ಸಂಬಂಧ ಬೆಳೆದು ಏನಾಗ್ತದೆ, ಸಾಧು ಸಂಘ ಜಾಸ್ತಿ ಆಗ್ತದೆ. ನಿಜವಾದ ಸಾಧು ಸಂಘ ಏನು ಅಂತ ಹೇಳಿದ್ರೆ ನಾವೆಲ್ಲ ಜೊತೆಯಲ್ಲಿ ವಾಸಿಸ್ಬೇಕು, ಅದೆಲ್ಲ ನಮ್ಮ ಉದ್ದೇಶ ಆಗ್ಬೇಕು. ಅದು ಈ ಜನ್ಮದಲ್ಲಿ ಆಗ್ತದೆ ಇಲ್ವಾ ನಮಗೆ ಗೊತ್ತಿಲ್ಲ, ಪ್ರಯತ್ನ ಮಾತ್ರ. ನಾವು ಆ ಪ್ರಯತ್ನವನ್ನ ಶ್ರೀಲ ಪ್ರಭುಪಾದರು ಭಗವಂತ ನೋಡ್ತಾರೆ. ಆದ ಕಾರಣ ಆ ಪ್ರಯತ್ನ ನೋಡೋದನ್ನೇ ಭಾವ ಅಂತ ಹೇಳುವಂಥದ್ದು. ಭಾವ ಬದಲಾವಣೆ ತುಂಬಾ ಇಂಪಾರ್ಟೆಂಟ್. ಹರೇ ಕೃಷ್ಣ ಮಾತಾಜಿ, ಏನಾದ್ರೂ ಸಂಶಯ ಇದೆ ಇಷ್ಟರಲ್ಲಿ? ಪ್ರಭುಜಿ, ನೀವ್ ಹೇಳಿದ ಪ್ರಕಾರ ಸಾಧು ಸಂಘ ಅಂದ್ರೆ ನಾವು ಅವ್ರ ಜೊತೆನಲ್ಲಿ ಹೋಗಿ ಇರೋದು ಸಾಧು ಸಂಘ ಅಂತೀರಾ? ಇಲ್ಲ, ಅವರ ಜೊತೆಯಲ್ಲಿ ಇದ್ದು ನಾವು ಕೃಷ್ಣನ ಸೇವೆ ಮಾಡೋದು, ಅದು ಕಾನ್ಶಿಯಸ್ ಆಗಿ ಸೇವೆ ಮಾಡೋದು. ಜೊತೆಲಿ ಜಸ್ಟ್ ಇರೋದು ಟೈಮ್ ಪಾಸಿಗೆ ಅಲ್ಲ. ಸಾಧು ಸಂಘ ಅಂದ್ರೆ ಏನು? ಸಾಧು ಸಂಘ ಅಂದ್ರೆ ಸಾಧು ಸಂಘ ಮಾಡುವಾಗ ಸಿಗುವಂತಹ ರಿಸಲ್ಟ್ ಏನು? ಭಗವಂತನ ಮತ್ತು ಭಕ್ತರ ಸೇವೆ. ಅದು ನಾವು ಎಷ್ಟೊತ್ತು ಮಾಡ್ತಿದ್ದೇವೆ? ಕಮ್ಮಿ ಮಾಡ್ತಿದ್ದೇವೆ. ಅದು ಜಾಸ್ತಿ ಆಗ್ಬೇಕಿದ್ರೆ ಅವರ ಜೊತೆ ಜಾಸ್ತಿ ಇರಬೇಕು. ಸಾಧುಗಳಿಗೂ ಕೃಷ್ಣನಿಗೂ ಒಂದು ರೀತಿಯಲ್ಲಿ ವ್ಯತ್ಯಾಸವೇ ಇಲ್ಲ ಅಲ್ಲ. ಕೃಷ್ಣನ ಭಕ್ತರಿಗೂ ಕೃಷ್ಣನಿಗೂ ಏನು ವ್ಯತ್ಯಾಸ? ಯಾಕಂದ್ರೆ ಕೃಷ್ಣನ ಭಕ್ತರಿರುವಲ್ಲಿ ಕೃಷ್ಣ ಇದ್ದಾನೆ, ಕೃಷ್ಣನಿರುವಲ್ಲಿ ಕೃಷ್ಣನ ಭಕ್ತನಿದ್ದಾನೆ. ಸಂಶಯ ಇದೆ ಇದರಲ್ಲಿ? ಕೃಷ್ಣನ ಇರುವಲ್ಲಿ ಕೃಷ್ಣನ ಭಕ್ತರಿದ್ದಾರೆ, ಕೃಷ್ಣನ ಭಕ್ತ ಇರುವಲ್ಲಿ ಕೃಷ್ಣ ಇರ್ತಾನೆ. ಆದ ಕಾರಣ ನಾವು ಯಾವಾಗ ಕೃಷ್ಣ ಭಕ್ತರ ಸಂಘ ನಿರಂತರ ಮಾಡ್ತೇವೆ ಅಂದ್ರೆ ಕೃಷ್ಣನಲ್ಲೇ ಇದ್ದೇವೆ ನಾವು ಅಂತ ಅರ್ಥ. ಥ್ಯಾಂಕ್ ಯು ಮಾತಾಜಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಟ್ ನಮ್ ಪ್ರಾಕ್ಟಿಕಲಿಗೆ ಸಪೋಸ್ ನಮ್ಮನ್ನ ತಗೊಳ್ಳಿ, ನಾವು ಅದೇ ಹೇಳಿದಲ್ಲ, ಅಲ್ಪ ಸಂಘ ಮಾಡ್ತಾ ಇದ್ದೇವೆ ನಾವು ಅಂತ. ಅಂದ್ರೆ ಆನ್ಲೈನ್ ಅಲ್ಲಿ ಆಗೋದನ್ನು ಸಾಧು ಸಂಘ ಆಗುತ್ತಲ್ಲ ಪ್ರಭುಜಿ? ಸಾಧು ಸಂಘ ಆನ್ಲೈನ್ ಕೂಡ ಸಾಧು ಸಂಘ, ಇದೆಲ್ಲ ಅಲ್ಪ ಸಂಘ ಅಂತ ಹೇಳ್ತಾರೆ. ಸ್ವಲ್ಪ ಅಲ್ಪ ಸಂಘ, ಇದು ಪರ್ಫೆಕ್ಷನ್ ಅಲ್ಲ, ಇದು ಮಿನಿಮಮ್ ಬಿಗಿನಿಂಗ್ ಅಷ್ಟೇ. ಹರೇ ಕೃಷ್ಣ ಪ್ರಭು, ನಾನ್ ಸ್ವಲ್ಪ ಆಡ್ ಮಾಡ್ಲಾ ಪ್ರಭು? ಆಡ್ ಮಾಡಿ ಮಾತಾಡಿ, ಖಂಡಿತ ಆಡ್ ಮಾಡಿ. ಈಗ ಸುಲಭವಾಗಿ ನಮ್ಗೆ ಸಾಧು ಸಂಘ ಸಿಗುವುದು ಪ್ರಭುಪಾದರ ಪುಸ್ತಕ, ಪ್ರಭುಪಾದರ ಸಂಘ ಸಿಗುವುದು ಸುಲಭವಾಗಿ ಸಿಗ್ತದೆ. ಈಗ್ಲೂ ಅಲ್ಲ, ಸಾಧು ಸಂಘದಲ್ಲಿ ನಾವು ಇಡೀ ದಿನ ಇರ್ಬೇಕಂದ್ರೆ ಪ್ರಭುಪಾದ ಲೆಕ್ಚರ್ ಕೇಳಿದ್ರು ಕೂಡ ಅದು ಒಂದು ಸಾಧು ಸಂಘ ಆಗುದಿಲ್ಲ ಪ್ರಭು, ಆಗ್ತದಲ್ವಾ? ಇಲ್ಲ ಇಲ್ಲ, ಪರ್ಫೆಕ್ಟೆಡ್ ಸಾಧು ಸಂಘ ಅಲ್ಲ. ಯಾಕಂದ್ರೆ ಅವ್ರು ಹೇಳಿದಾರಲ್ಲ ಹೇಗೆ ಇರ್ಬೇಕು ಅಂತ ಹೇಳಿ. ನೋಡಿ, ಅವ್ರು ಹೀಗೆ ಇರ್ಬೇಕು ಅಂತ ಹೇಳಿದ್ದನ್ನ ನಾವು ಮಾಡ್ಲಿಲ್ಲ ಅಂದ್ರೆ ಅವ್ರು ಕೇಳಿದ್ದಕ್ಕೆ ಬೆಲೆ ಇಲ್ಲ, ಅವ್ರು ಹೇಳಿದ್ದನ್ನ ನಾವು ಕೇಳ್ತಿಲ್ಲ ಅಂತ ಅರ್ಥ. ಈಗ ನಾನು ನೀವು 24 ಗಂಟೆ ಶ್ರೀಲ ಪ್ರಭುಪಾದರ ಬಗ್ಗೆ ಕೇಳ್ತಾ ಇದ್ದೇವೆ, ಅವ್ರು ಹೇಳಿದ ಕಥೆ ಎಲ್ಲ ಕೇಳ್ತಿದ್ದೇವೆ. ಅವರು ಹೇಳ್ತಿದ್ದಾರೆ ವೃಂದಾವನವನ್ನ ಸೃಷ್ಟಿ ಭಕ್ತರೆಲ್ಲ ಜೊತೆಯಲ್ಲಿ ಸೇರಿ ಬದುಕಿ ಅಂತ ಹೇಳಿ, ಅದನ್ನು ಮಾಡ್ಲಿಲ್ಲ ಅಂದ್ರೆ ನಾವು ಕೇಳಲಿಲ್ಲ ಅಂತ ಅರ್ಥ ಅಲ್ವಾ ಮತ್ತೆ?
ಹೌದು, ಆದ್ರೆ ಅದು ಎಲ್ರಿಗೂ ಸಾಧ್ಯ ಇಲ್ಲ. ಆದ್ರೆ ಅಲ್ಲ, ನಾನು ಹೇಳಿದ್ದು ನೀವೇ ಅರ್ಥ ಆಗ್ತಿಲ್ಲ. ನಾವು ಎಲ್ಲರಿಗೆ ಸಾಧ್ಯ ಇಲ್ಲ ಹೇಳುದು ತಪ್ಪು ಮಾತಾಜಿ. ಏನ್ ಹೇಳ್ಬೇಕು, ನನಗೆ ಈಗ ಆಗ್ತಿಲ್ಲ, ಆದರೆ ಎಷ್ಟೋ ಜನ್ಮದಲ್ಲಿ ಆದ್ರೂ ಇದನ್ನು ಮಾಡ್ಬೇಕು ನಾನು ಅಂತ ಹೇಳ್ಬೇಕು. ಅದು ಶಿಲ ಪ್ರಭುಪಾದ್ರೆ ಖುಷಿ ಕೊಡ್ತದೆ. ಅದು ಈಗ ಆಗುದಿಲ್ಲ ಅಂತ ಹೇಳಿದ್ರೆ ಶಿಲ ಪ್ರಭುಪಾದ ಕೇಳುದೇನು ಕತೆ, ನಾವು ಕತೆ ಲೆಕ್ಚರ್ ಸುಮ್ಮನೆ ಇಲ್ಲಿ ಕೇಳಿ ನಾವು ಪ್ರಾಕ್ಟಿಕಲಿ ಮಾಡ್ತಿಲ್ಲ ಅಂತ ಅರ್ಥ ಆಗ್ತದೆ. ಎಷ್ಟಲ್ಲ ಮಾತಾಜಿ? ಶಿಲ ಪ್ರಭುಪಾದರ ಪ್ರತಿಯೊಂದು ವಚನ ನನಗೆ ಆಗುದಿಲ್ಲ, ಆದ್ರೆ ಅದು ಸಾಧ್ಯ ಇಲ್ಲ ಅಂತ ಅಲ್ಲ, ನಂಗೆ ಈಗಿನ ಸ್ಥಿತಿಯಲ್ಲಿ ಆಗ್ತಾ ಇಲ್ಲ, ಆದರೆ ನನಗೆ ಅದು ಮಾಡುವ ಬಯಕೆ ಬೇಕು ಅಂತ ಹೇಳ್ತಾ ಇರ್ತದೆ. ಬಯಕೆ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಭಾವ ಅಂತ ಹೇಳುವಂಥದ್ದು. ನಂಗೆ ಈಗ ಮಾಡ್ಲಿಕ್ಕೆ ಆಗ್ತಿಲ್ಲ. ಈಗ ಉದಾಹರಣೆಗೆ ನನಗೆ ಹುಷಾರಿಲ್ಲ, ನನಗೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಯ್ಯೋ ನಂಗೆ ಹುಷಾರಿಲ್ಲ, ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ಲಿ ಇಲ್ಲ, ನನಗೆ ದೇವಸ್ಥಾನದಲ್ಲಿ ಅರ್ಚನೆ ಮಾಡಲೇಬೇಕು ಅಂತ ಮನಸ್ಸಲ್ಲಿ ಭಾವ ಇದ್ರೆ ಅದು ಕೃಷ್ಣ ನೋಡ್ತಾನೆ. ಆ ಬೇಸರ ಇದ್ರೆ ಕೃಷ್ಣ ನೋಡ್ತಾನೆ. ತುಂಬಾ ಇಂಪಾರ್ಟೆಂಟ್ ಮಾತಾಜಿ. ಆದ ಕಾರಣ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನಿಮ್ಮ ಯೋಚನೆ ಏನು ಮಾತಾಜಿ, ಏನ್ ಹೇಳ್ತೀರಿ? ನನ್ನ ಯೋಚನೆ ಈ ತರ, ನಿಮ್ಮಲ್ಲಿ ಏನಾದ್ರು ಬೇರೆ ರೀತಿಯ ಯೋಚನೆ ಇದ್ರೆ ಖಂಡಿತವಾಗಿ ಹೇಳಿ. ಹರೇ ಕೃಷ್ಣ ಪ್ರಭು. ಮಾತ್ರ ಒಂದ್ ನಿಮಿಷ ಸ್ಫೂರ್ತಿ ಮಾತಾಜಿ, ಮಾತಾಜಿ ಹೇಳ್ತಾರೆ ನೋಡು. ಅಂದ್ರೆ ಕಾಲ ಪರಿಸ್ಥಿತಿ ಅನುಗುಣವಾಗಿ ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ಬದುಕುವುದಂತ ನಾವು ಇಲ್ಲ, ಕಾಲ ಪರಿಸ್ಥಿತಿಗಾಗಿಯೇ ಕೊಟ್ಟಿದ್ದಾರೆ ಶಿಲ ಪ್ರಭುಪಾದರು. ಈಗ ಕೃಷ್ಣ ಹೇಳಿದ್ದು ಈಗ ಕೂಡ ಪರ್ಫೆಕ್ಟ್. ಈಗ ವರ್ಣಾಶ್ರಮ ಅಂತ ಹೇಳುದು ಕೃಷ್ಣನೇ ಕೊಟ್ಟದ್ದು, ಅದು ಈಗ ಕೂಡ ಪರ್ಫೆಕ್ಟ್. ನಾವು ಮಾಡ್ತಿಲ್ಲ, ಅದು ನಮ್ಮ ತಪ್ಪು. ಈಗ ಕೂಡ ಪರ್ಫೆಕ್ಟ್, ನಮಗೆ ಆಗ್ತಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲಿದ್ದೇವೆ, ನಾವು ಭೌತಿಕ ಪ್ರಪಂಚದಲ್ಲಿ ನುಂಗಿ ಹಾಕಿಕೊಂಡಿದ್ದೇವೆ ನಾವು. ಆದ ಕಾರಣ ನಾವು ಶಿಲ ಪ್ರಭುಪಾದರ ಕ್ಲಾಸು ಕೇಳಿ ಜಪ ಮಾಡಿ ಆ ರೀತಿಯ ಬದುಕು ಮಾಡುವಂತೆ ಡೆವಲಪ್ ಆಗಬೇಕು. ಅದು ಯಾವಾಗ ಆಗ್ತದೆ ತೊಂದರೆ ಇಲ್ಲ ನಮಗೆ. ಅದಕ್ಕಿಂತ ಮುಂಚೆ ಕೃಷ್ಣನ ಕೃಪೆಯಿಂದ, ಪ್ರಭುಪಾದರ ಕೃಪೆಯಿಂದ ನೀವು ಹೇಳಿದ ಹಾಗೆ ಗೋಲೋಕಕ್ಕೆ ಸಿಕ್ಕಕ್ಕೆ ಎಂಟ್ರೆನ್ಸ್ ಸಿಕ್ಕಿದ್ರೆ ನಮ್ಮ ಭಾಗ್ಯ ಅದು. ಆದ್ರೆ ಏನು ಶೂರ್ ಇದೆ? ಯಾಕಂದ್ರೆ ಶಿಲ ಪ್ರಭುಪಾದ ಹೇಳಿದ್ದನ್ನ ನಾವು ಫಾಲೋ ಮಾಡ್ತಿಲ್ಲಲ್ಲ ಸಂಪೂರ್ಣವಾಗಿ. ಆ ಖೇದ ಬೇಕು ನಮಗೆ. ಅಯ್ಯೋ ಕೃಷ್ಣ, ಶಿಲ ಪ್ರಭುಪಾದ ಹೇಳಿದ್ದು ನಾನು ಸಂಪೂರ್ಣ ಮಾಡ್ತಿಲ್ಲ, ಬರೀ ಜಪ ಅವ್ರು ಹೇಳಿದ್ದು 16 ರೌಂಡ್ ಅದು ಫೋಕಸ್ ಸಿಗದೆ ಮಾಡ್ತಾ ಇದ್ದೇನೆ ಅಷ್ಟೇ. ಎಲ್ಲವೂ ಶಿಲ ಪ್ರಭುಪಾದ ಹೇಳಿದ್ದು ಪ್ರತಿಯೊಂದು ಮಾಡುವಂತೆ ಆಗ್ಬೇಕು ನನಗೆ ನಾವು ಅನ್ಕೊಳ್ಬೇಕು. ನನಗೆ ಈಗಲೇ ಗೋಲೋಕ ಬೇಡ, ಶಿಲ ಪ್ರಭುಪಾದ ಹೇಳಿದ್ದನ್ನೆಲ್ಲ ಮಾಡ್ಬೇಕು ನನಗೆ ಅಂತ ಆ ಆಸೆ ಇಟ್ಕೊಳ್ಬೇಕು ನಾವು. ನಾನು ನನ್ನ ಹೇಗೆ ಬೆಳಿಗ್ಗೆ ಜಪ ಮಾಡ್ತೇನೆ, ಜಪ ಮಾಡಿದ್ಮೇಲೆ ಪ್ರಸಾದ ಮಾಡ್ತೇನೆ, ಪ್ರಸಾದ ಮಾಡಿದ್ಮೇಲೆ ಲೆಕ್ಚರ್ ಕೇಳ್ತಾ ಎಕ್ಸರ್ಸೈಸ್ ಮಾಡ್ತೇನೆ, ಲೆಕ್ಚರ್ ಕೇಳಿದ್ಮೇಲೆ ನೀವು ಭಗವದ್ಗೀತೆ ಕೇಳ್ತೇನೆ, ಭಗವದ್ಗೀತೆ ಕೇಳಿದಾದ್ಮೇಲೆ ಭಾಗವತ ಕೇಳ್ತೇನೆ, ಭಾಗವತ ಕೇಳ್ತಾ ಪ್ರಸಾದ ಮತ್ತೆ ಮಧ್ಯಾಹ್ನ ಮಾಡ್ತೇನೆ, ದೇವರಿಗೆ ನೈವೇದ್ಯ ಮಾಡ್ತೇನೆ, ನಾನು ಮತ್ತೆ ಭಾಗವತ ಓದ್ತೇನೆ. ಹೀಗೆ ನನ್ನ ದಿನಚರಿಯನ್ನು ಸೆಟಪ್ ಮಾಡಿದ್ದೇನೆ. ಅಂದ್ರೆ ನನಗೆ 70 ವರ್ಷ ಆಯ್ತು. ನಾನಂತೂ ಎಲ್ಲಿ ಹೋಗೋ ಹಾಗಿಲ್ಲ. ಸೊ ಇದ್ದ ಪರಿಸ್ಥಿತಿಯಲ್ಲಿ ನಾನು ಹೇಗೆ ನನ್ನ ಸಮಯವನ್ನು ನಾನು ಸಾಧು ಸಂಘದಲ್ಲೂ ಕೃಷ್ಣನ ಭಕ್ತಿಯಲ್ಲಿ ಹೇಗೆ ಮಾಡುವುದಂತ ಆಲೋಚನೆ ಮಾಡುವುದೇ ನನ್ನ ಪರಿಸ್ಥಿತಿಗೆ ಸರಿ ಅಂತ ಅದ್ಭುತ ಅಲ್ಲ, ಖಂಡಿತವಾಗಿ. ಆದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆ, ಶಿಲ ಪ್ರಭುಪಾದರು ಹೇಳಿದ ರೀತಿಯಲ್ಲಿ ಎಲ್ಲ ಮಾಡಬೇಕು ಅಂತ ಇದೆಯಲ್ಲ. ಹೌದು, ಅದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರೋದು. ನಮ್ಗೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳುದಲ್ಲ, ಮಾಡ್ಲಿಕ್ಕೆ ಆಗ್ತಿಲ್ಲ ಆದ್ರೆ ಆಸೆ ಉಂಟಲ್ಲ. ಹೌದು, ಬೆಂಗಳೂರಲ್ಲಿ ಹೇಗೆ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೂ ತುಂಬಾ ಕಷ್ಟ, ತುಂಬಾ ಸಮಯ ಇದು. ಸೊ ಸಿಕ್ಕಿದಾಗ ಭಾನುವಾರ ಒಂದು ಸಾಧು ಸಂಘ ಸತ್ಸಂಗಕ್ಕೆ ಹೋಗ್ತೀವಿ. ಅದು ಇಡೀ ದಿನ ಅದಕ್ಕೆ ಮೀಸಲಾಗಿರ್ತೀವಿ. ಹಾಗೆ ಜೀವನ ಹೋಗ್ತದೆ ಪ್ರಭುಜಿ. ನಾನು ನೀವು ಹೇಳಿದಕ್ಕೆ ಖಂಡಿತ ಒಮ್ಮತ ಇದೆ. ಆದರೆ ನಮ್ಮ ಭಾವ ಮಾತ್ರ ಹಾಗಿರ್ಬೇಕು. ಶಿಲ ಪ್ರಭುಪಾದ್ರು ಏನ್ ಮಾಡಿದ್ದಾರೆ, ಆ ಏಜ್ ಅಲ್ಲಿ ಏನ್ ಮಾಡಿದ್ದಾರೆ, ನಾವು ಶಿಲ ಪ್ರಭುಪಾದ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವ್ರು ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಅದೇ ರೀತಿಯಲ್ಲಿ ನಾನು ಕೂಡ ಶಿಲ ಪ್ರಭುಪಾದರಿಗೆ ಸೇವೆ ಮಾಡಬೇಕು ಅಂತ ನಮ್ಮ ಯೋಚನೆ ಅಷ್ಟೇ. ನಾವು ಮಾಡ್ತಾ ಇಲ್ಲ, ಆದ್ರೂ ಕೂಡ ಯೋಚನೆ ಇರೋದು ಉತ್ತಮ ಅಂತ. ಇದು ನನ್ನ ಒಂದು ಚಿಂತನೆ. ಸ್ಫೂರ್ತಿ ಮಾತಾಜಿ ದಯವಿಟ್ಟು ಹೇಳಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ನನ್ಗೆ ವೃಂದಾವನಲ್ಲಿ ಹೋಗಿರ್ಬೇಕು ಅಂತ ತುಂಬಾ ಇತ್ತು ಪ್ರಭು. ಅವಾಗ ನಾನ್ ಪ್ರಭುಗಳನ್ನ ಕೇಳ್ದೆ, ನಂಗೆ ಅಲ್ಲಿ ಹೋಗಿರ್ಬೇಕು, ಅಲ್ಲೇ ದೇವ್ರ ಸೇವೆ ಮಾಡ್ಬೇಕು ಅಂತ ತುಂಬಾ ಇಷ್ಟ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಮನೇನೆ ವೃಂದಾವನ ಮಾಡ್ಕೊಳ್ಳಿ, ಮನೇಲೆ ಕೃಷ್ಣ ರಾಧಾ ಕೃಷ್ಣ ಇದಾರೆ, ಲಡ್ಡು ಗೋಪಾಲ್ ಇದಾರೆ, ಜಗನ್ನಾಥ್ ಬಲದೇವ್ ಸುಭದ್ರೆ ಎಲ್ಲಾರು ಇದಾರೆ ಮನೆಯಲ್ಲಿ. ಅವ್ರಿಗೆ ನೀನು ಬೆಳಿಗ್ಗೆ 4:15 ಹೇಳ್ದಿ ಜಪ ಮಾಡ್ತೀನಿ, ಆಮೇಲೆ ಎಲ್ಲಾರ್ಗು ನೈವೇದ್ಯ ಮಾಡ್ತೀನಿ, ಪೂಜೆ ಮಾಡ್ತೀನಿ. ಜುಲನ್ ಸೇವೆಯಿಂದ ಹಿಡ್ದು ಜಗನ್ನಾಥ್ ರಥಯಾತ್ರೆಯಿಂದ ಹಿಡ್ದು ಇದು
ಇದು ಗೋವರ್ಧನ ಗಿರಿ ಇಂದ ಹಿಡಿದು ಪ್ರತಿಯೊಂದು ಮನೇಲಿ ಮಾಡ್ತೀನಿ ಪ್ರಭು. ಎಲ್ಲಾ ಸೇವೆನೂ ಮಾಡ್ತೀನಿ, ಭಾಗವತನ್ ಕೇಳ್ತೀನಿ, ಭಗವದ್ಗೀತೆ ಕೇಳ್ತೀನಿ. ಇದು ಒಂದ್ಸತಿ ನನ್ಗೆ ಅದಕ್ಕೆ ನಾನ್ ಹೇಳೋದೇನು ಅಂದ್ರೆ, ಅಲ್ಲಿ ಹೋಗಿರಕ್ಕಾಗಲ್ಲ ಅಂತ ಇರ್ತೀನಿ ಅಂತ ಕೇಳ್ದಾಗ ಅವ್ರು ಹೇಳಿದ್ದು ಮಾತು, ವೃಂದಾವನಕ್ಕೆ ಹೋಗಿರ್ಬೇಕು ಅಂತ ಇಲ್ಲ, ಮನೆನೇ ವೃಂದಾವನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅದ್ರ ಅರ್ಥ ಏನು? ಮನೆನೇ ವೃಂದಾವನ ಮಾಡ್ಕೊಳ್ಳಿ ಅಂದ್ರೆ ಏನು? ಏನು ಗೊತ್ತಿಲ್ಲ ಪ್ರಭು. ಮನೆ ವೃಂದಾವನ ಮಾಡಿ ಅಂದ್ರೆ ಹೇಗೆ ವೃಂದಾವನದಲ್ಲಿ ಭಕ್ತರ ಸಂಘದಲ್ಲಿ ಶ್ರೀಕೃಷ್ಣನನ್ನ ಭಕ್ತರನ್ನ ಸೇವಿಸ್ತೇವೆ, ಅದೇ ರೀತಿಯಲ್ಲಿ ಮಾಡಬೇಕು ನಾವು ಅಂತ ಅರ್ಥ. ಅದಕ್ಕೆ ನಾವೆಲ್ಲ ಭಕ್ತರು ಜೊತೆಯಲ್ಲಿ ಇರ್ಬೇಕು ಅಂತ ಅರ್ಥ. ಅದು ನಮ್ಗೆ ಕೆಲವರಿಗೆ ಆಗ್ತಿಲ್ಲ, ಸಾಧ್ಯವೂ ಇಲ್ಲ ಅದು. ಹಾಗೆ ಅಂತ ಹೇಳಿ ನಾವು ಆ ಯೋಚನೆಯನ್ನು ಬಿಡಬಾರ್ದು ಅಂತ. ಬರೀ ಮನೆಯಲ್ಲಿ ಮಾತ್ರ ನಾನೊಬ್ಬನೇ ಭಕ್ತಿ ಮಾಡ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಒಬ್ಬನೇ ನಾನು ಮನೆಯನ್ನು ವೃಂದಾವನ ಮಾಡ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ನಾವು ಇಡೀ ನಮ್ಮ ಗ್ರಾಮವನ್ನೇ ವೃಂದಾವನ ಮಾಡಬೇಕು ಅಂತ ಚಿಂತನೆ ಅಟ್ಲೀಸ್ಟ್ ಇರಬೇಕು. ಮಾಡ್ಲಿಕ್ಕೆ ಆಗ್ತದ ಇಲ್ವಾ ಅದು ನಮ್ಮ ಪ್ರಯತ್ನ ಮಾಡ್ಬೇಕು ಅಷ್ಟೇ. ಈಗ ಇದರ ಬಗ್ಗೆ ಹೇಳಿದ್ರೆ 4 ಜನರಿಗೆ ಹೌದಲ್ವಾ ಅಂತ ಅನಿಸ್ತದೆ. ಈಗ ನೋಡಿ, ಶ್ರೀಲ ಪ್ರಭುಪಾದರದ್ದು, ಆಮೇಲೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ ಪ್ರತಿಯೊಂದು ಗ್ರಾಮದಲ್ಲಿ ನನ್ನ ಹೆಸರು ಹೋಗ್ಬೇಕು ಅಂತ ಹೇಳಿ. ಈಗ ಹಳ್ಳಿಗಳಲ್ಲಿ ಜಾಸ್ತಿ ಕೃಷ್ಣ ಪ್ರಜ್ಞೆ ಇರುದಾ, ಪೇಟೆಗಳಲ್ಲಿ ಕೃಷ್ಣ ಪ್ರಜ್ಞೆ ಜಾಸ್ತಿ ಇರುದಾ? ಈಗ ನೀವೇ ಹೇಳಿದ್ರಲ್ಲ, ಮೈಸೂರಲ್ಲಿ ಇರುವಾಗ ಸ್ಫೂರ್ತಿ ಮಾತಾಜಿ ಹೇಳಿದ್ರಲ್ಲ, ಮೈಸೂರಲ್ಲಿ ಇರುವಾಗ ನಂಗೆ ಸಂಘ ಇತ್ತು, ಈಗ ಹಳ್ಳಿಗೆ ಬಂದೆ, ಹಳ್ಳಿ ಅಲ್ಲ ನನ್ಗೆ ಗೊತ್ತಿಲ್ಲ, ಕುಣಿಗಲ್ಲಿಗೆ ಬಂದೆ, ಕುಣಿಗಲ್ಲಲ್ಲಿ ಭಕ್ತಿ ಇಲ್ಲ ಅಂತ ಹೇಳಿದ್ರಿ, ಸಂಘ ಇಲ್ಲ ಅಂತ ಹೇಳಿದ್ರಿ. ಹೌದು ಪ್ರಭು ಅಲ್ವಾ? ಅದರ ಉದ್ದೇಶ ಏನಂದ್ರೆ ಏನ್ ಅರ್ಥ ಅದರದ್ದು? ಅಂದ್ರೆ ನಾವು ಇನ್ನು ಎಷ್ಟು ಪ್ರಚಾರ ಮಾಡೋದಿದೆ ಅಂತ ಅರ್ಥ ಅದರದ್ದು. ತುಂಬಾ ಪ್ರಚಾರ ಮಾಡ್ಲಿಕ್ಕಿದೆ, ಪ್ರಚಾರ ಜಾಸ್ತಿ ಆಗ್ಬೇಕು. ಹಳ್ಳಿಗೂ ಹೋಗ್ಬೇಕು ಇದರದ್ದು. ಸಿಟಿಯಲ್ಲಿ ಹೇಗೂ ಇದ್ದಾರೆ, ಹಳ್ಳಿಗೆ ಕೂಡ ಹೋಗ್ಬೇಕು. ನಮ್ಗೆ ಯಾರಿಗೆ ಅದರ ಅವಕಾಶ ಇದೆ, ಶಕ್ತಿ ಇದೆ, ಖಂಡಿತವಾಗಿ ಆ ಸೇವೆಯಲ್ಲಿ ತೊಡಗಬೇಕು. ಶಕ್ತಿ ಇಲ್ಲದವರು ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ಇಷ್ಟೇ ಸಿಂಪಲ್ ವಿಷಯ. ಅಕಸ್ಮಾತ್ ಮಾಡ್ಲಿಕ್ಕೆ ಆಗದವರು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಪ್ರೋತ್ಸಾಹ. ಈಗ ನನ್ನ ಮನೆಯಲ್ಲಿ ನನ್ನ ಅಮ್ಮನಿಗೆ ಅಮ್ಮ ಇರುವಾಗ ಅಮ್ಮ ಏನ್ ಹೇಳ್ತಿದ್ರು, ನನಗೆ ಪಾಯಸ ಬೇಕು, ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಮಾಡ್ಬೋದಾ? ಒಳ್ಳೇದಾಗ್ತದೆ, ಮಾಡು ಮಾರೆ, ಒಳ್ಳೆ ಆಗ್ತದೆ, ಇವತ್ತೊಂದು ದಿವಸ ಮಾಡು ಪಾಯಸ ಅಂದ್ರೆ ಅವರು ಪ್ರೋತ್ಸಾಹ. ಹೌದಲ್ವಾ ಅಂತೇಳಿ ಮಾಡುದು. ಅರ್ಥ ಆಗ್ತಾ ಇದೆಯಾ ಏನು ನನಗೆ ಉದಾಹರಣೆ ಕೊಡ್ತಾ ಇದ್ದೇನೆ ಅಂತ ಹೇಳಿ? ಹುರಿದುಂಬಿಸ್ಲಿಕ್ಕೆ ಸಾಧ್ಯ ಉಂಟಲ್ಲ ಯಾರಿಗೆ? ಮಾಡ್ಲಿಕ್ಕೆ ಆಗದಿದ್ರು ಕೂಡ, ನನಗೆ ಏಜ್ ಆಗಿದೆ ಅಂತ ಇಟ್ಕೊಳ್ಳೋ, ನಾನು 80 ವರ್ಷ, ನನಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಹುರಿದುಂಬಿಸಬಹುದಲ್ಲ, ಅದರ ಇಂಪಾರ್ಟೆನ್ಸ್ ಅನ್ನು ಹೇಳ್ಬೋದಲ್ಲ. ಯಾಕಂದ್ರೆ ನನಗೆ ಈಗಾಗಲೇ ಜೀವನದ ಬಗ್ಗೆ ಅರ್ಥ ಆಗಿದೆ, ಶಾಸ್ತ್ರ ಅರ್ಥ ಆಗಿದೆ. ಇಷ್ಟು ವರ್ಷದಿಂದ ನಾನು ಶ್ರೀಲ ಪ್ರಭುಪಾದರ ಪುಸ್ತಕ ಓದ್ತಿದ್ದೇನೆ. ನಾನು ಖಂಡಿತವಾಗಿ ಅದರಲ್ಲಿ ಹೇಳಿದ ಎಸೆನ್ಸ್ ಅನ್ನ ಯುವಕರಿಗೆ ಹೇಳಲೇಬೇಕು. ಅದನ್ನೇ ನಮ್ಮ ಆಚಾರ್ಯರು, ನಮ್ಮ ಶ್ರೀಲ ಪ್ರಭುಪಾದರು, ನಮ್ಮ ಗುರುಗಳು, ಎಲ್ಲ ಗುರುವರ್ಗದವರು ಮಾಡ್ತಾ ಇರುವಂತದ್ದು. ಅವರಿಗೆ ನನಗೆ ಮಾಡ್ಲಿಕ್ಕೆ ಆಗ್ತದೆ? ಈಗ ಕೆಲವರಿಗೆ ಮಾಡಬಹುದು, ಆದ್ರೆ ಅವರ ಶರೀರದಿಂದಾಗಿ ಮಾಡದೇ ಇರುವ ಹಾಗೆ ಕಾಣ್ತದೆ ನಮಗೆ. ಅದೇ ರೀತಿ ಸಿಂಪಲ್ ಮಾತಾಜಿ, ಸ್ಮೃತಿ ಮಾತಾಜಿ, ಖಂಡಿತವಾಗಿ ನೀವು ಇರುವ ಜಾಗೆಯಲ್ಲಿ ನೀವು ವೃಂದಾವನವನ್ನು ಸೃಷ್ಟಿಸಿದ್ದೀರಿ, ತುಂಬಾ ಒಳ್ಳೆ ವಿಚಾರ. ಜೊತೆಯಲ್ಲಿ ನಿಮ್ಮ ಮನೆ ಹತ್ತಿರದವರನ್ನೆಲ್ಲ ಆ ವೃಂದಾವನಕ್ಕೆ ಕರೀರಿ, ಎಲ್ಲವೂ ವೃಂದಾವನ ಆಗ್ಲಿ ಬೇಗನೆ. ಹರೇ ಕೃಷ್ಣ. ನನ್ಗೂ ಆಸೆ ಇದೆ ಪ್ರಭು, ಅಲ್ಲಿ ಹೋಗಿರ್ಬೇಕು ಅಂತ. ಅವ್ರು ಹೇಳಿದ್ದು ಕರೆಕ್ಟ್ ಮಾತಾಜಿ. ನಾವು ಎಲ್ಲರೂ ವೃಂದಾವನಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ನಮಗೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಉಂಟು. ಭೌಮ ವೃಂದಾವನದಲ್ಲಿ ಎಲ್ಲರೂ ನಿಲ್ಲಕ್ಕೂ ಆಗುದಿಲ್ಲ. ಅಲ್ಲಿ ನಿಂತರೆ 2 ದಿವಸದಲ್ಲಿ ವಾಪಸ್ ಬರಬೇಕು. ಯಾಕೆಂತ ಹೇಳಿದ್ರೆ ಅಯ್ಯೋ ಇಲ್ಲಿ ಯಾಕೆ ಬಂದೆ ಅಂತ ಅನ್ನಿಸ್ತದೆ ಸ್ವಲ್ಪ ದಿವಸದಲ್ಲಿ. ಆಸೆ ಬೇರೆ, ಪ್ರಾಕ್ಟಿಕಲಿಟಿ ಬೇರೆ. ಆದ ಕಾರಣ ನಮ್ಮ ಮನೆಯನ್ನು ವೃಂದಾವನ ಮಾಡಬೇಕು ಅಂತ ಹೇಳಿದ್ರು ಪರ್ಫೆಕ್ಟ್, ನೋ ಡೌಟ್ ಅಬೌಟ್ ಇಟ್. ಆಮೇಲೆ ಯಾವುದೋ ಸಮಯ ಸಂದರ್ಭ ಬರುವಾಗ ವೃಂದಾವನಕ್ಕೆ ಹೋಗಿ 1 ವಾರ 2 ವಾರ ನಿಂತು ಸೇವೆ ಮಾಡಿ ಬರ್ಬಹುದು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಸರಿ, ಇವತ್ತು ಎಂಡ್ ಮಾಡುವ ಹಾಗಿದ್ರೆ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ ಪ್ರಭುಜಿ. ನಮ್ಮ ಮನೆಯನ್ನ ವೃಂದಾವನ ಹೇಗೆ ಮಾಡೋದು ಪ್ರಭುಜಿ? ವೃಂದಾವನದಲ್ಲಿ ಹೇಗೆ ಕೃಷ್ಣನನ್ನ ಪೂಜೆ ಮಾಡಿದ್ದಾರೆ, ಹೇಗೆ ವೃಂದಾವನದಲ್ಲಿ ಇರಬೇಕು, ಆ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಇರಬೇಕು ನಾವು. ವೃಂದಾವನ, ಈ ಕೃಷ್ಣ ಪುಸ್ತಕದಲ್ಲಿ ವೃಂದಾವನದ ವಿವರಣೆಯಲ್ಲಿ ಹೇಗೆಲ್ಲ ಇದೆ, ಯಾವ ರೀತಿಯಲ್ಲಿ ಜೀವನ ನಡೆಸಬೇಕು, ಅದು ಸಿಟಿಯಲ್ಲಿ ವೃಂದಾವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಟು ಬಿ ವೆರಿ ಫ್ರ್ಯಾಂಕ್, ನಾವು ಮನಸ್ಸಲ್ಲಿ ಊಹೆ ಮಾಡುವುದಷ್ಟೇ. ಹಸು ಕಟ್ಟುದೇನು, ಹಸುವಿನ ಮೂರ್ತಿ ಇಡುದು, ಆಮೇಲೆ ತುಳಸಿಯ ಮೂರ್ತಿ ಇಡುದು, ಈ ರೀತಿಯದೆಲ್ಲ ಭಾವನೆಯಿಂದ ಮಾಡಬಹುದು. ನಿಜವಾಗಿ ವೃಂದಾವನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಹಳ್ಳಿಯಲ್ಲಿ ಮಾತ್ರ ಸಾಧ್ಯ. ಹಸು ಸಾಕ್ಲಿಕ್ಕೆ ಸಾಧ್ಯವಾ? HSR ಲೇಔಟ್ ಅಲ್ಲಿ 8 ಮಹಡಿಯ ಅಲ್ಲಿ ಒಂದು ಮನೆಯಲ್ಲಿ ನಾನೇನು ಹಸು ಸಾಕ್ಲಿಕ್ಕೆ ಸಾಧ್ಯವಾ? ಶ್ರೀಲ ಪ್ರಭುಪಾದ ಹೇಳ್ತಾ ಇದ್ದಾರೆ, ನಾನು ಹೋಗಿ ನವ ವೃಂದಾವನದಲ್ಲಿ ಇದ್ದು ಹೇಗೆ ಮಾಡುದು ಅಂತ ತೋರಿಸ್ತೇನೆ ಅಂತ. ಏನ್ ಹೇಳ್ತಾರೆ ಶ್ರೀಲ ಪ್ರಭುಪಾದರು?
ನಾನು ಯೋಗ್ಯನೇ ಅಲ್ಲ ಅದರ ಬಗ್ಗೆ ಮಾತಾಡ್ಲಿಕ್ಕೆ, ಆದ್ರೂ ಕೂಡ ಆಸೆ ಇದೆ ಅಷ್ಟೇ. ನಾನು ಮಾಡ್ತಿಲ್ಲ, ಆದ್ರೆ ಆಸೆ ಇದೆ. ಯೋಗ್ಯನಲ್ಲ ನಾನು, ಆದ್ರೂ ಕೂಡ ಶ್ರೀಲ ಪ್ರಭುಪಾದ ಹೇಳಿದ್ದು ಮಾತ್ರ ಸತ್ಯವಾಚನ ಅಲ್ವಾ? ಶ್ರೀಲ ಪ್ರಭುಪಾದ್ರು ಏನ್ ಹೇಳ್ತಾರೆ, ನೀವು ನವವೃಂದಾವನ ಅಂತೇಳಿ, ಎಲ್ಲಿರುವುದು? ನ್ಯೂ ಜೆರ್ಸಿಯಲ್ಲಿಯ, ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ. ನವವೃಂದಾವನಕ್ಕೆ ಹೋಗಿ, ವರ್ಜೀನಿಯಾ ಪ್ರಭು, ವೆಸ್ಟ್ ವರ್ಜೀನಿಯಾದಲ್ಲಿ, ನಾನು ನವವೃಂದಾವನಕ್ಕೆ ಹೋಗಿ ಅಲ್ಲಿ ಇದ್ದು ಹೇಗೆ ಹಸುಗಳ ಒಟ್ಟಿಗಿರ್ಬೇಕು, ಕೃಷಿ ಭೂಮಿಯಲ್ಲಿ ಹೇಗಿರ್ಬೇಕು ಅಂತ ತೋರಿಸಿಕೊಡ್ತೇನೆ ಅಂತ ಅವರೇ ಆ ಏಜಲ್ಲಿ ಹೇಳಿದ್ದಾರೆ. ಆದ ಕಾರಣ ನಾವಿದಕ್ಕೆ ಖಂಡಿತವಾಗಿ ಇದರ ಬಗ್ಗೆ ಚಿಂತನೆ, ಪ್ರೋತ್ಸಾಹ ಮಾಡುವವರಿಗೆ ಸಹಾಯ ಮಾಡಲೇಬೇಕು. ಆಗ ಮಾತ್ರ ಶ್ರೀಲ ಪ್ರಭುಪಾದರು ಹೇಳಿದ ಹಾಗೆ ಸಿಟಿ ಕೊಲ್ಯಾಪ್ಸ್ ಆಗ್ತದೆ. ಈಗಲ್ಲ, ಎಷ್ಟು ವರ್ಷ ಆಗ್ತದೆ ನನಗೆ ಗೊತ್ತಿಲ್ಲ, ಈಗಲೂ ಆಗಬಹುದು. ಕೊಲ್ಯಾಪ್ಸ್ ಆಗ್ತದೆ. ಥೌಸಂಡ್ಸ್ ಆಫ್ ಪೀಪಲ್ ವಿಲ್ ರಶ್ ಟು ವಿಲೇಜಸ್ ಅಂತ ಹೇಳ್ತಾರೆ. ಆಗ ಭಕ್ತರಿಗೆ ಜಾಗೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ಬೇರೆಯವರು ನಿಲ್ಲಿಕ್ಕೆ ಸಾಧ್ಯ? ಆದ ಕಾರಣ ನಾವೆಲ್ಲ ಸ್ವಲ್ಪ ಆದ್ರೂ ಜಾಗ ತಗೊಂಡು ಬೇರೆಲ್ಲರೂ ಭಕ್ತರು ನಿಲ್ಲುವಂತ ಸ್ಥಿತಿ ಆಗ್ಬೇಕು. ಅದೇ, ಧನ್ಯವಾದಗಳು. ಪ್ರಶ್ನೆಗೆ ಉತ್ತರ ಇನ್ನೂ ತುಂಬಾ ಇದೆ ಮಾತಾಜಿ, ಪ್ರಶ್ನೆಯು ತುಂಬಾ ಇರಬಹುದು, ಆದರೆ ಇವತ್ತು ವಿರಾಮ ನೀಡೋಣ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕೂರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಧನ್ಯವಾದಗಳು. ಹರೇ ಕೃಷ್ಣ. ಏನಾದ್ರು ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಆಮೇಲೆ ಏನಾದ್ರು ತುಂಬಾ ತಪ್ಪಿದರೆ ನನ್ನನ್ನು ತಿದ್ದಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಣಾಮ್ ಪ್ರಭುಜಿ. ಥ್ಯಾಂಕ್ ಯು ವೆರಿ ಮಚ್ ಪ್ರಭುಜಿ. ಥ್ಯಾಂಕ್ ಯು ವೆರಿ ಮಚ್. ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.